ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿದ್ದೆ ಬಂದ್ರೆ ಯಾರಾದ್ರೂ ಹಲ್ಲೆಲೂಯಾ ಹೇಳ್ತೀರಾ? ಇಲ್ಲ. ಆಮೆನ್. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ, ನಿದ್ದೆ ಮಾಡಬೇಡಿ. ಹೇಳಿ, ನಿದ್ದೆ ಪದೇ ಪದೇ ನಿದ್ದೆ ಮಾಡ್ತಾ ಇರ್ತೀರಾ? ನಿದ್ದೆ ಮಾಡಬೇಡಿ. ಕೆಲವರಿಗೆ ಆಗಿದೆ, ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬೈಕಲ್ಲಿ ಬಂದ್ರೆ ಹೋಗುವಾಗ ನಿದ್ದೆ ಮಾಡಲಿಕ್ಕೆ ಅಷ್ಟೇ. ಡ್ರೈವಿಂಗ್ ಮಾಡುವಾಗ ನಿದ್ದೆ ಮಾಡಿದ್ರೆ 3ನೇ ಪರಲೋಕಕ್ಕೆ ಅವನ ಆತ್ಮದಲ್ಲಿ ಹೋದ, ದೇವರು ಕರೆಯದೆ ಹೋಗ್ಬಿಡ್ತು. ಹೌದಲ್ವಾ? ಅದರಿಂದ ಗಾಡಿ ಬಿಡುವಾಗೆಲ್ಲ ನಿದ್ದೆ ಮಾಡಬೇಡಿ. ಯಾರಾದ್ರೂ ನಿದ್ದೆ ಮಾಡ್ತೀರಾ? ಓಕೆ, ದೇವರಿಗೆ ಸ್ತೋತ್ರ. ಈಗ ನೀವು ಇಲ್ಲಿ ಕೂತ್ಕೊಂಡಿರುವಾಗ ನಿದ್ರೆ ಬಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮನ್ನೇ ನೀವು ಗಿಂಡಿ ಬಿಡ್ಬೇಕು. ಪಕ್ಕದವ್ರು ಗಿಂಡೋದಕ್ಕಿಂತ ನಾವೊಂದು ಫಾಸ್ಟ್ ಟ್ರಿಕ್ಸ್ ಹೇಳಿ ಕೊಟ್ಟಿದ್ವಿ. ಏನಂದ್ರೆ ಒಂದು ವೇಳೆ ನಿದ್ರೆ ಬಂದ್ರೆ ಏನ್ ಮಾಡಿದ್ರು, ನೀವೇ ನಿಮ್ಮನ್ನೇ ನಿಮ್ಗೆ ಗಿಂಡಬೇಕು. ನಿಮ್ಗೆ ಬರ್ತದೆ ನಮ್ಮ ನಿದ್ರೆ ಇಲ್ಲ, ಅವರಿಗೆ ಗಿಂಡಿಲಿಕ್ಕೆ ಈಸಿ. ಚರ್ಮ ಎಲ್ಲ ಲೂಸ್ ಆಗಿದೆ. ಅಲ್ಲೇ ಇವೆಲ್ಲ ರಕ್ತ ಎಲ್ಲ ಮಾಂಸ ಎಲ್ಲ ಒಳ್ಳೆ ಸ್ಟ್ರಾಂಗ್ ಆಗಿದೆ. ನಿದ್ದೆ ಮಾಡಬೇಕು. ಅಲ್ಲೆಲ್ಲೂಯ್ಯ, ದೇವರಿಗೆ ಸ್ತೋತ್ರ. ಲಾಸ್ಟ್ ಅಲ್ಲಿ ಮಕ್ಕಳು ಮಾತಾಡಬಾರದು. ಹಾಗಾದ್ರೆ ದೇವರ ವಾಕ್ಯಕ್ಕೆ ನಾವು ನೇರವಾಗಿ ಹೋಗುವ. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ. ನಮ್ಮ ಸತ್ಯವೇದವನ್ನು 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯ. ಒಂದು ವೇಳೆ ನಿಮಗೆ ಗಾಳಿ ಬೇಕಾದ್ರೆ ಸ್ವಲ್ಪ ಬ್ರದರಲ್ಲಿ ಓಪನ್ ಮಾಡಿ, ಸ್ವಲ್ಪ ಬೇಕಾದ್ರೆ ನೆಕ್ಸ್ಟ್ ವಾರದಲ್ಲಿ ಖಂಡಿತವಾಗಿ ತರುವ. 2 ಅರಸುಗಳು 6ನೇ ಅಧ್ಯಾಯ 16ನೇ ವಾಕ್ಯದಿಂದ 18ನೇ ವಾಕ್ಯ. Do not be afraid. Do not be afraid. The prophet answered, those who are with us are more than those who are with them. And Elisha prayed, open his eyes, Lord, so that he may see. Then the Lord opened the servant's eyes, and he looked and saw the hills full of horse and the chariots of fire all around Elisha. ಆಗ ಎಲಿಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕರಿಗೆ ಕಂಡವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಭಾಗವನ್ನು ಅನೇಕ ಬಾರಿ ಓದಿರ್ತೀವಿ, ಹೌದಲ್ವಾ? ನೋಡಿ, ಎಲೀಷಾ ಎಲ್ಲಿಂದ ಬಂದ, ಹೇಗೆ ಬಂದ ಎಂಬುದನ್ನು ನಾವು ಕಲಿಲಿಕ್ಕೆ ಹೋದ್ರೆ ಬಹಳ ವಿಷಯಗಳಿರ್ತದೆ. ಆಮೇಲೆ ಆದ್ರೆ ಎಲೀಷನ ಒಂದು ಆಯ್ಕೆ ನೋಡ್ರಿ. ಎಲಿಯನ ಸೇವಕನು ಯಾರಾಗಿದ್ದ? ಮೊದಲು ಯಾರಾಗಿದ್ದ? ಎಲೀಷನಿಗಿಂತ ಮೊದಲು ಬಂದವನು ಯಾರು? ಎಲಿ ಗೇಜಿ, ಹೌದಲ್ವಾ? ಈಗ ಎಲೀಷನ ಆಯ್ಕೆಯನ್ನು ಒಂದು ಆರಿಸುವಿಕೆ ನೋಡುದಾದ್ರೆ, ಎಲೀಷನಿಗೆ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಥವಾ ಯಾವುದೇ ಒಂದು ಲಾ ಮಾಡಿದನೋ ಅಥವಾ ಇನ್ನೇನೋ ಮಾಡಿದನೋ, ಪೌಲನಾಗಿರುವಂತ ಯಾವುದೇ ಒಂದು ಕ್ವಾಲಿಟಿಗಳು ಕೂಡ ಅವನಿಗೆ ಇಲ್ಲ. ಇತ್ತ ಪೌಲಾದ್ರೂ ಒಳ್ಳೆ ಜ್ಞಾನಿ, ತಿಳುವಳಿಕೆ ಉಳ್ಳವನು. ಅವನ ಜ್ಞಾನವನ್ನು ದೇವರೆಲ್ಲ ಕೆಳಗೆ ಹಾಕಿ ಅವನು ಝೀರೋ ಮಾಡಿ ಮತ್ತೆ ಹೀರೋ ಮಾಡಿ. ಅಲ್ಲೆಲ್ಲೂಯ್ಯ. ಆದ್ರೆ ಎಲೀಷಾ ನೋಡ್ರಿ, ಎಲೀಷನು ಒಬ್ಬ ದನ ಮೇಯಿಸುವಂತ ವ್ಯಕ್ತಿ. ಏನವನು? ದನವನ್ನು ಮೇಯಿಸುವಂತ ವ್ಯಕ್ತಿ ಅಲ್ಲಿ, ಅಥವಾ ತೋಟ ಮಾಡುವಂತ ವ್ಯಕ್ತಿ ಆಗಿರ್ಬಹುದು, ಅಥವಾ ಅವನು ಅಲ್ಲಿಯ ಒಂದು ಪ್ರಾಣಿಗಳನ್ನು ಮೇಯಿಸುವಂತ ವ್ಯಕ್ತಿ. ಆಕ್ಚುಲಿ ದನ ಮೇಯಿಸುವಂತ ಒಂದು ಹುದ್ದೆಯನ್ನು ಎಲೀಷನು ಹೊಂದಿದ್ದ. ಅಲ್ಲಿ ಅಂದ್ರೆ ನಾವು ಈ ಲೋಕದಲ್ಲಿ ಕುರಿ ಮೇಯಿಸುವುದು, ದನ ಮೇಯಿಸುವುದು ಅಂತ ಹೇಳಿದ್ರೆ ಈ ಲೋಕದಲ್ಲಿ ನಮ್ಮನ್ನು ಸ್ವಲ್ಪ ಕೇವಲವಾಗಿ ಮಾಡ್ತಾರ ಇಲ್ವಾ? ನೋಡ್ತಾರ ಇಲ್ವಾ? ಅದು ಒಳ್ಳೆಯ ಜಾಬ್, ಬ್ಯಾಂಕಿದ್ ವರ್ಕ್ ಅದು ಅಲ್ಲ. ಅಲ್ಲಿ ಒಂದು ಜಾಬ್ ಎಂಬುದಾಗಿ ಹೇಳಿಕ್ಕೆ ಆಗಲ್ಲ, ಹೌದಲ್ವಾ? ಈಗ ನಾಯಿದು ಬಿಡಿ, ಕುತ್ತಿಗೆಯಲ್ಲಿ ಅಲ್ಲಿ ಇಲ್ಲಿ ಆಟೋದಲ್ಲಿ ಎಲ್ಲ ಸ್ಕೂಟರ್ಲಿ ಕೂಡ ಕೂತ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಬೆಲ್ಟ್, ಪ್ಯಾಂಟ್, ಡ್ರೆಸ್, ಮಂಗನಿಗೆ ಟೊಪ್ಪಿ, ಕ್ಯಾಪ್, ಕನ್ನಡಿ ಎಲ್ಲ ಬಂದಿದೆ. ಅದು ಗೊತ್ತೇ ಆಗಲ್ಲ ಈಗ, ಅಲ್ವಾ? ಜನಗಳು ಏನೆಂಬುದಾಗಿ ಅರ್ಥ ಇಲ್ಲ. ಅಲ್ಲೇಲೂಯ್ಯ. ಮನುಷ್ಯನಿಗೆ ಡ್ರೆಸ್ ಇಲ್ಲ, ಅದಕ್ಕೂ ಕೂಡ ಡ್ರೆಸ್ ಎಲ್ಲ ಇದೆ. ಈಗ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತೇವೆ, ಮಂಗ ಕೊಡೆ ಇಟ್ಕೊಂಡು ಹೋಗ್ತಾನೆ, ಕನ್ನಡಕ ಹಾಕೊಂಡು ಹೋಗ್ತಾನೆ, ಎಲ್ಲ ಮಾಡ್ತಾ ಇದ್ದಾರೆ, ಹೌದಲ್ವಾ? ಅದೇ ನೋಡ್ರಿ, ಎಲೀಷನಿಗೆ ಹೇಳುವಂತ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ. ಅವನೊಬ್ಬ ದನ ಕಾಯುವವನು ಅಥವಾ ದನ ಮೇಯಿಸುವಂತ ವ್ಯಕ್ತಿ. ಇವನ ಆರಿಸುವಿಕೆ ಹೇಗೆ ಬಂತ ಎಂಬುದಾಗಿ ನಾವು ನೋಡುವುದಾದ್ರೆ, ನಂಬಿಗಸ್ತನಾಗಬೇಕಾದಂತ ಗೆಹಜಿ ನಂಬಿಗಸ್ತನಾಗದೆ ಅಲ್ಲಿಯ ನಾಮವನ್ನು ತೆಗೆದುಕೊಂಡು ಹೋಗ, ಅಲ್ಲಿಯ ಚಿನ್ನದ ಮೇಲೆ, ಅಲ್ಲಿಯ ಮೌಲ್ಯಗಳ ಮೇಲೆ ಅವರು ಭರವಸೆ ಇಟ್ಟ ನಿಮಿತ್ತವಾಗಿ ಅವನ ಪದವಿಯನ್ನು ಕಳೆದುಕೊಂಡು. ಅಲ್ಲೇಲೂಯ್ಯ. ದೇವರು ನಮಗೆ ಕೊಟ್ಟಿರುವಂತ ಘನತೆ, ಗೌರವ, ಕೃಪೆಯನ್ನು ನಾವು ಅನೇಕ ಬಾರಿ ನಾವು ನಷ್ಟಪಡಿಸುವಾಗ ದೇವರಿಗೆ ಬಹಳ ದುಃಖವಾಗ್ತದೆ, ವೇದನೆ ಆಗ್ತದೆ ಇಲ್ವಾ?
ದೇವರು ಒಳ್ಳೆಯ ಒಂದು ಘನತೆಯನ್ನು ಕೊಟ್ಟಿದ್ದೇನೆ, ಗೌರವವನ್ನು ಕೊಟ್ಟಿದ್ದೇನೆ, ಅಲ್ಲಿ ಕೃಪೆಯನ್ನು ಕೊಟ್ಟಿದ್ದೇನೆ. ಇವರು ಏನ್ ಮಾಡ್ತಾ ಇದ್ದಾರೆ, ಅದನ್ನು ಕಳೆದುಕೊಳ್ತಾ ಇದ್ದಾರೆ ಅಥವಾ ಅಲ್ಲಿ ನಷ್ಟಪಡಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ ದೇವರು ಸಂಕಟ ಪಡುವವನಾಗಿದ್ದಾನೆ ನಮ್ಮ ಕುರಿತು. ಅಲ್ಲವೇ? ಹಾಗಾದ್ರೆ ಪ್ರೀತಿಯ ದೇವಜನರೇ, ಅದರಲ್ಲಿ ಆ ಒಂದು ಘನತೆಯನ್ನು ಕಳೆದುಕೊಂಡಂತ ಗೆಹಜಿಗೆ ಬದಲಾಗಿ ಎಲಿಷನ ಮೇಲೆ ಕಂಬಳಿ ಹಾಕಲ್ಪಡುತ್ತದೆ. ಅಲ್ಲವೇ? ಗೆಹಜಿಯ ಆರಿಸುವಿಕೆ ಕಂಬಳಿಯಿಂದ ಅಲ್ಲ, ಆದ್ರೆ ಎಲಿಷನ ಆರಿಸುವಿಕೆ ಕಂಬಳಿಯಿಂದ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬನ ಮೇಲಿರುವಂತಹ ಅಭಿಷೇಕ ಇನ್ನೊಬ್ಬನ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಇದೆಯಾ ಇಲ್ವಾ? ಹೊಸ ಒಡಂಬಡಿಕೆ ಸಭೆಯಲ್ಲಿ ನಾವು ಪವಿತ್ರಾತ್ಮನೇ ಬಂದಿದೆ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನ ಆಕಾಶದಲ್ಲಿ ಇಳಿದು ಬರುವುದಿಲ್ಲ. ಆದ್ರೆ ಒಬ್ಬ ಅಲ್ಲಿ ಅಭಿಷೇಕ ಇರುವಂತ ವ್ಯಕ್ತಿ ಅಲ್ಲಿ ಇರುವುದಾದ್ರೆ, ಅಭಿಷೇಕ ಇರುವಂತ ವ್ಯಕ್ತಿಗಳು ಪ್ರಾರ್ಥನೆ ಮಾಡುವುದಾದ್ರೆ, ಅಭಿಷೇಕವನ್ನು ಹೊಂದಿದಂತ ದೇವರ ಮಕ್ಕಳು ಪ್ರಾರ್ಥನೆ ಮಾಡುವುದಾದ್ರೆ, ಅಲ್ಲಿ ಅಭಿಷೇಕ ಪ್ರತಿಯೊಬ್ಬರನ್ನು ಆವರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಆದ್ರೆ ಯಾವಾಗ ಅವರಿಗೆ ಕಂಬಳಿ ಬಿತ್ತು, ಕಂಬಳಿ ಬಿದ್ದ ನಂತರ ಎಲಿಯ ಮಾಡಿದಂತ ಒಂದು ಅದ್ಭುತವನ್ನು ನೋಡ್ರಿ, 7 ಅದ್ಭುತವನ್ನು ಮಾಡಿದ. ಎಷ್ಟು ಅದ್ಭುತ! ಆದ್ರೆ ಎಲಿಷ ಡಬಲ್ ಪೊಸಿಷನ್. ಅವನಿಗೆ ಅಭಿಷೇಕ ಯಾವತ್ತೂ ಕೂಡ ಅಲ್ಲಿ ಒಂದು ವೇಳೆ ನೀರು ನೋಡ್ರಿ, ಒಬ್ಬರಿಗೆ ನಾನು ಲೋಟೆಯಲ್ಲಿ ನೀರು ಕೊಟ್ರೆ ಆ ನೀರು ಬೇಗ ಬೇಗ 1 ನಿಮಿಷದಲ್ಲಿ ಎಲ್ಲರಿಗೆ ಕೊಟ್ಟಾಗಬೇಕಂತ ಹೇಳಿದ್ರೆ ಎಲ್ಲರ ಕೈಯಲ್ಲಿ ಖಾಲಿ ಗ್ಲಾಸ್ ಇದೆ. ಇವರಿಗೊಬ್ಬರಿಗೆ ನಾನು 1 ಗ್ಲಾಸ್ ನೀರು ಕೊಟ್ಟೆ, ನೀರು ಕೊಟ್ಟು ನಾನು ಹೇಳಿದವರಿಗೆ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು, ಪಾಸ್ ಮಾಡ್ಬೇಕು. ಅರ್ಥ ಆಯ್ತು ನಿಮಗೆ? ಅದು ಬೇಗ ಮಾಡ್ಬೇಕು, ನಿಧಾನವಾಗಿ ಅದೇ ಬೀಳದಾಗಿ ನಾವು ನೋಡ್ತೀವಿ. 1 ನಿಮಿಷದಲ್ಲಿ ಮಾಡಿ ಅಂತ ಹೇಳಿದ್ರೆ ಬೇಗ 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 ಮಾಡಿ ಲಾಸ್ಟಿಗೆ ಹುಲ್ಲಿದ್ದ ನೀರು ಏನಾಗ್ತದೆ, ಲಾಸ್ಟಿಗೆ ಬರುವಾಗ ಕಡಿಮೆ ಆಗ್ತದ ಇಲ್ವಾ? ಆದ್ರೆ ಅಭಿಷೇಕ ಹಾಗೆ ಅಲ್ಲ ಪ್ರಿಯರೇ. ಒಬ್ಬರ ಮೇಲೆ ಸುರಿಸಲ್ಪಟ್ಟಂತ ಅಭಿಷೇಕ ಇನ್ನೊಬ್ಬರ ಮೇಲೆ ಹೋಗುವಾಗ ಅವನಿಗಿಂತ ಇವನು ಹೆಚ್ಚಾಗಿ ಉಪಯೋಗಿಸಲ್ಪಡ್ತಾನೆ. ಹಲ್ಲೆಲೂಯಾ. ಇವತ್ತು ಪ್ರಸಂಗ ಮಾಡುವ ನನ್ನ ಮೇಲಿರುವಂತಹ ಅಭಿಷೇಕಕ್ಕಿಂತಲೂ ಪ್ರಸಂಗವನ್ನು ಕೇಳುವಂತ ನಿಮ್ಮ ಮೇಲಿರುವಂತಹ ಅಭಿಷೇಕ, ನೀವು ಮಾಡುವಂತ ಸೇವೆ ಅಥವಾ ನಿಮ್ಮ ಮೇಲಿರುವಂತ ಕರಿವಿಕೆ ಇನ್ನು 2ರಷ್ಟು ಇರ್ತದೆ. ಇಷ್ಟೊತ್ತಿಗೆ ಆಮೇಲೆ ಎತ್ಕೊಂಡು ಹೋಗ್ತೀನಿ. ಹೌದು, ನಮ್ಗೆ ಒಂದು ಒಳ್ಳೆ ಸಂತೋಷ. ನೀವು ನೋಡಿದ್ರೆ ಏನೋ ಒಂದು ಕಾಪಿಗೆ ರೇಟ್ ಜಾಸ್ತಿ ಆಯ್ತಾ ಏನೋ ಗೊತ್ತಿಲ್ಲ, ಏನ್ ಪ್ರಾಬ್ಲಮ್, ಕಾಪಿ ಕುಡಿಲಿಲ್ವಾ? ಖುಷಿ ಇಲ್ವಾ? ಅಭಿಷೇಕ ಎನ್ನುವಂಥದ್ದು ನೀರು ಕೊಟ್ಟಾಗಿ ಕಡಿಮೆ ಆಗಿ ಹೋಗುವಂಥದ್ದಲ್ಲ, ಅಭಿಷೇಕ ಒಬ್ಬನಿಗಿಂತ ಇನ್ನು ಜಾಸ್ತಿ ಆಗ್ತದೆ. ಹಲ್ಲೆಲೂಯಾ. ಕೀರ್ತನೆ 133ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಆಹಾ ಸಹೋದರರು ಯಾರಾದ್ರೂ ಇದು ಕೀರ್ತನೆ 133 1 2 3 ಜೋರಾಗಿ. ಗಡ್ಡ ಗುಡ್ಡಲ್ಲಪ್ಪ ಗಡ್ಡ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಅಭಿಷೇಕದ ಕುರಿತು ಕೀರ್ತನೆ 133ರಲ್ಲಿ ಕರೆಕ್ಟ್ ಆಗಿ ಬರೆದಿದೆ. ಗುಡ್ಡ ಆಯ್ತಾ? ಗಡ್ಡ ಗುಡ್ಡ ಅಲ್ಲ. ನಿಮ್ ಮಡಿಕೇರಿಗೆ ಬಂದೆಲ್ಲ ಗುಡ್ಡವೇ ಕಾಣ್ತದೆ ನಿಮಗೆ. ಗಡ್ಡ ಏನದು? ನನಗೆ ಗಡ್ಡ ಇಲ್ಲ. ಈಗ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ಈ ಗಡ್ಡ ಮತ್ತೆ ಈ ತಲೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ತಲೆ ಅಂದ್ರೆ ನಾಯಕತ್ವ. ತಲೆ ಅಂದ್ರೆ ಏನು? ಸಭಾಪಾಲಕ, ಪ್ರವಾದಿ, ಅಪೋಸ್ತಲ, ಬೋಧಕ, ಮತ್ತೆ ಸುವಾರ್ತಿಕ. ಸುವಾರ್ತೆ ಎಲ್ಲ ಸರ್ಬೋದು, ಸುವಾರ್ತಿಕನೇ ಬೇರೆ ಕಾಲಿಂಗ್ ಇದೆ, ಸುವಾರ್ತಿಕ ಇವರೆಲ್ಲ. ಈಗ ಇವನ ಮೇಲೆ ದೇವರ ಅಭಿಷೇಕ ಸುರಿಸಿದ ಎಲ್ಲೋ ಸುರಿಸಿದ ಮೇಲೆ ಅದು ಎಲ್ಲಿಗೆ ಹರಿತದೆ? ನೀವು ತಲೆಗೆ ನೀರು ಹಾಕೊಂಡ್ರೆ ಅಲ್ಲೇ ನಿಲ್ತದ? ಸ್ಟಾಪ್ ಆಗಿ ಅಲ್ಲೇ ನಿಂತಿದೆ. ನದಿಯಾಗಿ ನಿಂತ್ರೆ ಜನಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ, ದೇವರು ಇರ್ಬೇಕು ಅಂತಲ್ಲ. ಎಲ್ಲರೂ ಹಾಕಿದ್ಮೇಲೆ ಎಲ್ಲಿ ಬರೀತದೆ? ಎಣ್ಣೆ ಎಲ್ಲ ಹಾಕಿದ್ಮೇಲೆ ಇಲ್ಲಿಗೆ ಬರ್ತದೆ. ಇಲ್ಲಿಂದ ಎಲ್ಲ ರೀತಿ. ನೀವು ಸ್ನಾನ ಮಾಡುವಾಗ ನೋಡಿದ್ರಾ ನೀರು ಎಲ್ಲಿಗೆ ಬರ್ತದೆ? ಸೀದಾ ಮೇಲೆ ಹೋಗ್ಬಿರ್ತದ? ನಮ್ಮದೆಲ್ಲ ಕೆಳಗೆ ಇಳಿತದೆ. ಇಲ್ಲಿ ಗಡ್ಡ ಎಲ್ಲ ದೇಹದಲ್ಲೆಲ್ಲ ಇಳಿತದೆ. ಅದೇ ರೀತಿಯಲ್ಲಿ ಅಭಿಷೇಕ ಎನ್ನುವಂಥದ್ದು ಎಣ್ಣೆ ಹಾಕಿದಾಗ ಒಂದು ಅಭಿಷೇಕ ಇಲ್ಲಿ ನಿಂತುಕೊಳ್ಳುವುದಿಲ್ಲ, ಅದು ಕೆಳಗಿನ ನಾಯಕತ್ವ. ಗಡ್ಡ ಅಂದ್ರೆ ಆರೋನ. ಯಾರದು? ಮೋಶೆ ನಾಯಕತ್ವದಲ್ಲಿದ್ರೆ ಕೆಳಗಿನ ನಾಯಕತ್ವ ಆರೋನ ಇದ್ದಾನೆ. ಮೋಶೆ ನಾಯಕನು, ಆರೋನ ಯಾಜಕನು. ಹಲ್ಲೆಲೂಯಾ. ಆ ನಂತರ ಅವರ ಅಕ್ಕ ಮೀರಿಯಮ್ಮಳು ಪ್ರವಾದಿ. ನೋಡ್ರಿ, ಎಲ್ಲರಿಗೂ ಒಂದೇ ರೀತಿ ಕರೆಯುತ್ತಾ? ಅಲೋ ಇತ್ತರಿ ಸ್ವಾಮಿ ಹೇಳಿದ್ರೆ 3 ದಿವಸ ಪ್ರಸಂಗ ಕೇಳಿ ಅವ್ರು ಯಾರು ಹೇಳಿದ್ರು ಹಸಿವೆ ಆಗ್ಬೋದು, ಏನಾದ್ರು ಸಿಕ್ಕಿದ್ರೆ ತಗೊಂಬನ್ನಿ ಅಂತ ಹೇಳಿದಾಗೆ ನೀವೇನು ಆನ್ಸರೇ ಮಾಡ್ತಾ ಇಲ್ಲ. ಅಭಿಷೇಕ ಯಾವತ್ತೂ ಕೂಡ ಮೇಲಿಂದ ಬಂದ್ರೆ ಕೆಳಗೆ ಹರಿದೇ ಹರಿತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನಾಟಕ ಯಾವಾಗಲೂ ಕೂಡ ಮೇಲಿಂದ ಹಾಕಿದ್ರೆ ಕೆಳಗೆ ಇಳಿಯಲ್ಲ. ಇಳಿತದ? ನಾಟಕ ಮಾಡುವವರು ಲೋಕದಲ್ಲಿ ಇದ್ದಾರೆ ನೋಡಿ, ಅವರು ಯಕ್ಷಗಾನ ಎಲ್ಲ ಹಾಕ್ತಾರೆ ವೇಷ.
ಅವರ ಮಕ್ಕಳು ಬೇರೆ ಬೇರೆ ಕಾರ್ಯದಲ್ಲಿ ಇರ್ತಾರೆ. ಈಗ ರಾಜಕೀಯದಲ್ಲಿ ತುಂಬಾ ಜನ ವ್ಯಕ್ತಿಗಳಿದ್ದಾರೆ, ಹೆಸರು ಹೇಳಬೇಕಾಗಿಲ್ಲ. ಅವರ ಮಕ್ಕಳೆಲ್ಲ ರಾಜಕೀಯದಲ್ಲಿ ಇಲ್ಲ, ಕೆಲವರು ದುಬೈಯಲ್ಲಿ, ಇಸ್ರೇಲ್ ಅಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇದ್ದಾರೆ. ಏನಕ್ಕೆ ಅಂದ್ರೆ ಅವರೆಲ್ಲ ಇಲ್ಲಿ ಮಾಡಿದ ದುಡ್ಡೆಲ್ಲ ಅವರಿಗೆ ಕಳಿಸಿ ಅವರನ್ನು ಬೆಳೆಸ್ತಾ ಇದ್ದಾರೆ. ಆದ್ರೆ ಅಭಿಷೇಕ ಹಾಗೆಲ್ಲ ಪ್ರಿಯರೇ, ಅಭಿಷೇಕ ಒಬ್ಬನ ತಲೆಯ ಮೇಲೆ ಬಿದ್ರೆ ಅದು ಒಂದು ಪರ್ಪೋಸ್ ಇರ್ತದೆ, ಅದಕ್ಕೆ ಉದ್ದೇಶ, ಅದು ಕೆಳಗೆ ಬರಲೇಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಯಾರು ಬಯಸ್ತಾರೆ, ಯಾರು ಅಲ್ಲಿ ನಡೆಸಲ್ಪಡ್ತಾರೆ ಆತ್ಮದಿಂದ, ಅವರ ಮೇಲೆ, ಆ ತಲೆಯ ಮೇಲೆ ಬಿದ್ದಂತ ಅಭಿಷೇಕ ಗಡ್ಡದವರೆಗೂ, ಅಲ್ಲೇ ಮಾತ್ರವಲ್ಲ, ಕೆಳಗೆ ಗಡ್ಡ ಅಂದ್ರೆ ಮೊದಲನೇದಾಗಿ ನಾಯಕತ್ವ, ಅಲ್ಲಿಯ ಸೇವಕ, ಕೆಳಗೆ ನಾಯಕತ್ವ, ಮತ್ತೆ ಕೊರಳಪಟ್ಟಿ ಅಂದ್ರೆ ಏನು? ಕೊರಳಪಟ್ಟಿ ಎಲ್ಲ ಏನು? ದೇವಜನರು. ಹಲ್ಲೆಲೂಯಾ. ಇಲ್ಲಿಗೆ ಹರಿದು ಬರುವಂತ ಎರ್ಮೋನ್ ಪರ್ವತದ ಮೇಲಿಂದ ಬಿದ್ದಂತ ಕಾರ್ಯಗಳು ಎಲ್ಲಾ ಕಡೆ ಹರಿದು ಹೋಗ್ತದೆ. ಅಲ್ಲಿ ಏನಿದೆ ಅಂತೆ? ಜೀವವು ಆಶೀರ್ವಾದವೂ ಇದೆ. ಹಾಗಾದ್ರೆ ಯಾರ ಕುರಿತು ಬರೆದಿದ್ದಾರೆ? ಇದು ಸಭೆಯ ಕುರಿತು, ಅಭಿಷೇಕದ ಕುರಿತು ಬರೆದಿದ್ದಾರೆ. ಮೇಲೆ ಹಾಕಿದಂತ ಅಭಿಷೇಕ ಅಲ್ಲೇ ಇರಲ್ಲ. ಈಗ ನಿಮಗೆ ಒಬ್ಬ ಒಳ್ಳೆ ಸೇವಕರಿದ್ದಾರೆ, ಬಲಪಡಿಸುವವರು, ಒಳ್ಳೆ ಕೃಪೆ ಇದೆ. ಆ ಕೃಪೆ ಸಭೆಗೆ ದೇವರು ಕೊಡಲ್ಲ? ಖಂಡಿತವಾಗಿ ಕೊಡ್ತಾರೆ. ಅಲ್ಲಿರುವಂತ ನಾಯಕರಿಗೆ, ಮಕ್ಕಳಿಗೆ, ಅವರ ಮೇಲೆ ಇರುವಂತ ಎಲ್ಲಾ ವ್ಯಕ್ತಿಗಳಿಗೆ ತಲೆಮಾರಿಗೆ ಕೊಡ್ತಾರೆ. ಅನ್ನೋದು ಅದು ಅವರ ಸ್ವಂತ ಆಸ್ತಿ ಅಲ್ಲ. ನಾನದ ಮೇಲೆ ನನ್ನ ಮಕ್ಕಳು, ನನ್ನ ಮಕ್ಕಳದ ಮೇಲೆ ನನ್ನ ಮೊಮ್ಮಕ್ಕಳು, ಹಾಗೆ ಇಲ್ಲ. ಅಲ್ಲಿನೂ ಹರಿಯುತ್ತದೆ, ಇಲ್ಲಿನೂ ಹರಿಯುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಇಲ್ಲಿ ಗಮನಿಸಬೇಕಾದ್ರೆ ವಾಕ್ಯಕ್ಕೆ ಬರುವ ಬೈಬಲ್ ಹೇಳ್ತದೆ, ಇಲ್ಲದ ಘಟನೆ ನಡೀತದೆ. ಏನಂದ್ರೆ 16ನೇ ವಾಕ್ಯಕ್ಕೆ ಬರುವಾಗ, ಆಗ ಎಲಿಷನು ಅವನಿಗೆ ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥಿಸಿದ. ಆಮೆನ್. ಪರಿಸ್ಥಿತಿಗಳು ಇಲ್ಲಿ ಉದ್ವಿಗ್ನವಾಗಿದೆ. ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಒಂದು ಕೋಣೆಯಲ್ಲಿ ಇವರು ಮಲಗಿದ್ದಾರೆ. ಮಲಗಿರುವಂತ ಕೋಣೆಯ ಸುತ್ತಲೂ ನೋಡುವಾಗ ಒಂದು ಮಹಾ ಸೈನ್ಯ ಬಂದಿದೆ. ಏನ್ ಬಂದಿದೆ ಇಲ್ಲಿ? ಇವರನ್ನು ಹಿಡಿಯುವುದಕ್ಕಾಗಿ, ಇವರನ್ನು ನಾಶಪಡಿಸುವುದಕ್ಕಾಗಿ, ಇವರನ್ನು ನಷ್ಟ ಮಾಡುವುದಕ್ಕಾಗಿ, ಈ ಇಬ್ಬರನ್ನು ಅಲ್ಲಿ ಕೊಲ್ಲುವುದಕ್ಕಾಗಿ ಒಂದು ಮಹಾ ಸೈನ್ಯ ಅವರಿದ್ದಂತ ಮಲಗಿದಂತ ಒಂದು ಕೋಣೆಯ ಒಳಗೆ, ಹೊರಗಡೆ ಎಲ್ಲರೂ ಬಂದು ನಿಂತಿದ್ದಾರೆ. ಹಲ್ಲೆಲೂಯಾ. ಅದನ್ನು ಯಾರು ನೋಡ್ತಾನೆ? ಯಾರು ನೋಡ್ತಾನೆ? ಅವನ ಸೇವಕ. ಎಲಿಷನಿಗೊಂದು ಸೇವಕನಿದ್ದಾನೆ, ಅವನು ನೋಡ್ತಾನೆ. ಅವನ ಶಾರೀರಿಕವಾದ ಕಣ್ಣಲ್ಲಿ ನೋಡ್ತಾನೆ, ಓ ಎಷ್ಟು ಜನ ಬಂದಿದ್ದಾರೆ. ಅಲ್ಲಿ ಏನ್ ನೋಡ್ತಾನೆ ಅವನು? ನಮ್ಮ ಕತೆ ಮುಗಿಯಿತು. ಮೊನ್ನೆಲ್ಲ ಹೇಳ್ತಿದ್ದ, ನಾನು ಒಂದು ಶ್ರೇಷ್ಠ ಪ್ರವಾದಿಯೊಂದಿಗಿದ್ದೇನೆ, ಅವನ ಹೆಸರು ಎಲಿಷಾ, 14 ಅದ್ಭುತ ಮಾಡಿದ. ಅವನ ಗುರು ಯಾರು? ಎಲಿಯಾ. ಬಹಳವಾಗಿ ಶಕ್ತವಾಗಿ ಉಪಯೋಗಿಸಲ್ಪಡ್ತಿದ್ದಂತ ಹೇಳಿದಂತ ಈ ಸೇವಕ ಯಾವಾಗ ಪರಿಸ್ಥಿತಿಗಳನ್ನು ನೋಡಿದ್ನೋ, ಜನಗಳನ್ನು ನೋಡಿದ್ನೋ, ಅವನ ಮಾತುಗಳು ಬದಲಾವಣೆ ಆಯಿತು. ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ಅಯ್ಯೋ ಎಲ್ಲರೂ ಬಂದು ಏನ್ ಮಾಡಿದ್ದಾರೆ, ಇಲ್ಲಿ ನಿಂತಿದ್ದಾರೆ ನೋಡಿ. 15ನೇ ವಾಕ್ಯ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ನೋಡಿ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಒಂದು ಸಭೆಯಲ್ಲಿರುವಂತ ವ್ಯಕ್ತಿಗಳು, ಒಂದು ಸೇವೆಯಲ್ಲಿರುವಂತ ವ್ಯಕ್ತಿಗಳು, ಒಂದು ದೇವರ ಉದ್ದೇಶದ ಒಳಗಿರುವಂತ ವ್ಯಕ್ತಿಗಳು, ಮೇಲೆ ಇದ್ದವರಿಗೆ ಧೈರ್ಯ ಇರುವ ಹಾಗೆ, ಹಲ್ಲೆಲೂಯಾ, ದೇವರು ನಮಗೆ ಕೊಟ್ಟಿರುವಂತ ಧೈರ್ಯದ ಹಾಗೆ ನಾವು ಕೂಡ ಧೈರ್ಯವುಳ್ಳವರಾಗಿರ್ಬೇಕು. ಎಷ್ಟು ಆಮೇಲೆ ಹೇಳ್ತೀವಿ? ನಾವು ಏಣಿಗಳಲ್ಲ, ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ನಾಳೆ ದಾಳಿಗಳು ನಡೀಬಹುದು, ತೊಂದರೆಗಳು ನಡೀಬಹುದು, ಅವಮಾನಗಳು ನಡೀಬಹುದು, ಆದರೆ ಗುಂಪುಗಳು ಚದರಬಾರದು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಎಲಿಯನಿಗೆ ಕೊಟ್ಟಂತ ಅಭಿಷೇಕ ಎಲಿಷನಿಗೆ ಟ್ರಾನ್ಸ್ಫರ್ ಆದ 2ರಷ್ಟು ಬಂತು. ಎಲಿಷನಿಗೆ ಬಂದಂತ ಒಂದು ಅಭಿಷೇಕ ಅವನ ಸೇವಕನಿಗೆ ಇರ್ಬೇಕಾಗಿತ್ತು. ಹಲೋ. ಆದ್ರೆ ಗೇಜಿಯ ಬದಲು ಇನ್ನೊಬ್ಬ ಅವನ ಸೇವಕ ಗೇಜಿ, ಅವನು ಯಾರನ್ನು ಆರಿಸಿದ? ಎಲಿಷನನ್ನು ಆರಿಸಿದ. ಈಗ ಎಲಿಷನಿಗೊಂದು ಸೇವಕ ಇದ್ದಾನೆ. ಎಲಿಷ ಬೆಳಗ್ಗೆ ಎದ್ದು ಎಲ್ಲ ಕಣ್ಣೆಲ್ಲ ಓಪನ್ ಮಾಡಿ ನೋಡ್ತಾನೆ, ಊರಲ್ಲೆಲ್ಲ ಸುತ್ತಲೂ ಯಾರಿದ್ದಾರೆ? ದೊಡ್ಡ ಸೈನ್ಯ. ಹಲ್ಲೆಲೂಯಾ. ನಿಂತಿದ್ದಾರೆ. ನೀವು ಹೇಗೆ ಪ್ರಾರ್ಥನೆ ಮಾಡ್ತೀರಿ ನೋಡ್ತೀವಿ, ನೀವು ಹೇಗೆ ಆರಾಧನೆ ಮಾಡ್ತೀರಿ ನೋಡ್ತೀವಿ, ನೀನು ಪ್ರವಾದಿಯನ್ನು ಹೇಗೆ ಹೊರಗೆ ಕರ್ಕೊಂಡು ಬರ್ತೀನಿ ನೋಡ್ತೀನಿ ಎಂಬುದಾಗಿ ಇದ್ದಾನೆ. ಈಗ ಭಯ ಏನಾಯ್ತು ನೋಡ್ರಿ, ಅವನು ಹೇಳ್ತಾನೆ, ಹಲ್ಲೆಲೂಯಾ, ಅಯ್ಯೋ ಸ್ವಾಮಿ. ಹೋದ್ರಲ್ಲಿ ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ನಮ್ಮ ಪರಿಸ್ಥಿತಿಗಳಲ್ಲಿ ಇದನ್ನೆಲ್ಲ ಎಷ್ಟು ಸರಿ ಹೇಳಿಲ್ಲ? ಅಯ್ಯೋ ಏನ್ ಮಾಡುದು, ಅಯ್ಯೋ ಏನ್ ಮಾಡುದು, ಎಷ್ಟು ಸರಿ ಹೇಳಿದ್ದೀರಾ ನಾವು, ಅಲ್ವಾ? ನಮ್ಮ ಗಂಡ ಅಥವಾ ಹೆಂಡತಿಗೆ, ಮಕ್ಕಳಿಗೆ ಅಥವಾ ಪರಿಸ್ಥಿತಿಗಳು ಬರುವಾಗ ನಮ್ಮೊಟ್ಟಿಗೆ ನಾವು ಏನ್ ಮಾಡುದು, ನಾಳೆ ಒಂದು 10,000 ರೂಪಾಯಿ ಕೊಡ್ಬೇಕು ಅವನಿಗೆ, ಬೆಳಿಗ್ಗೆ ಬರ್ತಾನೆ, ಅವನು ಸರಿ ಇಲ್ಲ, ಅವ್ನು ಮಾತಾಡೋದೇ ಸರಿ ಇಲ್ಲ. ಹಲ್ಲೆಲೂಯಾ.
ನಾಳೆ ಚರ್ಚಿಗೆ ಹೋಗು, ಕೆಲವರಿಗೆ ಹಾಗೆ ನಾಳೆ ಚರ್ಚಿಗೆ ಹೋಗು, ಸ್ನಾನ ಮಾಡಬೇಕು, ಎಂತ ಮಾಡುದು, ಒಂದು ತಿಂಗಳು ಸ್ನಾನ ಮಾಡಲಿಲ್ಲ, ಈ ಭಾನುವಾರ ಇನ್ನೂ ಸ್ನಾನ ಮಾಡಿ ವಾಸನೆ ಬರ್ತದೆ, ಹಂಗೆಲ್ಲ ಪ್ರಾಬ್ಲಮ್ ಇದೆ ಯಾರಿಗಾದ್ರೂ? ದೇವರಿಗೆ ಸ್ತೋತ್ರ, ಇವೆಲ್ಲ ಒಳ್ಳೆ ಮಾತು. ಕೆಲವರಿಗೆ ಬೇರೆ ಬೇರೆ ಉದಾಸೀನ ಇರ್ತದೆ. ಅಯ್ಯೋ ಭಾನುವಾರ ಇಷ್ಟು ದಿವಸ 11 ಗಂಟೆಗೆ ಎದ್ದು ಹೇಳ್ತಿದ್ದೆ, ಇಲ್ಲಿ ಅಡಿಗೆ ಮಾಡುದು, ಅವನಿಗೆ 2 ಗಂಟೆಗೆ ಊಟ ಕೊಡ್ತಿದ್ದೆ. ಈಗ ಪ್ರಾಬ್ಲಮ್ ಏನಂದ್ರೆ ಈ ಭಾನುವಾರ ಈ ಪಾಸ್ಟ್ 10 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ರೆ ಕೆಳಗೆ ಬೇರೆ ಆ ಒಂದು ಮೇಲೆ ಒಂದು ಚರ್ಚೆ ಮಾಡಿದ್ರೆ 2 ಗೇಟ್ ಹಾಕಿ ಅದಕ್ಕೆ ಬೇರೆ ಬೀಗ ಹಾಕಿ ಈ ಪ್ರಾಬ್ಲಮ್ ಮಾಡ್ತಾರೆ. ಹೋಗುದೇ ಕಷ್ಟ, ತಿರುಗಿ ಗೇಟ್ ಬೇರೆ ಬಂದ್ ಮಾಡಿರ್ತಾರೆ. ಏನಿದು ಅವಸ್ಥೆ, ಎಲ್ಲರ ಬಂದು ನುಗ್ಗುದು, ಸೌಂಡಿಕೆಯಲ್ಲಿ ಬರುದು ಬೇಡ ಅಂತ ಗೇಟ್ ಹಾಕಿದ್ರು, ಆಮೇಲೆ ಓಪನ್ ಮಾಡಿದ್ರೆ ಗೇಟ್ ಹಾಕುವ ಅಂತ. ಅದು ಶಿಸ್ತಾಗಿರ್ತದಲ್ವಾ? ಇಲ್ಲದೆಲ್ಲ ಬಂದು ಏನು ಎಂತ ನೋಡಿದೆ ಕಷ್ಟ, ಅದಕ್ಕೆ ಗೇಟ್ ಹಾಕಿದ್ರು. ಅರ್ಥ ಆಯ್ತಲ್ವಾ? ಈಗ ಕೆಲವು ಸರಿ ಯೋಚನೆ ಮಾಡ್ಬೋದು, ಏನು ಮಾಡುದಪ್ಪ, ಪಾಸ್ಟ್ ನೋಡಿದ್ರೆ 3 ಮಾವಿನಕಾಯಿ ಅಷ್ಟು ಉದ್ದ ಇದ್ದೇನೆ, ನಮಗೇನೆ ಮಾತಾಡ್ತಾರೆ. ಕೆಲವರಿಗೆ ಬೇರೆ ಬೇರೆ ಒಂದು ಸಮಸ್ಯೆಗಳಿದೆ. ಒಂದೇ ರೀತಿ ಸಮಸ್ಯೆ ಇರ್ತದಾ? ಬೇರೆ ಬೇರೆ ಸಮಸ್ಯೆಗಳು, ಬೇರೆ ಬೇರೆ ತಿಕ್ಕು ಮಾಡ್ತಾರೆ. ಕೆಲವರಿಗೆ ಉದಾಸೀನ, ಬೆಳಗ್ಗೆದ್ದು ಹೋಗ್ಲಿಕ್ಕೆ ಬರ್ಲಿಕ್ಕೆ, ಅಥವಾ ಕೆಲವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ, ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಜೀವನದಲ್ಲಿದೆ. ಇನ್ನೊಂದು ಇವನಿಗೆ ಏನು ಸಮಸ್ಯೆ ಗೊತ್ತಾ? ಭಯ. ಇವನಿಗೆ ಏನು ಸಮಸ್ಯೆ? ಯಾರನ್ನಾರು ಜನರನ್ನು ನೋಡಿದ್ರೆ ಭಯ. ನೋಡಿ, ಇವನು ಯಾರಿಗೆ ಇರೋದು? ಅದ್ಭುತ ಮಾಡುವಂತ ಒಂದು ಮಹಿಮೆ ಉಳ್ಳಂತ ಯಾರಿಗಿದ್ದಾನೆ? ಪ್ರವಾದಿಯೊಟ್ಟಿಗಿದ್ದಾನೆ, ಎಲಿಷನೊಟ್ಟಿಗಿದ್ದಾನೆ. ಅವನ ಅದ್ಭುತಗಳನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ ಏನೆಲ್ಲ ಅದ್ಭುತ ಮಾಡಿದ ಅಂತೇಳಿ. ಸತ್ತು ಹೋದವರನ್ನ ಎಬ್ಬಿಸಿದ. ಲಾಸ್ಟ್ಗೆ ಒಂದು ಸತ್ತು ಹೋದ, ಗೊತ್ತಾ ನಿಮ್ಗೆ? ಎಲಿಷನ ಸತ್ತು ಹೋದ ಇಲ್ವಾ? ಎಲಿಷ ಸತ್ತು ಹೋದ ಮೇಲೆ ಏನಾಯ್ತು ನೋಡ್ರಿ, ಒಂದು ವಾಕ್ಯ ತೆಗಿರಿ. ಆ 2 ಅರಸುಗಳು 13ನೇ ಅಧ್ಯಾಯ 21ನೇ ವಾಕ್ಯ. 2 ಅರಸುಗಳು 13:21 ಸಿಕ್ಕಿದರು ಓದಿ. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲಿಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಅವನು ಸತ್ತಿದಾಗ ಎಲಿಷ ಅಲ್ವಾ, ಅವನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ಮನುಷ್ಯನು ಎಲಿಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಉಚ್ಚಿ ಬಿಸಿ ಎದ್ದು ನಿಂತನು. ಅಭಿಷೇಕವು ಮೊಗವನ್ನು ಮುರಿಯುತ್ತದೆ. ಅಭಿಷೇಕವು ಸತ್ತು ಹೋದರೂ ಕೂಡ ನಷ್ಟಪಟ್ಟು ಹೋಗಲ್ಲ. ನಾವು ಹೊಂದಿದಂತ ಅಭಿಷೇಕ ನಮ್ಮ ತಲೆಮಾರಿಗೆ ಮಾತ್ರವಲ್ಲ, ನಾವು ಹೊಂದಿದ ಅಭಿಷೇಕ ನಮ್ಮ ಜೊತೆನೆ ಕೊನೆ ತನಕ ಇರುತ್ತೆ. ಸತ್ತು ಹೋದ್ರು ಕೂಡ ಅವನು ಎಲುಬು ಅಂತ ಹೇಳಿ ಕೊಳೆದು ಹೋಗಿರ್ತದೆ ದೇಹ ಅಲ್ವಾ, ಮೇಲೆ ಬಂದಿದೆ. ಎಲಿಷನ ಬಾಡಿ ನಮಗೆ ಒಳ್ಳೇದು ಗೋರಿ ಎಲ್ಲ ಮಾಡಲಿಲ್ಲ ಆ ಕಾಲದಲ್ಲಿ, ಕ್ರಾಸ್ ಇಟ್ಟು ಒಳ್ಳೆ ಗಂಟೆ ಎಲ್ಲ ಇಟ್ಟು ಇನ್ನು ಬೂದಿ ಏನೆಲ್ಲ ಮಾಡ್ತೀವಿ ನಾವು, ಪೇಂಟ್ ಎಲ್ಲ ಕೊಟ್ಟು. ಅವ್ರು ಇರುವಾಗ ಬಿರಿ ಊಟನೇ ಕೊಟ್ಟಿಲ್ಲ. ಅದು ಗೋರಿ ಮಾತ್ರ ಚೆನ್ನಾಗಿರ್ತದೆ ಕೆಲವು ಕಡೆಗಳಲ್ಲಿ. ಆದ್ರೆ ಈ ಎಲಿಷನ್ ನೋಡಿ ಏನು ಊತಿದರೆ ಗೊತ್ತಿಲ್ಲ, ಎಲುಬು ಮೇಲೆ ಬಂದಿತ್ತಂತೆ. ಆ ಎಲುಬುಗಳಿಗೆ ಈ ಬಾಡಿ ತಾಗಿ ಅದು ಎದ್ದು ನಿಂತರು ಅಂದ್ರೆ ಅವ್ರು ಬಂದಿದ್ದಂತ ಅಭಿಷೇಕ ಎಷ್ಟಿರ್ಬೇಕು? ಅದೋ ಅಭಿಷೇಕಕ್ಕೆ ಬೆಲೆ ಇದೆಯಾ ಇಲ್ವಾ? ಅವರು ಬಂದಿದ್ದ ಅಭಿಷೇಕ ಇವತ್ತು ನಾವು ಬಂದಿದ್ದೇವೆ ಇಲ್ವಾ? ಅಲ್ಲೋ ಹೇಳ್ರಿ, ಹೊಂದಿದ್ದೇವೆ. ಅವರು ಹೊಂದಿದಂತ ಅಭಿಷೇಕ ನಾವು ಹೊಂದಿದ್ದೇವೆ. ಆದ್ರೆ ನಾವು ನಮ್ಮನ್ನು ಇನ್ಕ್ರೀಸ್ ಮಾಡ್ಕೊಂಡಿಲ್ಲ, ನಾವು ಡೆವಲಪ್ಮೆಂಟ್ ಮಾಡ್ಕೊಂಡಿಲ್ಲ, ನಾವು ದೇವರ ಸ್ತುತಿಸಲಿಲ್ಲ, ಅದನ್ನು ಉಪಯೋಗಿಸಲಿಲ್ಲ ದೇವರ ರಾಜ್ಯಕ್ಕೆ. ಹೌದಾ ಅಲ್ವಾ? ಆ ಅಭಿಷೇಕ ಹೊಂದಿದಂತ ವ್ಯಕ್ತಿಯೊಂದಿಗೆ ಇವನು ಇರುವಾಗ ಇವನು ಕೇಳ್ತಾನೆ, ಎಂತ ಮಾಡುದು? ಪರಿಸ್ಥಿತಿ ಎಲ್ಲ ಈಗ ಏನಾಗಿದೆ, ಎಲ್ಲ ಉಲ್ಟಾ ಪಲ್ಟಾಗಿದೆ, ಎಲ್ಲ ಬಂದಾದ್ರು. ಆಗ ಎಲಿಷ ಹೇಳುವಂತ ಮಾತು, ಎಲಿಷನವನಿಗೆ ಹೆದರಬೇಡ, ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಿನವರಾಗಿದ್ದಾರೆ ಎಂದು ಹೇಳಿದನು. ಹಲ್ಲೆಲೂಯ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7ನೇ ವಾಕ್ಯ. ಸಿಕ್ಕಿದವರು ಓದಿ. ಶೂರರಾಗಿರಿ, ಧೈರ್ಯದಿಂದಿರಿ. ಅಶ್ಶೂರದ ಅರಸನಿಗೂ ಅವನೊಂದು ಇರುವ ಆ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವರಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಆಗಿನವರು ಮಾತನಾಡಿದಂತ ಮಾತು ನೋಡ್ರಿ, ದೇವರು ನಮಗೆ ಭರವಸೆ ಕೊಡುವಂತ ಕಾರ್ಯ ನೋಡ್ರಿ. ನೀವು ಭಯ ಪಡಬೇಡ್ರಿ, ಧೈರ್ಯವಾಗಿರಿ. ಅಲ್ಲಿ ದೇವರು ನಮಗೆ ಏನ್ ಹೇಳ್ತಾನೆ? ನೀವೇನ್ ಮಾಡ್ಬಾರ್ದು, ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು. ಹೌದಾ ಅಲ್ವಾ? ದೇವರು ನಮಗೆ ಏನ್ ಹೇಳ್ತಾ ಇದ್ದಾನೆ? ವಿಮೋಚನೆ 14:14 ಹೋದ್ರಿ ಯಾರು? ವಿಮೋಚನೆಗಳ 14:14 ಅಲ್ಲಿ ಏನ್ ಹೇಳ್ತಾರೆ ನೋಡಿ. ವಿಮೋಚನೆಗಳ 14:14 ಅಥವಾ 13:14. ವಿಮೋಚನೆಗಳ 13:14 ಸಾರಿ 13:14 ವಿಮೋಚನೆಗಳ ಇನ್ನು ಮೇಲೆ ನಿಮ್ಮ ಮಕ್ಕಳು
ಇದು ಯಾತಕ್ಕೆ ಎಂದು ವಿಚಾರಿಸುವಾಗ ವಿಮೋಚನೆ ಕಂಡ 14 ಸಾರಿ 14 13 14 ಆದರೆ ಹಾ. ಮೋಶೆ ಆ ಜನರಿಗೆ ಹಾ. ನೀವು ಹಂಚಬೇಡಿರಿ, ನೀವು ಹಂಚಬೇಡ್ರಿ, ಸುಮ್ಮನೆ ನಿಂತುಕೊಂಡಿದ್ದು ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ನೋಡ್ರಿ, ಯಾರು ಹೇಳ್ತಾ ಇರೋದು ಈ ಮಾತು? ಮೋಶೆನ ದೇವರು ಹೇಳ್ತಾ ಇರೋದು. ಹಲ್ಲೆಲೂಯಾ. ಯಾರಿಗೆ ಹೇಳ್ತಾ ಇರೋದು ಇಲ್ಲಿ? ಆ ಜನಗಳಿಗೆ, ಇಸ್ರಾಯೇಲ್ಗೆ ಹೇಳ್ತಾ ಇದ್ದಾರೆ, ನೀವು ಸುಮ್ಮನೆ ಇರ್ರಿ, ನಿಮಗೋಸ್ಕರ ಯುದ್ಧ ಯಾರು ಮಾಡ್ತೀನಿ? ದೇವರು ಆ ದೇವರನ್ನು ಎಲೀಷಾ ಆರಾಧಿಸ್ತಾ ಇದ್ದಾರೆ. ಯಾವ ದೇವರನ್ನು ಆರಾಧಿಸಿದವನು? ಈ ಇಸ್ರಾಯೇಲ್ ಜನರಿಗೆ ಹೇಳಿದಂತ ದೇವರನ್ನೇ ಇಸ್ರಾಯೇಲಿನ ಪ್ರವಾದಿಯಾದಂತ ಎಲೀಷನ ಆರಾಧಿಸ್ತಾ ಇರೋದು. ಹಲೋ, ದೇವರು ಒಂದ್ಸರಿ ಹೇಳಿದ ಮೇಲೆ ಮುಗೀತು, ಇನ್ನು ಮತ್ತೆ ಮತ್ತೆ ಹೇಳಲೇಬೇಕಾ? ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ನಾವು ದರ್ಶನದಲ್ಲಿ ಇರುವಾಗ, ಮಲಗುವಾಗ ಮತ್ತೆ ಮತ್ತೆ ಹೇಳ್ಬೇಕಾ? ಬಲಪಡಿಸ್ತೀನಿ ಅವರಿಗೆ ಹೇಳಿದ ಮೇಲೆ ನಮಗೆ ಬಲಪಡಿಸಲ್ವಾ? ಸತ್ಯವೇದದಲ್ಲಿ ಭಕ್ತರಿಗೆ ದೇವರು ಹೇಳಿದ ಮೇಲೆ ನಮ್ಮನ್ನು ಬಲಪಡಿಸಲ್ವಾ? ಹಲ್ಲೆಲೂಯಾ. ಅವರಿಗೆ ವಾಗ್ದಾನ ಮಾಡಿದ ಮೇಲೆ ನಮಗೆ ಸ್ಪೆಷಲ್ ವಾಗ್ದಾನ ಮಾಡ್ಬೇಕಂತಿದ್ಯಾ? ಆ ವಾಗ್ದಾನ ನಮಗೆ ಸಾಕಾಗಲ್ವಾ? ನಂಬುವವರಿಂದ ಎಲ್ಲಾ ಕಾರ್ಯಗಳಾಗ್ತದೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ದೇವರು ಹೇಳಿದ, ನೀವು ಸುಮ್ಮನೆ ಯುದ್ಧ ನಾನು ಮಾಡ್ತೀನಿ ಅಂತ ಹೇಳಿ. ಇಲ್ಲಿ ಎಲೀಷಾ ಹೇಳ್ತಾ ಇದ್ದಾನೆ ಅವನಿಗೆ, ಹಲ್ಲೆಲೂಯಾ, ನೀನು ಶಾರೀರಿಕವಾದ ಕಣ್ಣಿನಿಂದ ನೋಡಿರ್ಬಹುದು, ಆದ್ರೆ ಇವನು ಹೇಳ್ತಾ ಇದ್ದಾನೆ ದೇವರ ವಾಕ್ಯದ ಭರವಸೆ ಮೇಲೆ ಅವರಿಗಿಂತ ನಮ್ಮವರು ಹೆಚ್ಚಿನವರಾಗಿದ್ದಾರೆ. ಎಷ್ಟು ಜನ ಇದ್ರು ಮನೆ ಒಳಗೆ ಎಷ್ಟು ಜನ ಇದ್ದಾರೆ? ಮತ್ತೆ ಹೆಚ್ಚಿನವರು ಹೇಗೆ ಆಗೋದು? ನಿಮ್ಮ ಮನೆಯಲ್ಲಿ ನೀವು ಗಂಡ ಹೆಂಡತಿ ಇಬ್ಬರಿದ್ದ ಮೇಲೆ ಮನೆಯ ಸುತ್ತಮುತ್ತ ತುಂಬಾ ಮನೆ ಇರ್ತದೆ. ಈಗ ನಿಮ್ಮ ಗಂಡ, ನಮ್ಮ ಮನೆಯಲ್ಲಿ ಬಹಳ ಮಂದಿ ಇದ್ದಾರೆ ಅಂತ ಇವಾಗ ಹೆಂಚಿಗೆ ಡೌಟ್ ಬರ್ಬೋದು, ಇವಾಗ ಏನೋ ಮೈಂಡ್ ಅಪ್ಸೆಟ್ ಆಗಿರ್ಬೇಕು, ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಊರಲ್ಲಿ ತುಂಬಾ ಜನ ಇದ್ದಾರೆ, ಮನೆಯಲ್ಲಿ ಇಬ್ಬರಿದ್ರೆ ಯಾರು ಇದು ಅಂದ್ರೆ ಹೇಳಿದ್ರೆ ಹಾಗೆ ಅನ್ನಿಸ್ತದ ಇಲ್ವಾ? ಆದ್ರೆ ಇಲ್ಲಿ ನೋಡ್ರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದೆ. ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ಅವರಿಗಿಂತ ನಮ್ಮಲ್ಲಿರುವವರು ಬಹಳ ಮಂದಿ ಇದ್ದಾರೆ. ಯಾವುದನ್ನು ನೋಡಿ ಹೇಳಿದ ನೋಡಿ ಅಂದ್ರೆ, ಮುಂದಿನ ವಾಕ್ಯಗಳು ಹೇಳ್ತದೆ, ಅವನು ನೋಡಿದಂಥದ್ದು ಆತ್ಮೀಯ ಕಣ್ಣಿನಲ್ಲಿ, ಇವನು ನೋಡಿದ್ದು ಶಾರೀರಿಕ ಕಣ್ಣಿನಲ್ಲಿ. ಆಮೇಲೆ ಇವತ್ತು ಎರಡು ರೀತಿಯ ಜನಾಂಗಗಳಿದ್ದಾರೆ. ಒಬ್ಬರು ಶಾರೀರಿಕವಾದ ಕಣ್ಣಿನಲ್ಲಿ ಎಲ್ಲವನ್ನು ಆತ್ಮಿಕವನ್ನು ನೋಡಿ ನಂಬುವವರು. ಎರಡನೇದಾಗಿ ಆತ್ಮಿಕ ಕಣ್ಣಿನಿಂದ ನೋಡಿ ನಂಬುವವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಉದಾಹರಣೆಗೆ ಒಂದು ಒಳ್ಳೆ ವೆಹಿಕಲ್ ಅನ್ನು ಬಿಡ್ತೀರಾ ಅಂತ ನೀವು ನಂಬ್ತೀರಾ? ನೀವು ಮುಂದಿನ ದಿವಸದಲ್ಲಿ ಅನೇಕ ಜನರಿಗೆ ಆಶೀರ್ವಾದವಾಗಿರ್ತೀರ ಅಂತ ನಂಬ್ತೀರಾ? ಬ್ರದರ್, ನೀವು ಅನೇಕರಿಗೆ ಮನೆ ಕಟ್ಟಿ ಕೊಡ್ತೀರಾ ಅಂತ ನಂಬ್ತೀರಾ? ನಾನು ಹೇಳುವ ಮಾತಿನಲ್ಲಿ ನೀವು ನಂಬ್ತೀರಾ? ಕೆಲವರು ಯೋಚನೆ ಮಾಡ್ತಾರೆ, ಮನೆಗೆ ಒಂದು ಬಾತ್ರೂಮ್ ಮಾಡ್ಲಿಕ್ಕೆ ಈಗ ಪ್ರಾಬ್ಲಮ್ ಇದೆ, ಅದೇ ಒಂದು ಹಳೆಯ ಬಾತ್ರೂಮ್ ಅಲ್ಲಿ ನಾನು ಕೂರ್ತಾ ಇದ್ದೀನಿ, ಇಂಗ್ಲಿಷ್ ಕಮೋಡ್ ಹಾಕಬೇಕಂತ ಹೇಳಿ ಇನ್ನೂ ಹಾಕಿಲ್ಲ ಅಂತ ಯೋಚನೆ ಮಾಡಿ, ಇಲ್ಲ ಬ್ರದರ್ ನಮ್ದು ಫಸ್ಟ್ ಕೋಣೆ ಆಗ್ಲಿ ಆಮೇಲೆ ನೋಡುವ ಅಂತ ಹೇಳ್ತಾರೆ. ಇದು ನಂಬಿಕೆ ಅಲ್ಲ. ಹಲ್ಲೆಲೂಯಾ. ನೋಡ್ರಿ, ಎಲೀಷನಿಗಿದ್ದಂತ ನಂಬಿಕೆಯು ಅವನ ಸೇವಕನಿಗಿರುವಂತ ನಂಬಿಕೆ ಒಂದೇ ಆಗಿತ್ತ? ಇಲ್ಲ. ಏನಕ್ಕೆ ಅಂದ್ರೆ ಅವನು ನೋಡಿರುವಂತದ್ದು ಶಾರೀರಿಕವಾದ ಕಣ್ಣಿನಿಂದ. ನಾವಿವತ್ತು ಹೇಳ್ತೀವಲ್ಲ, ನನ್ನ ಪರಿಸ್ಥಿತಿ ಇಷ್ಟೇ ಬ್ರದರ್, ನಾನು ಇನ್ನು ಮುಂದೆ ಹೋಗಲ್ಲ ಬ್ರದರ್, ನನ್ನಲ್ಲಿ 40 ಜನನೇ ಬ್ರದರ್, 15 ಜನನೇ ಬ್ರದರ್, ನಮ್ಮ ಸಮಸ್ಯೆಗಳು ಹೀಗೆ ಬ್ರದರ್, ನಾವು ಮುಂದೆ ಬರಲ್ಲ ಬ್ರದರ್, ನಮ್ಮ ಹಣೆ ಬರ ಹೀಗೆ ಬ್ರದರ್. ಕೆಲವರು ಹೇಳ್ತಾರೆ, ನಮ್ಮ ಅಪ್ಪ ಮಾಡಿದೆ ಇಷ್ಟು ಬ್ರದರ್, ನಮ್ಮ ಹಣೆ ಬರನೇ ಇಷ್ಟು ಬ್ರದರ್. ನನಗೆ ಮೊನ್ನೆ ಒಬ್ಬ ಮನೆಗೆ ಬಂದ ಬ್ರದರ್, ಅವ್ರು 4 ಈಗ ಕವಡೆ ಹಾಕಿದ್ರು ಬ್ರದರ್. ಅವ್ರು ಹೇಳಿದ್ರು, ನಿಮಗೆ ಗಂಡಾಂತರ ಇದೆ. ಗಂಡಾಂತರ ಅವನಿಗೆ, ಗಂಡಾಂತರ ಇದಕ್ಕೆ ಅದನ್ನು ತಗೊಂಡ್ಬಂದ್ರೆ 5 ನೀವು ದುಡ್ಡು ಕೊಟ್ಟು ಅವ್ರ ಗಂಡಾಂತರ ಪರಿಹಾರ ಆಗಲಿಲ್ಲ. ನೀವು ನೋಡಿದ್ರೆ ಹೇಳ್ತೀರಿ ನಿಮ್ಗೇನ ಗಂಡಾಂತರ ಇದೆ. ಪಕ್ಕದವರಿಗೆ ಹೇಳಿ, ಗಂಡಾಂತರ ನಿನಗೆ ಅಲ್ಲ, ಲೋಕಕ್ಕೆ. ನಿನಗೇನು ಸಮಸ್ಯೆ ಇಲ್ಲ. ನೀವು ಹೇಳುವುದರಿಂದ ಉಂಟಲ್ವಾ, ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ಬಿಡುಗಡೆ ಆಗ್ತದೆ. ಬೈಬಲ್ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಆಗಿದ್ದಾನೆ. ಜೀವ ಬಾಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವ. ಬಾಯ ಫಲವಾಗಿ ಏನ್ ಮಾಡ್ತಾನಂತೆ ಮನುಷ್ಯ? ಹೇಳ್ರಿ, ಮನುಷ್ಯ ಬಾಯ ಫಲವಾಗಿ ಏನ ಮಾಡ್ತಾನೆ? ಸುಖವನ್ನು ಅನುಭವಿಸ್ತಾನೆ. ಹಾಗಾದ್ರೆ ನೀವು ಒಬ್ಬರಿಗೊಬ್ಬರು ಮಾತಾಡುವಾಗ, ಒಬ್ಬರಿಗೊಬ್ಬರು ಕೈ ಕೊಡುವಾಗ ದೇವರ ಕ್ರಿಯೆ ನಿಮ್ಮ ಮೂಲಕವಾಗಿ ನಡೀತದೆ.
ಹಾಗೆ ಪ್ರವಾದನೆ ಹೇಳಲಿಕ್ಕೆ ಪ್ರವಾದಿಗಳು ಬರಬೇಕಾಗಿಲ್ಲ, ಪ್ರವಾದನೆ ಹೇಳಲಿಕ್ಕೆ ಪಾಸ್ಟರ್ ಬರಬೇಕಾಗಿಲ್ಲ. ನೀವು ಬಾಯಿಗಳಿಗೆ ಒಬ್ಬರಿಗೊಬ್ಬರು ನಂಬಿಕೆಯಿಂದ ಪ್ರವಾದಿಸುವಾಗ, ನೀವು ಒಬ್ಬರಿಗೊಬ್ಬರು ನಂಬಿಕೆಯಿಂದ ಹೇಳುವಾಗ ದೇವರ ಕಾರ್ಯ ನಿಮ್ಮ ಮೇಲೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಹೇಳುವಂತ ಮಾತು ನೋಡ್ರಿ, ನಮ್ಮ ಕಡೆಯವರು ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರು ಹೆಚ್ಚಿನಾಗಿದ್ದಾರೆ. ಅವರು ಸ್ವಲ್ಪ ಆಚೆ ಹೊರಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬನ್ನಿ, ಅಥವಾ ಬಿಸಿ ನೀರವರಿಗೆ ಯಾರಾದ್ರೂ ಹೋಗಿ ಮಾಡಿಕೊಡಿ. ಬೈಬಲ್ ಹೇಳ್ತದೆ, ಆಗ ಎಲಿಷನು ಅವರಿಗೆ ಹೆದರಬೇಡ, ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯವರು ಏನಾಗಿದ್ದಾರಂತೆ, ಹೆಚ್ಚಿನವರಾಗಿದ್ದಾರೆ. ಯಾರ ಕಡೆಯವರು? ಯಾರ ಕಡೆಯವರು? ನಿಮ್ಮ ಮನಸ್ಸು ಗಮನ ಎಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೆ? ಯಾರ ಕಡೆಯವರು? ಹಲೋ, ಅವರ ಕಡೆಯವರಿಗಿಂತ ನಮ್ಮ ಕಡೆಯವರಂದ್ರೆ ಯಾರ ಕಡೆಯವರು? ಎಲಿಷನ ಕಡೆಯವರು. ಎಲಿಷನ ಕಡೆಯವರು ಯಾರು? ಯಾರು ಬಂದಿದ್ರಲ್ಲಿ? ಯಾರವರು? ಕೆಳಗಿನ ವಾಕ್ಯ ಇದ್ರೆ ನೋಡ್ರಿ, ಏನದು ಕೆಳಗಿನ ವಾಕ್ಯ ಅಲ್ಲ. ಆಗ ಎಲಿಷನು ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕರಿಗೆ ಕಂಡವು. ಮೊದಲು ನೋಡಿದ್ದು ಯಾವ ಕಣ್ಣಿನಿಂದ ಸಿಸ್ಟರ್? ಮೊದಲು ಯಾವ ಕಣ್ಣಿನಿಂದ ನೋಡಿದ್ದು? ಈಗ ನಿಮಗೆ ಎರಡು ಕಣ್ಣಿದೆ, ಒಂದು ಗ್ಲಾಸ್ ಒಂದು ಕಣ್ಣು, ಹೌದಲ್ವಾ? ಒಂದು ಕಣ್ಣಲ್ಲಿ ನೋಡುವಾಗ ಸ್ವಲ್ಪ ನಿಮಗೆ ಬ್ಲರ್ ಆಗಿ ಕಾಣ್ಬೋದು, ಒಂದು ಗ್ಲಾಸ್ ಅಲ್ಲಿ ನೋಡುವಾಗ ಸ್ವಲ್ಪ ದೊಡ್ಡದಾಗಿ ಕಾಣ್ತದೆ ಅಕ್ಷರ, ಹೌದಲ್ವಾ? ನೀವು ಯಾಕೆ ಸ್ಪೆಕ್ಸ್ ಹಾಕಿದ್ರಿ? ಈಗ ಏನಕ್ಕಂದ್ರೆ ಬೈಬಲ್ ಸರಿ ಕಾಣ್ಬೇಕು ಅಥವಾ ನೋಡ್ಬೇಕು ಅಥವಾ ಏನೋ ಒಂದು ಕಾರ್ಯಕ್ಕೆ ನಾವು ಹಾಕಿದೀವಿ. ಇದು ನಮ್ಮ ಕಣ್ಣುಗಳು, ಹೌದಲ್ವಾ? ಸೀತಕ್ಕ. ಆದ್ರೆ ನಮಗೆ ಇನ್ನೊಂದು ಕಣ್ಣಿದೆ, ಅದು ಸ್ಪಿರಿಚುವಲ್ ಐಸ್. ಎಲ್ಲರಲ್ಲಿ ಅದು ಏನು ಕಣ್ಣು? ಆತ್ಮೀಯ ಕಣ್ಣು. ನೋಡ್ರಿ, ಕೆಲವರು ಆತ್ಮದಲ್ಲಿ ಬೆಳೆದಿಲ್ಲ ಎಂಬುದಕ್ಕೆ ಉದಾಹರಣೆ ಏನಂದ್ರೆ, ಅವರು ಮಾತಾಡುವುದೆಲ್ಲ ನಕಾರಾತ್ಮಕವಾದದ್ದು. ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಏನೇ ಹೇಳಿದ್ರು ಸಿಸ್ಟರ್ ಅದಲ್ಲ ಸಿಸ್ಟರ್, ಬ್ರದರ್ ಅದಲ್ಲ ಬ್ರದರ್, ಇದು ಹಂಗೆಲ್ಲ ಬ್ರದರ್, ನೀವು ಹೇಳಿದಷ್ಟು ದೊಡ್ಡ ಸಮಸ್ಯೆ, ಇದು ಅದಕ್ಕಿಂತ ದೊಡ್ಡ ಸಮಸ್ಯೆ ಬ್ರದರ್, ನೀವು ಏನು ಅದು ಅರ್ಥ ಮಾಡ್ಕೊಂಡಿಲ್ಲ, ನಿಮಗೆ ಗೊತ್ತಿಲ್ಲ, ನಾನು ಓದದ್ದು ಅದು ಇದು ಎಂಬುದಾಗಿ ನಾವು ಹೇಳ್ತಾನೆ ಇರ್ತೀವಿ. ಬಟ್ ನಮ್ಮ ಸಮಸ್ಯೆ ದೊಡ್ಡದೇ ಆಗಿರ್ತದೆ. ಆದ್ರೆ ನಾವು ನೋಡುವಂಥದ್ದೆಲ್ಲವೂ ಕೂಡ ಶಾರೀರಿಕ ಕಣ್ಣಿನಿಂದ, ಭಯದ ಕಣ್ಣಿನಿಂದ, ಅವಸ್ಥೆಗಳ ಕಣ್ಣಿನಿಂದ, ಮಾನಸಿಕ ಕಣ್ಣಿನಿಂದ, ಈ ಎಲ್ಲ ಕಣ್ಣಿನಿಂದ ನೋಡುವಾಗ ನಮ್ಮ ಒಳಗೆಲ್ಲ ದುರ್ಬಲತೆ ಬರ್ತದೆ. ಅಯ್ಯೋ, ಅವರು ಹೆಚ್ಚಾಗಿದ್ದಾರೆ, ಅವರಲ್ಲಿ ಲಾಯರ್ಗಳಿದ್ದಾರೆ, ಅವರಲ್ಲಿ ಪೊಲೀಸ್ಗಳಿದ್ದಾರೆ, ಅವರಲ್ಲಿ ಅಲ್ಲಿ ಇನ್ಫ್ಲುಯೆನ್ಸ್ ಪರ್ಸನ್ಗಳಿದ್ದಾರೆ, ಅವರಲ್ಲಿ 10 ಎಕರೆ ಜಾಗವುಳ್ಳವರಿದ್ದಾರೆ. ಇದೆಲ್ಲ ನೋಡಿ ನಮಗೆ ಭಯ ಆಗ್ತದೆ ಇಲ್ವಾ? ಅಲೋ, ಭಯ ಆಗ್ತದೆ ಇಲ್ವಾ? ಈ ಭಯದ ಕಣ್ಣಿನಿಂದ ನಾವು ನೋಡಿದ್ದು ಯಾವ ಕಣ್ಣಿನಿಂದ ಸಿಸ್ಟರ್? ಶಾರೀರಿಕವಾದ ಕಣ್ಣಿನಿಂದ ನೋಡಿ, ಪರಿಸ್ಥಿತಿಗಳನ್ನು ನೋಡಿ ನಾವು ಭಯಪಟ್ಟಿದ್ದೇವೆ. ಆದ್ರೆ ನಮಗೊಂದು ಕಣ್ಣು ಇದೆ, ಅದು ಆತ್ಮೀಯ ಕಣ್ಣು. ಆ ಸ್ಪಿರಿಚುವಲ್ ಕಣ್ಣನ್ನು ಓಪನ್ ಮಾಡಿ ನೋಡಿದ್ರೆ ಪರಿಸ್ಥಿತಿಗಳು ಅವರಿಗಿಂತಲೂ, ಹಲ್ಲೆಲೂಯಾ, ನಮ್ಮ ಪರಿಸ್ಥಿತಿಗಿಂತಲೂ ಅವರಿಗಿಂತಲೂ ಹೆಚ್ಚಾಗಿರ್ತದೆ. ನಮ್ಮ ಪರಿಸ್ಥಿತಿಗಳು ಚಿಕ್ಕದಾಗಿರ್ತದೆ, ಅವರ ಪರಿಸ್ಥಿತಿಗಳು ದೊಡ್ಡದಾಗಿರ್ತದೆ. ನಮ್ಮ ಕಡೆಯವರು ದೊಡ್ಡವರಾಗಿರ್ತಾರೆ, ಅವರ ಕಡೆಯವರು ಚಿಕ್ಕವರಾಗಿರ್ತಾರೆ. ಎಷ್ಟೊತ್ತಿಗೆ ಅರ್ಥ ಆಯಿತು? ಎಲಿಷನಿಗಿದ್ದಂತ ಕಣ್ಣು ಸಾಧಾರಣ ಕಣ್ಣಲ್ಲ, ಅದು ಸೂಪರ್ ನ್ಯಾಚುರಲ್ ಐಸ್, ಅಂದ್ರೆ ದೈವಿಕವಾದ ಕಣ್ಣುಗಳು. ಅವನೊಬ್ಬ ಪ್ರವಾದಿ ಆಗ್ಬೇಕಾದ್ರೆ, ಅವನೊಬ್ಬ ಸೇವಕ ಆಗ್ಬೇಕಾದ್ರೆ ಅವನಿಗಿರುವಂತ ಕಣ್ಣುಗಳು ಕೂಡ ಬದಲಾಗಬೇಕು. ಹಲ್ಲೆಲೂಯಾ. ಅವನ ಕಣ್ಣು ಶಾರೀರಿಕವಾದ ಕಣ್ಣುಗಳಾಗ್ಲಿಲ್ಲ, ನಾರ್ಮಲ್ ಆದ ಕಣ್ಣುಗಳಾಗಿರಲಿಲ್ಲ. ಇಲ್ಲ ಬ್ರದರ್, ಬಂದ್ರೆ ಬರ್ತದೆ, ಹೋದ್ರೆ ಹೋಗ್ತದೆ ಅಂತ ಆಗ್ಲಿಲ್ಲ. ಅವನ ಕಣ್ಣುಗಳು ದೈವಿಕವಾದ ಕಣ್ಣುಗಳಾದ ನಿಮಿತ್ತವಾಗಿ ಅವನು ನೋಡಿದಂತ ಕಾರ್ಯಗಳನ್ನು ಇವನು ನೋಡ್ಲಿಕ್ಕೆ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇವನು ಹೇಳ್ತಾನೆ, ಅಯ್ಯೋ ಏನು ಮಾಡ್ಲಿ, ಅಯ್ಯೋ ಅಂತ ಹೇಳಿದ್ರೆ ನರಕ ಅಂತ ಅರ್ಥ. ಅಯ್ಯೋ ಅಂತ ಹೇಳಿದ್ರೆ ಪದ ನರಕ, ಅಲ್ಲೇ ಅಯ್ಯೋ ಅಯ್ಯೋ ಬೇನೆ. ಈ ಅಯ್ಯೋ ಪದವನ್ನು ಯೂಸ್ ಮಾಡಿ ಹೇಳ್ತಾನೆ, ಸ್ವಾಮಿ ಏನು ಮಾಡೋಣ? ಒಬ್ಬ ಪ್ರವಾದಿಗೆ ಕೇಳ್ತಾ ಇದ್ದಾನೆ, ಒಬ್ಬ ಸೇವಕರಿಗೆ ಕೇಳ್ತಾ ಇದ್ದಾನೆ. ಇವತ್ತು ನಮ್ಮ ಪರಿಸ್ಥಿತಿಗಳನ್ನು ನಾವು ಅನೇಕ ಬಾರಿ ಬೇರೆಯವರಿಗೆ ಹೇಳಿಕೊಳ್ತೀವಿ, ಈ ರೀತಿ ಸಮಸ್ಯೆ ಇದೆ, ಈ ರೀತಿ ಪರಿಸ್ಥಿತಿ ಇದೆ, ಈ ರೀತಿ ಅವಸ್ಥೆ ಇದೆ. ಆದ್ರೆ ಅವರ ಪರಿಸ್ಥಿತಿಯನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದಾ? ನಮ್ಮ ಬಂಧು ಬಳಗ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದ? ನಮ್ಮ ಕುಟುಂಬವನ್ನೇ ಸಾಲ್ವ್ ಮಾಡದಂತ ಎಷ್ಟೋ ಪರಿಸ್ಥಿತಿಗಳನ್ನ ನಾವು ಆಗಿ ಹೋಗ್ತಾ ಇದ್ದೀವಿ. ಸಾಲ್ವ್ ಆಗುತ್ತಾ? ಇಲ್ಲ. ಆದ್ರೆ ಪ್ರಿಯರೇ, ನಮಗೆ ಗೊತ್ತಿರಲಿ, ನಾವು ಪ್ರಾರ್ಥನೆ ಮಾಡುವಾಗ ಆತ್ಮಿಕ ಕಣ್ಣಿನಲ್ಲಿ ನಾವು ನೋಡಿ ಪ್ರಾರ್ಥನೆ ಮಾಡುವ, ನನ್ನ ಪರಿಸ್ಥಿತಿಗಳು ಸಾಲ್ವ್ ಆಗ್ತಾ ಇದೆ, ನನ್ನ ಅವಸ್ಥೆಗಳು ನೀಗಿ ಹೋಗ್ತಾ ಇದೆ, ನನ್ನ ಅವಸ್ಥೆಗಳ ಮೇಲೆ ದೇವರ ಕ್ರಿಯೆ ಬರ್ತಾ ಇದೆ, ನನ್ನ ಉದ್ದೇಶಗಳ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ, ನಾನು ಕೈ ಹಾಕಿದ ಕೆಲಸದ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ, ನನ್ನ ಎಜುಕೇಶನ್ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ, ನನ್ನ ಜೀವಿತದ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ, ನನ್ನ ಹೋರಾಟಗಳ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ ಎಂಬುದಾಗಿ ಹೇಳುವಂತ ವ್ಯಕ್ತಿಗಳು, ಸ್ವೀಕರಿಸುವಂತ ವ್ಯಕ್ತಿಗಳು ಇಲ್ಲಿ ಇರುವುದಾದ್ರೆ ನಮ್ಮ ಆತ್ಮೀಯ ಕಣ್ಣುಗಳು ಈ ಲೋಕದ ಯಾವ ಶಕ್ತಿಗಳು ಮುಚ್ಚಲಿಕ್ಕೆ ಆಗಲ್ಲ. ಈ ಕಣ್ಣುಗಳನ್ನು ಮುಚ್ಚಬಹುದು. ನಾಳೆ ಪ್ರಾಣ ಹೋಗ್ತದೆ, ಕಣ್ಣುಗಳು ಮುಚ್ಚಲ್ಪಡ್ತದೆ. ಎಲಿಷನ ಮೇಲಿದ್ದಂತ ಅಭಿಷೇಕ ಎಲುಬುಗಳು ಇನ್ನೊಂದು ಬಾಡಿಗೆ ತಗಲಿ ಅದು ಎದ್ದು ನಿಂತ ಕತೆ ಬರ್ದದ ಕಾರಣೇನಂದ್ರೆ, ಅವನಿಗೆ ಬದುಕಿರುವಾಗ ಸ್ಪಿರಿಚುವಲ್ ಐಸ್ ಇತ್ತು, ಬದುಕಿರುವಾಗ ಅಭಿಷೇಕ ಇತ್ತು, ಸತ್ತ ಮೇಲೂ ಕೂಡ ಅಭಿಷೇಕ ಹೋಗ್ಲಿಲ್ಲ.
Praise the Lord. ಆ ಎಲುಬುಗಳ ಮೇಲಿನ ಅಭಿಷೇಕ ಇತ್ತು ಪ್ರಿಯರೇ. ಆ ಅಭಿಷೇಕ ಸತ್ವದಂತ ಒಬ್ಬ ಬಾಡಿ, ಅದು ಬಾಡಿ ಇದೆ, ಇದಕ್ಕೆ ಬಾಡಿನೇ ಇಲ್ಲ, ಇದು ಎಲುಬು ಮಾತ್ರ ಇರೋದು. ಆದ್ರೆ ಆ ಎಲುಬು ಈ ಬಾಡಿಗೆ ತಗುಲಿ ಅದು ಎದ್ದು ನಿಂತು ಹೋಯಿತು. Praise the Lord. ಅವರ ಆರಾಮ್ಯರ ಗುಂಪನ್ನು ನೋಡಿ ಅವರು ಭಯಪಟ್ಟು ಎಣವನ್ನಲ್ಲೇ ಬಿಟ್ಟು ಹೋದ್ರು. ಅದು ಉರುಳ್ತಾ ಎಲಿಷನನ್ನು ಎಲ್ಲಿ ಊತಿದ್ರು ಆ ಎಲುಬುಗಳಿಗೆ ತಾಗಿ ಅದು ಎದ್ದು ನಿಲ್ಲುವುದಾದ್ರೆ ಹೊಸ ಒಡಂಬಡಿಕೆಯ ದೇವರ ಮಾತು, ದೇವರ ಕಾರ್ಯ ಎಷ್ಟಿರಬಹುದು. ಆಮೇಲೆ ಇವತ್ತು ದೇವರಿಗೆ ಹೇಳ್ರಿ, ಪರಿಸ್ಥಿತಿಗಳನ್ನು ನೋಡಿ ಹೇಳ್ರಿ, ಏನಂದ್ರೆ ನಾನು ಶಾರೀರಿಕವಾಗಿ ನೋಡಿದ್ದು ಸಾಕು, ಇನ್ನು ನನ್ನ ಆತ್ಮಿಕವಾಗಿ ನೋಡ್ತಾನೆ. ಅಲ್ಲೇಲೂಯ. ನನ್ನ ಪರಿಸ್ಥಿತಿಗಳು ಇಷ್ಟೇ, ನನ್ನ ಒಂದು ಅಳತೆ ಇಷ್ಟೇ, ಲಿಮಿಟ್, ನನ್ನ ಸೇವೆ ಇಷ್ಟೇ, ನನ್ನ ಕೆಲಸ ಇಷ್ಟೇ, ನನ್ನ ಒಂದು ಕುಟುಂಬದ ಪರಿಸ್ಥಿತಿ ಇಷ್ಟೇ, ನನಗೆ ಯಾರು ಕೇರ್ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ರು ಸಾಕು. ನೀವು ಹೇಳ್ರಿ, ನನ್ನ ಕಾರ್ಯಗಳು ಎಲಿಷನು ನೋಡಿದ ಹಾಗೆ ನಾನು ಆತ್ಮೀಯ ಕಣ್ಣಿನಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಎರಡು ಭಾಗ ನಿಂತಿದೆ, ಒಂದು ಶರೀರ, ಒಂದು ಆತ್ಮ. ಅಲ್ಲೇಲೂಯ. ಸಭೆ ಎರಡು ರೀತಿಯಲ್ಲಿ ಹಾದು ಹೋಗ್ತಾ ಇದೆ ಇವತ್ತು. ಒಂದು ಶಾರೀರಿಕವಾಗಿ ಮಾತನಾಡುವಂತ ಸಭೆ, ಒಂದು ಆತ್ಮೀಯವಾಗಿ ಮಾತಾಡುವಂತ ಸಭೆ. ಒಂದು ಶಾರೀರಿಕವಾಗಿ ಕ್ರಿಯೆಗಳನ್ನು ಮಾಡ್ತಾ ಇರುವ ಸಭೆ, ಇನ್ನೊಂದು ಆತ್ಮೀಯ ಕ್ರಿಯೆಗಳನ್ನು ಮಾಡುವಂತ ಸಭೆ. ಇವತ್ತು ಎರಡು ಸಭೆಗಳು ನಮ್ಮ ದೇಶ ರಾಜ್ಯದಲ್ಲಿದೆ. ಅಲ್ಲಿ ಒಂದು ಶಾರೀರಿಕವಾದ ದೃಷ್ಟಿಕೋನಗಳಲ್ಲಿ ಹೋಗ್ತಾ ಇದೆ, ಆಸ್ತಿ ಬೇಕು, ಅಂತಸ್ತು ಬೇಕು, ಅದು ಬೇಕು, ಇದು ಬೇಕು ಎಂಬುದಾಗಿ. ಇನ್ನೊಂದು ಸಭೆ ದೇವರ ಮಕ್ಕಳು ಬೆಳಿಬೇಕು, ಫಲ ಕೊಡಬೇಕು, ಅವರು ದೇವರಿಗಾಗಿ ಏನಾದರೂ ಕಾರ್ಯ ಮಾಡಬೇಕೆಂಬುದಾಗಿ ನಿರೀಕ್ಷಿಸಿ ಪ್ರಾರ್ಥನೆ ಮಾಡುವಂತ ಸಭೆ. ಇವತ್ತು ಯಾವ ಕಾಲಘಟ್ಟದಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಎರಡು ರೀತಿಯ ಕಾಲಘಟ್ಟ. ಒಂದನೇದಾಗಿ ಶಾರೀರಿಕವಾದ ವಾಯ್ಸನ್ನು ಕೇಳುವಂತ ಸಭೆ, ಎರಡನೇದಾಗಿ ಆತ್ಮಿಕವಾದ ವಾಯ್ಸನ್ನು ಕೇಳುವಂತ ಸಭೆ. ಹಲ್ಲೆಲೂಯಾ. ಕೊನೆಯ ಕಾಲದಲ್ಲಿ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕಾದ್ರೆ, ಆತ್ಮೀಯ ಕಿವಿಗಳು ತೆರೆಯಲ್ಪಡಬೇಕಾದ್ರೆ, ಆತ್ಮಿಕವಾಗಿ ಚಲನವಲನಗಳು ಬರಬೇಕಾದ್ರೆ ನಾವು ಕೇಳಬೇಕಾದಂಥದ್ದು ಆತ್ಮಿಕವಾದ ಸ್ವರವಾಗಿದೆ. ಆತ್ಮಿಕವಾದ ಸ್ವರವನ್ನು ಕೇಳುವುದಾದ್ರೆ ಬೈಬಲ್ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಗಳನ್ನು ಕೇಳುವವು, ಅವುಗಳು ನನ್ನನ್ನು ಬಲ್ಲವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ನೀವು ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ್ರಿ, ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂತ ದೇವರನ್ನು ನೋಡಿ ಭಯಪಡ್ರಿ. ಅಲ್ಲಿ ಯಾಕಂದ್ರೆ ಅವರಲ್ಲಿ ಇರುವವರಿಗಿಂತಲೂ, ಈ ಮೂರ್ನಾಡಲ್ಲಿ ಇರುವವರಿಗಿಂತಲೂ, ವಿರಾಜಪೇಟೆಯಲ್ಲಿ ಇರುವವರಿಗಿಂತಲೂ, ಮಡಿಕೆಯಲ್ಲಿರುವವರಿಗಿಂತಲೂ, ಕುಶಲನಗರದಲ್ಲಿ ಸುತ್ತಲಿರುವವರಿಗಿಂತಲೂ ನಮ್ಮಲ್ಲಿರುವವರು ಬಲವಾಗಿದ್ದಾರೆ. ನಿಮ್ಮ ಮನೆಯಲ್ಲಿ ಹೇಳಿ, ಸ್ವಾಮಿ ಅವರು ಏನೇ ಮಾಡಿರ್ಬೋದು, ಅವರ ಪರಿಸ್ಥಿತಿಗಳು ಉನ್ನತವಾಗಿರ್ಬೋದು, ನಮ್ಮ ಪರಿಸ್ಥಿತಿಗಳು ಹೀಗೆ ಇರ್ಬೋದು, ಆದ್ರೆ ಅವರಿಗಿಂತಲೂ ನಾವು ಬಲಶಾಲಿಗಳು, ಅವರಿಗಿಂತಲೂ ನಾವು ಜಯಶಾಲಿಗಳು, ಅವರಿಗಿಂತಲೂ ನಾವು ಅದ್ಭುತ ಹೊಂದಿದವರು, ಅವರಿಗಿಂತಲೂ ವಿಶೇಷವಾದವರು ಎಂಬುದಾಗಿ ಹೇಳ್ತಾ ನೋಡು. ನಿನ್ನ ನಂಬಿಕೆ ಬೆಳಿಲಿಕ್ಕೆ ಪ್ರಾರಂಭವಾಗ್ತದೆ. ಅಲ್ಲಿಯ ನಿನ್ನ ನಂಬಿಕಸ್ತಿಕೆಯನ್ನು ಬೆಳೀತದೆ, ನಿನ್ನ ನಂಬಿಕೆಯನ್ನು ಬೆಳೀತದೆ. ಹೇಗೆ ತೆಂಗಿನ ಮರ 3-4 ವರ್ಷದಲ್ಲಿ ಬೆಳೆದು ಫಲ ಕೊಡ್ತದೋ ಅದೇ ರೀತಿಯಲ್ಲಿ ನಮ್ಮ ನಂಬಿಕೆ ಬೆಳೆಯುವಾಗ ನಮ್ಮ ನಂಬಿಕಸ್ತಿಕೆಯು ವೃದ್ಧಿ ಆಗ್ತದೆ, ನಮ್ಮ ಎಲ್ಲಾ ಕಾರ್ಯಗಳು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಅಲ್ಲೇಲೂಯ. ನಾವೆಲ್ಲರೂ ಕೂಡ ಭಯಪಡುವುದೇನು? ಪರಿಸ್ಥಿತಿಗಳನ್ನು ನೋಡಿ ನಾನು ನೀನು ಭಯಪಡ್ತಾ ಇದೀವಿ, ಹೌದಲ್ವಾ? ಇಲ್ಲಿ ಇಬ್ಬರು ವ್ಯಕ್ತಿ, ಒಬ್ಬ ಶಾರೀರಿಕವಾಗಿ ಮೇಲಿನ ವಾಕ್ಯದಲ್ಲಿದ್ದಾನೆ, ಅಯ್ಯೋ ಸ್ವಾಮಿ ಏನು ಮಾಡೋದೆಂದನು. ಆದ್ರೆ ಇವನು ಹೇಳ್ತಾ ಇದ್ದಾನೆ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸ್ತಾನೆ. ಕಣ್ಣುಗಳು ತೆರೆಯಲ್ಪಟ್ಟು ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಲ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳ ಸೇವಕನಿಗೆ ಕಂಡವು. ಎಲ್ಲಿಂದ ಬಂತಿದೆಲ್ಲ ಇದು? ಯಾರು ಈ ಅಗ್ನಿಮಯವಾದ ರಥಾಶ್ವಗಳು ಬಂದವರು? ಯಾರು? ಎಲಿಷ ಫೋನ್ ಮಾಡಿ ಹೇಳಿದ್ನ, ಇವನು ನೋಡದಿರುವಾಗ ಮೆಲ್ಲೆ ಬಂದು ಹಿಂದೆ ನಿಲ್ಲಿ ಅಂತ. ಹಲೋ, ಇದು ಯಾರು? ದೇವದೂತರುಗಳು. ನಮಗೆ ಈ ಲೋಕದ ಜನರು ಸಹಾಯ ಇಲ್ಲದಿದ್ರು ಕೂಡ ಪರಲೋಕದ ದೂತರು ನಮಗೆ ಸಹಾಯ ಇದ್ದಾರೆ. ಆಮೇಲೆ ಸೈತಾನಿಗೆ ಇರುವಂತ ಪ್ರಕಟಣೆ ಇವತ್ತು ಸಭೆಗೆ ಇಲ್ಲ. ಸೈತಾನಿಗೆ ಒಂದು ಪ್ರಕಟಣೆ ಬಂತು, ಏನ್ ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾರೆ, ನೀನು ಇಲ್ಲಿಂದ ದುಂಕು, ನಿನ್ನನ್ನು ಕಾಯಲಿಕ್ಕೆ ಯಾರಿದ್ದಾರೆ? ಅದು ಯಾರಿದ್ದಾರೆ ಅಂತ ಹೇಳ್ತಿದ್ದಾನೆ ಅವನು. ಯಾರು ಹೇಳ್ತಾರೆ? ಯಾರಿದ್ದಾರಂತೆ? ದೂತರು. ಈಗ ಆಕ್ಚುಲಿ ಯಾರಿಗೆ ಅದು ಪ್ರಕಟಣೆ? ಯೇಸುಸ್ವಾಮಿ ಗೊತ್ತಿಲ್ವಾ? ನಾನು ಧೂಮಕಿನಿ, ನನ್ನ ಹತ್ರ ದೂತರು. ಅವ್ನು ಹೇಳಿದ ಮೇಲೆ ಬಂದದ್ದು ಯಾರು? 4ನೇ ಅಧ್ಯಾಯದಲ್ಲಿ, ಮತ್ತಾಯ 4ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿನ ಬಿಟ್ಟು ಸೈತಾನ ಹೋದ್ಮೇಲೆ ಮತ್ತೆ ಬಂದದ್ದು ಯಾರು? ಸಂತೈಸಲಿಕ್ಕೆ ದೂತರೇ. ನೋಡ್ರಿ ಅಲ್ಲಿ, ಓದಿ. ಉಪಚರಿಸಲಿಕ್ಕೆ ಯಾರು ಬಂದ್ರು? ಆಗ ಸೈತಾನನು ಆತನನ್ನು ಬಿಟ್ಟು ಯಾರನ್ನು ಬಿಟ್ಟು ಬಿಟ್ಟದ್ದು ಗಮನಿಸಿ. ಯೇಸುವನ್ನು ಬಿಟ್ಟು ಹೋದ. ನಂತರ ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ಯಾರು ಉಪಚಾರ ಮಾಡಿದ್ರು? ಯಾರು ಪ್ರಾಫಸಿ ಹೇಳಿದ್ರು? ಮೊದಲೇ ಪ್ರಾಫಸಿ ಮೊದಲೇ ಹೇಳಿದ್ಯಾರು? ಸೈತಾನ ಹೇಳ್ತಾನೆ, ನೀನು ತುಮುಕು, ನಿನ್ನನ್ನು ಕಾಪಾಡಲಿಕ್ಕೆ ಕಾಯಲಿಕ್ಕೆ ದೇವದೂತರು ಬರ್ತಾರೆ.
ಚೆನ್ನಾಗಿ ಸೈತಾನಿಗೆ ಗೊತ್ತಿದೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರೊಟೆಕ್ಷನ್ ಏಂಜಲ್ಸ್ಗಳು ಹಾಗೆ ಪ್ರೊಟೆಕ್ಟ್ ಮಾಡುವಂತ ದೇವದೂತರುಗಳು ನಮ್ಮನ್ನು ನಾಶನದಿಂದ ತಪ್ಪಿಸ್ಲಿಕ್ಕೆ ಘನ ದೇವದೂತರುಗಳ ಸೈನ್ಯ ಇದೆ ಅಂತ ಗೊತ್ತಿದೆ. ಯಾಕಂದ್ರೆ ಅವನೇ ದೂತ. ಯಾರು ಅವನ ಮೊದಲು ಏನಾಗಿದ್ದ? ಭೂತ ಆಗಿದ್ದ, ದೂತ ಆಗಿದ್ದ, ಮತ್ತೆ ಬಿದ್ದ ಮೇಲೆ ಭೂತ ಅಲ್ವಾ? ಅವನು ದೂತ ಆಗಿದ್ದ. ಅವನಿಗೆ ಪರಲೋಕದ ಎಲ್ಲ ವಿಷಯಗಳು ಗೊತ್ತು. ಅವನಿಗೆ ಹೇಳ್ತಾರೆ ನೀನಿದೆ ಧುಮುಕು ಅಂದ್ರೆ ಪರೀಕ್ಷೆ ಮಾಡ್ತಾ ಇದ್ದಾನೆ, ಆಗ ದೂತರು ಬರ್ತಾರೆ. ಧುಮುಕಿದ್ರೆ ದೂತರು ಬರೋದ, ಧುಮುಕದಿದ್ರು ಬರ್ತಾರೆ. ಹಲೋ, ಧುಮುಕಿದ್ರೆ ಮಾತ್ರ ದೂತರು ಬರೋದ, ಧುಮಕದಿದ್ರೆ ಬರ್ತದ? ನಾವು ಧುಮುಕ್ಲಿಕ್ಕೆ ಹೋಗ್ಬಾರ್ದು. ಬದಲಾಗಿ ನಾವು ಧುಮುಕದಿರುವಾಗಲೂ, ನಮಗೆ ತೊಂದರೆ ಆಗದಿರುವಾಗಲೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ನಮ್ಮನ್ನು ಬಲಪಡಿಸ್ಲಿಕ್ಕೆ ಯಾರಿದ್ದಾರೆ ಸೀತಾ ಸಿಸ್ಟರ್? ದೇವದೂತರಿದ್ದಾರೆ. ನಮ್ಮನ್ನು ಬಲಪಡಿಸ್ಲಿಕ್ಕೆ ಯಾರಿದ್ದಾರೆ? ದೂತರಿದ್ದಾರೆ. ನಮ್ಮನ್ನು ಬಲಪಡಿಸ್ತಾರೆ, ನಮ್ಮನ್ನು ನಡೆಸ್ತಾರೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ನಮಗೆ ಗೊತ್ತೇ ಇಲ್ಲ. ನಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲದಿರ್ಲಿ, ನಮ್ಮ ಕುಟುಂಬದವರು ನಮ್ಮನ್ನು ನೋಡದಿರ್ಲಿ, ನಮ್ಮ ಜನರು ನಮ್ಮನ್ನು ನೋಡದಿರ್ಲಿ, ನಮಗೆ ಪಟ್ಟಣದಲ್ಲಿ ಯಾರು ಇಲ್ಲದಿರ್ಲಿ, ನಮ್ಮನ್ನು ಕಾಯುವುದಕ್ಕೆ ಪರಲೋಕ ನಮಗೆ ಅಪ್ಪಣೆ ಕೊಟ್ಟಿದೆ. ಅಲ್ಲೆಲ್ಲಿಯ ಅಲ್ಲಿ ನಂಬಿಗಸ್ತರಾಗಿ ನಡಿಬೇಕು, ನೀತಿವಂತರಾಗಿ ನಡಿಬೇಕು, ದೇವರಿಗೆ ಆಗಿ ಅಲ್ಲಿ ಜೀವಿಸಬೇಕು. ಅಂತ ವ್ಯಕ್ತಿಗಳಿಗೆ ದೇವರ ದೂತರ ಸಹಾಯ ಇದೆ. ನೋಡಿ, ಪರಲೋಕಕ್ಕೆ ಸೈತಾನಿಗೆ ಸಮಸ್ಯೆ ಏನಿಲ್ಲ, ಅವನಿಗೇನು ಸಮಸ್ಯೆ ಇಲ್ಲ. ಅವನೇ ಹೇಳ್ತಾ ಇದ್ದಾನೆ ನೀನ್ ಧುಮುಕಿದ್ರೆ ಬರ್ತಾರೆ ಅಂತ. ಯೇಸುಸ್ವಾಮಿ ಗೊತ್ತಿದೆ ಧುಮುಕಬಾರ್ದು, ಧುಮಕದಿದ್ರೆ ನನ್ನ ಸಂತೈಸಿಗೆ ಯಾರು ಬರ್ತಾರೆ? ದೇವರು ಬರ್ತಾರೆ. ಲೋಕ ಹೇಳ್ತದೆ ನೀನು ಸಭೆಗೆ ಹೋಗ್ಬೇಡ, ಪ್ರಾರ್ಥನೆ ಮಾಡಬೇಡ, ವಾಕ್ಯ ಕೇಳಬೇಡ, ಅದೆಲ್ಲ ಸುಮ್ಮನೆ ಖಾಲಿ ಸ್ತೋತ್ರ ಆಮೇಲೆ ಅಂತ ಹೇಳಿದ್ರೆ ಸಾಕು. ಇವತ್ತು ತುಂಬಾ ಎಸ್ಟಿನ್ ಗ್ರೇಸ್ ಅಂತ ಹೇಳಿ ಅನೇಕ ಸಭೆಗಳಿದೆ. ಅವ್ರು ಹೇಳ್ತಾರೆ ಸುಮ್ಮನೆ ಸ್ತೋತ್ರ ಮಾಡಿದ್ರೆ ಸಾಕು, ಮುಗಿಯಿತು, ಏನು ಬೇಕಾದ್ರೆ ಮಾಡ್ಬೋದು, ಏನು ಬೇಕಾದ್ರೆ ಮಾಡಿದ್ರೆ ಆಗುತ್ತೆ. ಪ್ರೈಸ್ ಗಾಡ್. ಭಯಭಕ್ತಿಯಲ್ಲಿ ಇರ್ಬೇಕಾಗಿಲ್ಲ, ನಂಬಿಗಸ್ತಲ್ಲಿ ಇರ್ಬೇಕಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಜೀವಿಸಬೇಕಂತಿಲ್ಲ, ಪರಿಶುದ್ಧತೆಯಲ್ಲಿ ಇರ್ಬೇಕಂತಿಲ್ಲ, ಹೇಗೆ ಬೇಕಾದ್ರೆ ಜೀವಿಸಬಹುದು, ನಿನಗೆ ಒಳ್ಳೇದೇ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಯೇಸುಸ್ವಾಮಿ ಆಲ್ರೆಡಿ ಎಲ್ಲ ಮಾಡಿ ಮುಗಿಸಿದ್ದಾನೆ ಅಂತ ಹೇಳ್ತಾರೆ. ನಿನಗೋಸ್ಕರ ಇನ್ನು ಏನು ಮಾಡ್ಬೇಕಾಗಿಲ್ಲ, ಮತ್ತೆ ಸತ್ತು ಬದುಕಬೇಕಾ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಅಂತ ಕಾಲಘಟ್ಟದಲ್ಲಿ ನಾವು ಜೀವಿಸುವಾಗ ನಾವು ಗಮನಿಸಬೇಕು, ಸೈತಾನಿಗೆ ಒಂದು ಚಿಕ್ಕ ಪ್ರಕಟಣೆ ಇದ್ರೆ ಪರಲೋಕದಲ್ಲಿರುವಂತ ನಮಗೆ ಎಷ್ಟು ದೊಡ್ಡ ಪ್ರಕಟಣೆ ಇರಬೇಕು. ಆಮೇನ್. ಹಾಗಾದ್ರೆ ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆದ್ರೆ ನಮಗೆ ಕಾಣುವಂತ ವಿಷಯಗಳು ಬದಲಾಗ್ತದೆ. ಹಾಗೆ ಜನಗಳು ಹೇಳ್ತಾರೆ ಅವನು ಸಾಧಾರಣ ಮನುಷ್ಯ, ಬೇರೆ ಹೇಳ್ತಾರೆ ಈ ವ್ಯಕ್ತಿ ಸಾಧಾರಣವಾದವನು, ಇಲ್ಲಿ ಕೂತಿರುವಂತ ಸ್ಯಾಮ್ ಇರುವಂತ ವ್ಯಕ್ತಿ ಸಾಧಾರಣವಾದವನು, ಅವನಿಗೆ ಏನಾಗಲ್ಲ, ಅವನು ಕೇರ್ಲೆಸ್, ಅವನು ನಾರ್ಮಲ್ ಪರ್ಸನ್ ಅಂತ ಹೇಳ್ತಾನೆ. ಆದ್ರೆ ದೇವರು ಬರಬರುತ್ತಾ ಅದೇ ವ್ಯಕ್ತಿ ಮೇಲೆ ಘನವುಳ್ಳಂತ ಕಾರ್ಯವನ್ನು ಮಾಡುವ ಗೊತ್ತಾಗುತ್ತೆ ಲೋಕಕ್ಕೆ. ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತ ವ್ಯಕ್ತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೋಕ ಅನೇಕರು ಸತ್ಯವೇದಲ್ಲಿರುವಂತ ಭಕ್ತರನ್ನೆಲ್ಲ ಕಾಮನ್ ಆಗಿ ನಾರ್ಮಲ್ ಆಗಿ ನೋಡಿತು. ಆದ್ರೆ ಅವರು ಅವರನ್ನು ಯಾವತ್ತೂ ನಾರ್ಮಲ್ ಆಗಿ ನೋಡಲಿಲ್ಲ, ಅವರು ಸೂಪರ್ ನ್ಯಾಚುರಲ್ ಆಗಿ ನೋಡಿದ್ರು. ಹಲ್ಲೆಲೂಯಾ. ದಾವೀದನನ್ನು ನಾರ್ಮಲ್ ಆಗಿ ಕಂಡ್ರು, ಆದ್ರೆ ದೇವರು ದಾವೀದನ ಆರಿಸಿ ರಾಜನಾಗಿ ಮಾಡಿದ. ಮೋಶೆಯನ್ನು ಲೋಕ ನಾರ್ಮಲ್ ಆಗಿ ಕಂಡಿತ್ತು, ಅವನು ಸಾಯ್ಬೇಕಾಗಿತ್ತು, ದೇವರು ಅವನನ್ನು ಘನಪಡಿಸಿದ್ರು. ಗಿದ್ಯೋನು ನಾರ್ಮಲ್ ಆಗಿ ಒಂದು ಕಡೆಯಲ್ಲಿ ಭತ್ತವನ್ನು ಹೊಡಿತಾ ಇದ್ದಾನೆ, ಗೋಧಿ ಹೊಡಿತಿದ್ದಾನೆ, ಅವನು ನಾರ್ಮಲ್ ಪರ್ಸನ್, ಆದ್ರೆ ದೇವರನ್ನು ಸೂಪರ್ ನ್ಯಾಚುರಲ್ ಆಗಿ ಮಾಡಿದ್ರು. ಅನೇಕ ಭಕ್ತರ ಜೀವಿತವನ್ನು ನೋಡ್ರಿ, ಯಾರೆಲ್ಲ ದಾಹ ಇತ್ತು, ಯಾರಿಗೆಲ್ಲ ದೇವರ ಭಯ ಇತ್ತು, ನಂಬಿಗಸ್ತಿಗಿತ್ತು, ಅವ್ರು ಯಾರು ಕೂಡ ಸುಮ್ಮನೆ ಇರಲಿಲ್ಲ. ದೇವರಿಗೆ ಏನೆಲ್ಲ ಮಾಡ್ಬೇಕಾಗಿತ್ತು ಅದಕ್ಕೆಲ್ಲ ಪ್ರಯತ್ನ ಪಟ್ಟು ಅವ್ರು ಮಾಡುವವರಾದ್ರು ದೇವರನ್ನು ಸೂಪರ್ ನ್ಯಾಚುರಲ್ ಆಗಿ ಮಾಡಿದ. ಹಲ್ಲೆಲೂಯಾ. ನಿನ್ನ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು, ಪರಿಸ್ಥಿತಿಗಳು ಮರೆಯಾಗಿರ್ಬೇಕು. ಅಲ್ಲಿ ಎಂತ ಸಮಸ್ಯೆಗಳು ಬಂದ್ರೆ ಅದನ್ನು ಎದುರಿಸಬೇಕು. ಅದಕ್ಕೆ ನಿನ್ನ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಅವನು ದೃಷ್ಟಿ ಇಟ್ಟು ನೋಡಿದ, ಅಯ್ಯೋ ಜನಗಳು ಬಹಳ ಗುಂಪು, ನಾವು 50 ಜನ ಇದ್ದೀವಿ, ಈ ಪಟ್ಟಣ 300 ಜನ ತೊಂದರೆ ಮಾಡಿಗೆ ಬಂದ್ರಂತ ತಿಳ್ಕೊಳ್ರಿ. ಇನ್ನೊಂದು 15 ಜನ ಮಂದಿಯನ್ನು ಹೇಳ್ತಾರೆ, ಅಯ್ಯೋ ಸಿಸ್ಟರ್ ಏನ್ ಮಾಡುದು, ಈ ಪಾಸ್ಟರ್ ಇಲ್ಲಿ ಚರ್ಚೆ ಮಾಡಿ ಎಲ್ಲ ಹೇಳಿ ಸ್ಟಾರ್ಟ್ ಮಾಡ್ತಾರೆ, ತುಂಬಾ ಪ್ರಾಬ್ಲಮ್ ಮಾಡಿ ಸಿಟಿ ಚರ್ಚ್ ಅಂತ ಹೇಳ್ಕೊಂಡು ಈಗೆಲ್ಲ ಸ್ಟೆಪ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಏನ್ ಮಾಡೋಣ ಫಸ್ಟ್ ಈಗೆಲ್ಲರೂ ಅಂಡರ್ ಗ್ರೌಂಡ್ ಮಾಡಿದಿರ, ಎಲ್ಲಿ ಫಸ್ಟ್ ತೋರಿಸಿ, ಅದನ್ನ ಫಸ್ಟ್ ಅಲ್ಲೇ ನೂಗ್ತೀನಿ ಅಲ್ಲೇ ಎಂಬುದಾಗಿ ಕೆಲವರು ಹೋಗ್ತಾರೆ, ಕೆಲವು ಬಾಟಲ್ ಕೆಳಗೆ ಕೂರ್ಬೋದು. ಇಲ್ಲಿ ಅಂಡರ್ ಗ್ರೌಂಡ್ ಇಲ್ಲ, ವಾಶ್ರೂಮ್ ಮಾತ್ರ. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ. ಈಗ ಅವ್ರ ಪರಿಸ್ಥಿತಿಗಳನ್ನು ನೋಡುವಾಗ ಭಯ ಆಗ್ತದೆ, ಆದ್ರೆ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ನಮ್ಮ ಒಳಗಿದ್ರೆ ನಮಗೆ ಭಯ ಆಗ್ತದ? ಸಮಸ್ಯೆಗಳು ಬರ್ತದ ಇಲ್ವಾ? ಬರ್ಬಹುದು, ಬರದೇ ಇರಬಹುದು. ಆದ್ರೆ ಸಮಸ್ಯೆಗಳನ್ನು ಮಾರ್ಪಡಿಸುವ ನಮ್ಮ ಒಳಗಿನೇ ಇದ್ದಾನೆ. ನಮ್ಮ ಕುಟುಂಬದ ಸಮಸ್ಯೆಗಳು, ನಮ್ಮ ಜೀವಿತದ ಸಮಸ್ಯೆಗಳು, ನಮ್ಮ ಯಾವುದೇ ಸಮಸ್ಯೆಗಳಿರಲಿ, ಅಲ್ಲಿ ಬಗೆಹರಿಸುವಂತ ದೇವರು ನಮಗಿದ್ದಾನೆ. ಅಲ್ಲಿ ಅದನ್ನು ಪರೀಕ್ಷಿಸ್ತಾನೆ, ತಕ್ಕಡಿಯಲ್ಲಿ ತೂಗ್ತಾನೆ, ಆತನು ಅಳತೆ ಮಾಡ್ತಾನೆ. ಯಾರೆಲ್ಲ ನಿಮ್ಮನ್ನು ಅಳಿತಾರೆ, ದೇವರು ಅವರನ್ನು ಕೂಡ ಅಳಿತಾರೆ. ಹಲ್ಲೆಲೂಯಾ. ಹೇಳಿದ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ನಿಮ್ಮ ಪರಿಸ್ಥಿತಿಗಳನ್ನು ಒಂದು ಸರಿ ಯೋಚನೆ ಮಾಡಿ,
ಅವಸ್ಥೆಗಳನ್ನು ಒಂದ್ಸರಿ ಮಾಡಿ. ಎಷ್ಟೋ ಸರಿ ಹೇಳಿದ, ಅಯ್ಯೋ ಭಯ, ಈ ಪರಿಸ್ಥಿತಿಗಳು ಭಯ, ನಾಳೆ ಏನ್ ಮಾಡುದು, ನಾಡ್ದು ಏನ್ ಮಾಡುದು, ನನ್ನ ಜೀವಿತಕ್ಕೆ ಏನ್ ಮಾಡುದು, ಎಲ್ಲರೂ ಮನೆ ಕಟ್ತೀನಿ, ಇನ್ನೂ 10 ವರ್ಷದಿಂದ ಬಾಡಿಗೆಯಲ್ಲೇ ಇದ್ದೇನೆ, ಎಲ್ಲರೂ ಪ್ರಾಪರ್ಟಿ ತಗೊಂಡು ನಾನು ಇನ್ನೂ ಪ್ರಾಪರ್ಟಿ ತಗೊಳ್ಳಿಲ್ಲ, ಎಷ್ಟೋ ಸರಿ ಹೋದೆ, ಕೈಯಲ್ಲೆಲ್ಲ ಸೋಲುಗಳು, ಎಷ್ಟು ಸಾರಿ ನಮಗೆ ಭಯ ಆಗಲಿಲ್ಲ. ಹಲೋ, ಎಲ್ಲರೂ ಹುಷಾರಾಗ್ತಾ ಇದ್ದಾರೆ, ನನ್ನ ಮನೆಯಲ್ಲಿ ಅನಾರೋಗ್ಯ ಹೋಗ್ಲಿಲ್ಲ, ಎಷ್ಟು ಸರಿ ಭಯ ಪಟ್ಟಿಲ್ಲ. ಎಲ್ಲರ ಮನೆ ಇಂಪ್ರೂವ್ಮೆಂಟ್ ಆಗ್ತದೆ, ನನ್ನ ಮನೆಯಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಇಲ್ಲ, ಎಷ್ಟು ಜನ ನಾವು ಹೆದರ್ಲಿಲ್ಲ. ಎಲ್ಲ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ, ಎಲ್ಲ ಅವಸ್ಥೆಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ರಕ್ಷಿಸಿದನ ಇಲ್ವಾ? ದೇವರು ನಮಗೆ ಸಹಾಯ ಮಾಡಿದನೇ ಇಲ್ವಾ? ದೇವರು ನಮಗೆ ಅದ್ಭುತ ಮಾಡಿದನೇ ಇಲ್ವಾ? ಇವತ್ತು ಹೇಳಿ, ದೇವರೇ ಅವರ ಪರವಾಗಿರುವವರು ಅಥವಾ ಶತ್ರುವಿನ ಪರವಾಗಿರುವವರು, ಶತ್ರುವಿನ ಕ್ರಿಯೆಗಳಿಗಿಂತಲೂ ಇದ್ದವರಿಗಿಂತಲೂ ಜಾಸ್ತಿಯಾಗಿ ನನ್ನ ಪರವಾಗಿರುವವರು ಹೆಚ್ಚಿನವರು. ಏನಾಯ್ತು ಅದಕ್ಕೆ? ಏನ್ ಮಾಡ್ಬೇಕಾಯ್ತು ಗೊತ್ತಾ? ಎಲಿಷ ಒಂದು ಕಾರ್ಯ ಮಾಡಿದ. ಏನ್ ಮಾಡಿದ ಎಲಿಷ? ಯಾರು ಹೇಳ್ತೀರಾ? ಇವನು ಪರಿಸ್ಥಿತಿಗಳಿಂದ ಮಾರ್ಪಡ್ಲಿಕ್ಕೆ ಎಲಿಷ ಒಂದು ಕಾರ್ಯ ಮಾಡಿದ. ಏನ್ ಕಾರ್ಯ ಮಾಡಿದ? ಅವನ ಕಣ್ಣುಗಳನ್ನು ತೆರೆದು, ಪಕ್ಕದವರಿಗೆ ಹೇಳಿ, ನಿನ್ನ ಕಣ್ಣು ತೆರೆಯಲ್ಪಡುವಾಗ ನೀನು ದೈವಿಕವಾದ ಕಾರ್ಯಗಳನ್ನು ನೀವು ಹೊಂದುತ್ತೀರಾ. ನೀವು ದೈವಿಕವಾದ ಕಾರ್ಯಗಳನ್ನು ಹೊಂದಬೇಕು. ನಂಬಿಕೆಯಿಂದ ಹೇಳಿ, ಇನ್ನೊಂದ್ಸರಿ ಹೇಳಿ, ನಂಬಿಕೆಯಿಂದ. ನಿಮ್ಮ ಕಣ್ಣುಗಳು ತೆರೆಯಲ್ಪಡುವಾಗ ದೈವಿಕವಾದದನ್ನು ನೋಡುತ್ತೀರಾ. ನೀವು ದೈವಿಕವಾದದನ್ನು ನೋಡುತ್ತೀರಿ. ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವಿತದಲ್ಲಿ, ಸೋಲುಗಳ ಮೇಲೆ ದೇವರ ಕ್ರಿಯೆ ಪ್ರಕಟವಾಗುತ್ತದೆ. ಗಮನಿಸಿ. ಏಜ್ ಕೇಳು, ಯಾರು ಗಮನಿಸಿ, ರೆಕಾರ್ಡ್ ಮಾಡ್ಲಿಕ್ಕೆ ಇರ್ತದಲ್ಲ, ಇಲ್ಲಿ ನೋಡಿ, ಗಮನಿಸಿ. ಬೈಬಲ್ ಅಲ್ಲಿ ತಾಯಿಯಂತೆ ಮಗಳ ನೂಲಿನಂತೆ ಸೀರೆ ಹೇಳಿದ ಹಾಗೆ ನಾನು ಏನೆಲ್ಲ ಹೇಳ್ತೀನಿ ಅವೆಲ್ಲ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ರಿ, ಈಗ ಒಣಗಿದ ಎಲುಬುಗಳು ಒಂದು ಸೈಡಲ್ಲಿ ಬಿದ್ದಿದೆ, ಹೌದಲ್ವಾ? ಪ್ರವಾದಿ ಅದು ಏಜ್ಕೇಲ್ ಒಂದು ಕಡೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪರವಶನಾದ ಆತ್ಮಕ್ಕೆ ಒಯ್ಯಲ್ಪಟ್ಟ ಅವನ ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅಡಿಗೆಗಳಿಗ ಏಜ್ಕೇಲನ್ನು ದೇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಆತ್ಮದಲ್ಲಿ. ಏಜ್ಕೇಲ 37ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ಮೈಸೂರಿಗ. ಮತ್ತೆ ನೀವು ನೋಡುವಾಗ ಏಜ್ಕೇಲ ಇಲ್ಲ ಬ್ರದರ್, ನೀವು ಏನೇನ ಹೇಳ್ತೀರಾ ಅಂತ ಹೇಳಿದಾಗ ನನಗೇನೆ ಭಯ ಆಗ್ತಾ ಇದೆ. ಬೈಬಲಲ್ಲಿ ಏಜ್ಕೇಲ ಇಲ್ವಾ? ಏಜ್ಕೇಲನ ಪತ್ರಿಕೆ ಪ್ರವಾದನ ಗ್ರಂಥ 37ನೇ ಅಧ್ಯಾಯದಲ್ಲಿ ಈ ಘಟನೆ ನಡೀತದೆ. ಆತ್ಮ ಪರವಶನಾಗಿರುವಂತಹ ಏಜ್ಕೇಲನನ್ನು ದೇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಒಣಗಿದ ಎಲುಬುಗಳ ತಗ್ಗಿಗೆ. ಏನೋ ಆಗಿದೆ ಇವತ್ತು ನಿಮಗೆ ಕೆಲವರಿಗೆ. ಒಣಗಿದ ಎಲುಬುಗಳ ತಗ್ಗಿಗೆ. ಆ ತಗ್ಗಿಗೆ ಕರ್ಕೊಂಡು ಹೋಗುವಾಗ ದೇವರು ಅಲ್ಲಿ ಒಣಗಿದ ಎಲುಬುಗಳನ್ನ ಇಟ್ಟ, ಜೀವರುವವರನ್ನ ಇಟ್ಟ. ಅಲ್ಲಿ ಬೈಬಲ್ ತೀರಾ, ಬೈಬಲ್ ಏನ್ ಹೇಳ್ತದೆ? ತೀರಾ ಅಂದ್ರೆ ಏನು? ಪೂರ್ಣವಾದ ಒಣಗಿ ಹೋದಂತ ಎಲುಬುಗಳ ತಗ್ಗಿನಲ್ಲಿ ಏಜ್ಕೇಲನಿಗೆ ಕರ್ಕೊಂಡು ಹೋದ. ಈಗ ನಮ್ಮ ಪರಿಸ್ಥಿತಿಗಳಲ್ಲಿ ಕೂಡ ನಾವು ಆತ್ಮಿಕದಲ್ಲಿ ಇದ್ದೇವೆ, ಸ್ಪಿರಿಚುವಲ್ ಇದ್ದೇವೆ, ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋದ ಅಂತ ತಿಳ್ಕೊಳ್ಳಿ. ಎಲ್ಲ ಪ್ರಾಬ್ಲಮ್, ಅಲ್ಲಿ ಪ್ರಾಬ್ಲಮ್, ಇಲ್ಲಿ ಪ್ರಾಬ್ಲಮ್, ಡೈಲಿ ಪ್ರೇಯರ್ ಮಾಡ್ತಾ ಇದ್ದೇವೆ, ಎಲ್ಲ ಸಮಸ್ಯೆ ಗಮನಿಸಬೇಕು. ಎಲ್ಲ ಪ್ರಾರ್ಥನೆ ಮಾಡುವರೆಲ್ಲ ಕೂಡ ತುಂಬಾ ಸಮಸ್ಯೆ, ಏನೇ ಸಮಸ್ಯೆಗಳು ಹೋಗ್ತಾ ಇಲ್ಲ, ಒಂದು ಸಮಸ್ಯೆ ಕೂಡ ಸರಿಯಾಗಲಿಲ್ಲ, ತುಂಬಾ ಪ್ರಾಬ್ಲಮ್, ಕತ್ತಲೆಗೆ, ಎಲುಬಿನ ತಗ್ಗಿಗೆ. ಈಗ ದೇವರಿಗೆ ನಾವು ಏನು ಹೇಳ್ತೀವಿ? ನಾನು ಪ್ರಾರ್ಥನೆ ಮಾಡಿದೆ, ಉಪವಾಸ ಮಾಡಿದೆ, ಎಕ್ಸ್ಟ್ರಾ ಮಾಡಿದೆ, ಪ್ರವಾದನೆ ಹೇಳಿದೆ, ಬೋಧನೆ ಮಾಡಿದೆ, ಸಾಕ್ಷಿ ಹೇಳಿದೆ, ನಂಬಿಕೆಯಲ್ಲೇ ಹೇಳಿದೆ, ಅದೇನಿದೆ ಎಲ್ಲ ಒಣಗಿದ ಎಲುಬುಗಳ ತಗ್ಗಿನಲ್ಲೇ ಇದ್ದೀನಿ ಹೇಳ್ತೀವ ಇಲ್ವ? ಈಗ ಒಂದು ಸ್ವರ ಬರ್ತದೆ, ಈ ಎಲುಬುಗಳಿಗೆ ಜೀವ ಬರಬಹುದು. ದೇವರು ಇನ್ನೊಂದು ಈ ಸ್ಟೋರಿ ಏನಕ್ಕೆ ಬಂದದಂತೆ, ಹೊಸ ಒಡಂಬಡಿಕೆಯ ಒಂದು ಸ್ವಾರೂಪ್ಯವನ್ನು ದೇವರು ಏಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಬರ್ತದೆ. ಒಂದು, ಎರಡನೇದಾಗಿ ಅವನ ಲೆವೆಲ್ ಅನ್ನು ದೇವರು ಬದಲಿಸಲಿಕ್ಕಾಗಿ ದೇವರು ಅವನನ್ನು ಕರ್ಕೊಂಡು, ಅಲ್ಲೇಲೂಯ. ಅವನಿಗೆ ಒಣಗಿದ ಬಿಡುವರೆಗೂ ಅಲ್ಲಿಯ ಸೋತು ಹೋದಂತ ಜನಗಳನ್ನು ಬಲಪಡಿಸ್ತಿದ್ದ ಏಜ್ಕೇಲ, ಈಗ ಒಣಗಿ ಹೋದಂತ ವ್ಯಕ್ತಿಗಳನ್ನು ಕೂಡ ಬಲಪಡಿಸಲಿ ಎಂಬುದಾಗಿ ಸೇವೆಗೆ ದೇವರು ನಡೆಸಿ. ನಮ್ಮಲ್ಲಿ ಕೂಡ ನಮ್ಮ ಸೇವೆ ವ್ಯತ್ಯಾಸ ಆಗ್ಬೇಕಾದ್ರೆ ನಾವು ಕಷ್ಟದಲ್ಲಿ ಬರಬೇಕಾಗುತ್ತೆ. ನಾವು ಒಬ್ಬೊಬ್ಬರು ಫಲ ಕೊಡ್ಬೇಕಾದ್ರೆ, ಬೆಳಿಬೇಕಾದ್ರೆ ನಮ್ಮಲ್ಲಿ ಕೆಲವರಿಗೆ ಬೇರೆ ಬೇರೆ ರೀತಿಯ ಶೋಧನೆಗಳು, ಹೋರಾಟಗಳಿದೆ. ಅಲ್ಲೇಲೂಯ. ನೀವು ಎಣಿಸ್ಬೇಡ್ರಿ, ಹಾಗೇನೆ ಹೋಗ್ತೀವಿ, ಹಾಗೇನೆ ಬರ್ತೀವಿ, ಹಾಗೇನೆ ಮಲಗ್ತೀವಿ. ಪಾಸ್ಟರ್ ಅಲ್ಲಿ ನೀನು ಮಣ್ಣಿನಿಂದ ತೆಗೆದ ಕಾರಣ ನೀನು ತಿರುಗಿ ಮಣ್ಣಿಗೆ ಸೇರಿ ಅಂತ ಹೇಳಿ 4 ಮಣ್ಣು ಹಾಕ್ತಾರೆ, ಮುಚ್ಚಿತಾರೆ ಅಂತ ತಿಳ್ಕೊಬೇಡ್ರಿ. ಅದಕ್ಕಿಂತ ಮೊದಲು ಮಾಡಬೇಕಾದ ತುಂಬಾ ಕಾರ್ಯಗಳಿದೆ. ಹಲ್ಲೆಲೂಯಾ. ನಾವು ಅಂತ್ಯ ದಿವಸದ ಕುದುರೆಗಳಾಗಿರ್ಬೇಕು. ನಮ್ಮ ದೇವರು ಬಲಪಡಿಸ್ತಾನೆ, ಉಜ್ಜೀವನ ಪಡಿಸ್ತಾನೆ.
ಕೂತು ಬಂದು ದೇವರು ಉಪಕಾರ ಮಾಡಿದ್ರು, ಒಳ್ಳೇದಾಯ್ತು, ಇವ್ರು ಗಿಫ್ಟ್ ಕೊಟ್ಟು ಅವ್ರು ಕೊಟ್ಟರು ಅಂತ ಹೇಳಿ ಒಳ್ಳೆ ಸಾಕ್ಷಿಯಲ್ಲಿ ನಗಡ್ಕೊಂಡು ಕಾಲ ಅಷ್ಟಕ್ಕೆ ಮಾತ್ರ ಅಲ್ಲ, ಇನ್ನು ಆಳಕ್ಕೆ ಹೋಗ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ಕೂತಿರುವಂತ ಒಬ್ಬ ವ್ಯಕ್ತಿ ಆತ್ಮಪರವಶನಾದ ವ್ಯಕ್ತಿ ಅವನ ನಿಶಾಂತ್ ಎಲ್ಲಿಗೆ ಹೋಗ್ತಾನೆ? ಅವನು ಒಣಗಿದ ಎಲುಬುಗಳ ತಗ್ಗಿಗೆ ಅವನು ಒಯ್ಯಲ್ಪಡ್ತಾನೆ. ಅವನ ಆತ್ಮವು ಹಲ್ಲೆಲೂಯ ಡ್ರೈ ಬೋನ್ಸ್ಗಳ ಮಧ್ಯದಲ್ಲಿ ಒಯ್ಯಲ್ಪಡುವಾಗ ಅವನಿಗೆ ಭಯ ಆಗ್ತದೆ. ಹಲ್ಲೆಲೂಯ ದೇವರ ಸ್ವರವನ್ನು ಕೇಳುವಾಗ ಅವನು ಹೇಳ್ತಾನೆ, ಈಗ ನನಗೆ ಗೊತ್ತಿಲ್ಲ. ಇದುವರೆಗೂ ಪ್ರವಾದಿ ದೇವರು ಮಾತಾಡುವಾಗ ಜನಗಳಿಗೆ ಆನ್ಸರ್ ಮಾಡ್ತಾ ಇದ್ದ. ಅದೇ ಏಜ್ಕೆಲ್ ಏನ್ ಮಾಡ್ತಿದ್ದ? ದೇವರು ಮಾತಾಡುವಾಗ ಜನಗಳಿಗೆ ಆನ್ಸರ್ ಮಾಡ್ತಾ ಇದ್ದ. ಈಗ ದೇವರು ಕೇಳುವಾಗ ಅವನಿಗೆ ಆನ್ಸರ್ ಇಲ್ಲ. ನಾನು ಹೇಳಿದ್ರೆ ಅರ್ಥ ಆಗ್ತಿದೆಯಾ? ಇದುವರೆಗೂ ದೇವರಿಂದ ಕೇಳಿಸಿದನು ಜನರಿಗೆ ಹೇಳ್ತಾ ಇದ್ದ, ಜನರು ಭಯ ಪಡ್ತಾ ಇದ್ರು. ಈಗ ಅವನ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಅವನೇ ಒಣಗಿದ ಎಲುಬುಗಳ ತಗ್ಗಿನಲ್ಲಿದ್ದಾನೆ. ಹಲೋ, ನಾವೇ ಒಣಗಿದ ಎಲುಬುಗಳ ತಗ್ಗಿನಲ್ಲಿರುವಾಗ ದೇವರು ಕೇಳ್ತಾ ಇದ್ದಾರೆ, ಈಗ ಇದಕ್ಕೆ ಜೀವ ಬರಬಹುದು. ಈಗ ಏನ್ ನಮ್ಮ ಆನ್ಸರ್? ಹಲೋ, ಈ ನೇಬಲ್ ಅವನು ಯಾರು? ಇಸ್ರಾಯೇಲರ ಪ್ರವಾದಿ, ಏಜ್ಕೇಲ, ಜನಗಳನ್ನು ಗದರಿಸಿದವನು, ತಿದ್ದಿದವನು, ನಡೆಸಿದವನು. ಈಗ ಅವನನ್ನು ಒಣಗಿದ ಎಲುಬುಗಳ ತಗ್ಗಿನ ಮಧ್ಯದಲ್ಲಿ ಇಡುವಾಗ ಉಂಟಲ್ವಾ, ಅವನು ಹೇಳುವಂತ ಕಾರ್ಯ ಏನು? ನಮ್ಮ ಪರಿಶೀಲನೆ ಅರ್ಥ ಮಾಡಿಕೊಳ್ಳುವ. ಏನ್ ಕಾರ್ಯ ಅವನು? ಇದುವರೆಗೆ ಏನ್ ಹೇಳ್ತಿದ್ದ? ದೇವರ ಕ್ರಿಯೆ ಹೀಗೆ, ದೇವರ ಶಕ್ತಿ ಹೀಗೆ, ದೇವರ ಆಲೋಚನೆ ಹೀಗೆ ಹೇಳ್ತಾ ಇದ್ದವನು. ಈಗ ನೋ ವಾಯ್ಸ್. ಅದೇ ದೇವರ ವಾಯ್ಸ್ ಅನ್ನು ಕೇಳಿ ಜನಗಳಿಗೆ ಮಾತನಾಡಿದಲ್ವಾ? ಹಲೋ, ಅದೇ ವಾಯ್ಸ್ ಗಳನ್ನು ಕೇಳಿ ನೀನು ಪ್ರಾರ್ಥನೆ ಮಾಡ್ತಿದ್ದದಲ್ಲ, ಅದೇ ವಾಯ್ಸ್ ಅನ್ನು ಕೇಳಿ ದೇವರ ಕಡೆಗೆ ಬಂದದಲ್ವಾ, ಅದೇ ವಾಯ್ಸ್ ಕೇಳಿ ದೇವರ ಸೇವೆಗೆ ಒಪ್ಪಿಸಿಕೊಳ್ಬೇಕಂತಿದ್ದದಲ್ವಾ, ಅದೇ ವಾಯ್ಸ್ ಕೇಳಿ ದೇವರ ರಾಜ್ಯಕ್ಕೆ ಬಂದದಲ್ವಾ. ಮತ್ತೆ ಮಧ್ಯದಲ್ಲಿ ಪರಿಸ್ಥಿತಿಗಳು ಬರುವಾಗ ಏನಕ್ಕೆ ಕುಗ್ಗಿ ಹೋದದ್ದು, ಸೋತು ಹೋದದ್ದು? ಹಲೋ, ಇವತ್ತು ನಮ್ಮೊಟ್ಟಿಗೆ ದೇವರು ಹೇಳ್ತಾರೆ, ಮೊದಲಿದ್ದ ಕಾರ್ಯಗಳನ್ನು ತಿರುಗಿ ಮಾಡು, ಮೊದಲಿದ್ದ ಅಭಿಷೇಕ ಮತ್ತೆ ತಿರುಗಿ ಬಂದು ಮೊದಲಿದ್ದ ಕ್ರಿಯೆಗಳನ್ನು ನೀನು ಮಾಡು. ಅನ್ಯತೆಯಲ್ಲಿರು, ಯಾರು ಏನೇ ಹೇಳಿ, ಯಾರೇ ಮಾತನಾಡಲಿ, ನೀನು ಸೋತು ಹೋಗ್ಬೇಡ, ಬಲಹೀನಗೊಳ್ಬೇಡ. ನಿನ್ನನ್ನು ಉದ್ಧರಿಸುವುದಕ್ಕೆ ನಾನೇ ನಿನ್ನ ಸಂಗಡ ಇದ್ದೇನೆ. ಆಮೇಲೆ ನಮ್ಮನ್ನು ಉದ್ಧರಿಸಲಿಕ್ಕೆ ಯಾರಿದ್ದಾರೆ? ಈ ಪರಲೋಕ ಸೈನ್ಯಗಳಿದೆ. ನಮ್ಮ ನೋಟಗಳು ಬದಲಾಗಬೇಕು. ಯಾವ ನೋಟಗಳು? ದೈವಿಕವಾದ ನೋಟಗಳು. ಅಂದ್ರೆ ನಾವು ಕೆಲವು ಸರಿ ಪರಿಸ್ಥಿತಿಗಳನ್ನು ನೋಡಿ ಯೋಚನೆ ಮಾಡ್ತೀವಿ. ನಾಳೆ ಒಂದು ಬರ್ತಾರೆ ಕೊಡ್ಲಿಕ್ಕೆ, ನಾಳೆ ಒಂದು 600 ರೂಪಾಯಿ ಕೊಡ್ಲಿಕ್ಕೆ, ಈ ವಾರದಲ್ಲಿ 2000 ರೂಪಾಯಿ ಕೊಡ್ಲಿಕ್ಕಿದೆ, ನೆಕ್ಸ್ಟ್ ವೀಕಲ್ಲಿ ಒಬ್ಬರು ಬರ್ತಾರೆ, ಮಕ್ಕಳದ್ದು ಫೀಸ್ ಬಾಕಿ ಇದೆ, ಇವರಿಗೊಂದು ಕೊಡ್ಲಿಕ್ಕೆ ಬಾಕಿ ಇದೆ, ಬ್ಯಾಂಕಿನೊಂದು ಸಾಲ ಇದೆ, ಚಿನ್ನ ಬಿಡಿಸ್ಲಿಕ್ಕೆ ದುಡ್ಡಿಲ್ಲ. ಎಲ್ಲ ಪರಿಸ್ಥಿತಿಗಳನ್ನು ಯೋಚನೆ ಮಾಡಿ 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 ನಮ್ಮ ಒಳಗೆ ಒಂದು ನಂಬಿಕೆ ನಾವು ಕಳ್ಕೊಳ್ತೀವಿ. ನಾವು ಹೇಳುದಿಲ್ಲ, ದೇವರೇ ಹೌದು ಪರಿಸ್ಥಿತಿಗಳು ಹಿಂಗೆ ಇದೆ, ಆದ್ರೆ ಪರಿಸ್ಥಿತಿಗಳಲ್ಲಿ ದೊಡ್ಡವರು ನೀನು ಎಂಬುದಾಗಿ ಹೇಳ್ತಾ ಇಲ್ಲ. ನಾವು ನಮ್ಮನ್ನೇ ಕುಗ್ಗಿಸಿಕೊಳ್ತಾ ಇದ್ದೇವೆ. ವೈಯಕ್ತಿಕವಾಗಿ ಪ್ರಾರ್ಥನೆ ಇಲ್ಲ, ಸಭೆಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ವೈಯಕ್ತಿಕವಾಗಿ ಪ್ರೇಯರ್ ಮಾಡಲ್ಲ. ಊಟನೂ ಕೂಡ 2 ಕೈಲಿ ಬೇಕಾದ್ರೆ ಊಟ ಮಾಡ್ತೀವಿ, ಪ್ರೇಯರೇ ಮಾಡ್ತೇವೆ. ಈಗ ಪರಿಸ್ಥಿತಿಗಳನ್ನು ನೋಡಿ ನಮ್ಮ ಜೀವಿತದಲ್ಲಿ ನಮಗೆ ದೇವರು ಇನ್ಕ್ರೀಸ್ ಮಾಡ್ಲಿಕ್ಕೆ ಜಾಸ್ತಿ ಆಗೋದು, ಪ್ರಾರ್ಥನೆ ಕಡಿಮೆ, ನಂಬಿಗಸ್ತಿಗೆ ಹೋಗಿರ್ತದೆ. ಇನ್ನು ಸ್ವಲ್ಪ ಸ್ಪಿರಿಚುವಲ್ ಅಲ್ಲಿ ಬಂದ್ರೆ, ಬಿಡಿ ಬ್ರದರ್ ಮೊನ್ನೆಲ್ಲ ಪ್ರೇಯರ್ ಮಾಡಿಲ್ವಾ, ಇವತ್ತೊಂದು ದಿವಸ ರಜೆ ಮಾಡಿದೆ, ಏನಾದ್ರು ಗವರ್ಮೆಂಟ್ ಹಾಲಿಡೇ ಬರ್ತದೆ, ಪ್ರಾರ್ಥನೆಗೆ ಒಂದು ರಜೆ ಇಲ್ವಾ? ಮೊನ್ನೆ ನಾವು 1/2 ಗಂಟೆ ಜಾಸ್ತಿ ಮಾಡಿದ್ದೇವೆ ಬ್ರದರ್, ಸಿಸ್ಟರ್ ಮೊನ್ನೆ 1 ಅವರ್ ಜಾಸ್ತಿ ಮಾಡಿದ್ದೇವೆ, ಇವತ್ತು ಅದನ್ನ ಅರ್ಧ ಇಲ್ಲಿ ಹಾಕೋಣ. ಪಾಸ್ಟ್ಗೆ ಗೊತ್ತಾಗಲ್ಲ ಬ್ರದರ್, ಯಾರಿಗೂ ಗೊತ್ತಾಗಲ್ಲ. ಮೊನ್ನೆ 1 ಅವರ್ ಮಾಡಿಲ್ವಾ ಹೆಚ್ಚು, ಅದನ್ನು ಅರ್ಧ ಇಲ್ಲಿ ಹಾಕಿ, ಇನ್ನೊಂದು ಅರ್ಧ ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ ಆಗುವಾಗ ಹಾಕೋಣ. ಪ್ರೈಸ್ ಗಾಡ್. ಇನ್ನು ಅರ್ಧ ಯಾವಾಗ? ಇನ್ನೊಂದು ಪ್ರಾಬ್ಲಮ್ ಆಗುವಾಗ ಲಾಸ್ಟ್ಗೆ ಲಕ್ಕ ಹೊಡಿಬೇಕು. ಗೊತ್ತಾ, ಆತ್ಮೀಯ ಜೀವಿತದಲ್ಲಿ ಸ್ಪಿರಿಚುವಲ್ ಲೈಫಲ್ಲಿ ಲಕ್ಕ ಹೊಡಿತದೆ, ಗೊತ್ತಾ ನಿಮಗೆ? ಸ್ಪಿರಿಚುವಲ್ ಲೈಫಲ್ಲಿ ಲಕ್ಕ ಹೊಡಿದ್ರೆ ಏನು ಬ್ರದರ್, ಏನು ಮಾಡಿ ಏನಾಗ್ತಾ ಇಲ್ಲ ಬ್ರದರ್, ಇನ್ನು ಯಾವ್ದಾದ್ರು ಏನಾದ್ರು ಬೇರೆ ಪ್ಲಾನ್ ಏನಾದ್ರು ಮಾಡ್ಬೇಕು, ಬೇರೆ ಯಾವ ಪ್ಲಾನ್ ಇಲ್ಲ. ಪ್ರೈಸ್ ಅಲ್ಲ, ಬೇರೆ ಯಾವ ಪ್ಲಾನ್ ಇಲ್ಲ. ಅಲ್ಲಿ ಒಂದೇ ಮಾರ್ಗ, ಯೇಸುವೇ ಮಾರ್ಗ. ಅಲ್ಲೆಲ್ಲೂಯ್ಯ, ಅದನ್ನೇ ಮಾಡ್ಬೇಕು. ಮೊದಲು ದೇವರ ರಾಜ್ಯಕ್ಕಾಗಿ ಎಲ್ಲರೂ ಹೇಳಿ, ನೀತಿಗಾಗಿಯೂ ತೋಗಬನ್ನಿ, ಅವೆಲ್ಲವುಗಳು ಕೂಡ ಇವೆಲ್ಲವೂ ದೊರಕು. ನೋಡಿ, 2 ಮಾತಿದೆ ಇಲ್ಲಿ. ಅವೆಲ್ಲವುಗಳಂದ್ರೆ ದೇವರು ನಮಗಾಗಿ ಇಟ್ಟಿರುವಂತ, ಇವೆಲ್ಲವಂದ್ರೆ ನಾವು ಪ್ರಾರ್ಥನೆ ಮಾಡಿ ದೇವರ ರಾಜ್ಯಕ್ಕಾಗಿ ತವಕ ಪಡುವಾಗ ಅವುಗಳು ಸಿಗ್ತದೆ, ಇವುಗಳು ಮಾಡದಿರುವಾಗ ಅವುಗಳು ಇಲ್ಲ. ಇಲ್ಲ ಹೋದವರ ಪ್ರೇಯರ್ ಮಾಡಿದ್ರೆ ಹೋದವರ ಬೇಡ, ಇವತ್ತು ಹೆಂಗಿದ್ದೆ ಅದು ಮುಖ್ಯ. ಹೋದವರದಲ್ಲಿ ಹೇಗಿದ್ದಿ ಮುಖ್ಯ ಅಲ್ಲ, ಈಗ ಹೇಗಿದ್ದಿ ಮುಖ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರು ಹಾಗೆಲ್ಲ ಹೋದವರ ಕದ್ದಿರ್ತಾರೆ, ಈ ವಾರ ಮಾನಸಾಂತರ ಹೊಂದಿರ್ತಾರೆ, ನೀನು ಕದ್ದಿದ್ದಿಲ್ಲ ತೀರ್ಮಾನ ಮಾಡ್ತೀನಿ, ಅದು ಹೋದವರದೇ ಬೈಯುದು. ನೀನು ಮೊನ್ನೆ ಆಗಿ ಮಾಡಿದ್ಯಾ, ಮೊನ್ನೆ ಆಗಿ ಮಾಡಿದ್ಯಾ, ಮೊನ್ನೆ ಆಗಿ ಮಾಡಿದ್ಯಾ, ಅವನ ಮೈಂಡಲ್ಲಿ ಅದೇ ಬ್ಲರ್ ಆಗಿ ನಾನು ಮಾಡ್ತೇನೆ ಅಂತ ಇನ್ನೊಂದು ಹೋಗಿ ಕರೀತಾರೆ.
ಇವತ್ತು ಹೇಗಿದ್ದಿ ಎನ್ನುವಂಥದ್ದು ಮುಖ್ಯ. ಪ್ರೈಸ್ ಲಾರ್ಡ್. ಇವತ್ತು ಹೇಗೆ, ಪಕ್ಕದವರಿಗೆ ಹೇಳ್ರಿ, ಇವತ್ತು ಹೇಗಿದ್ದಿ ಮುಖ್ಯ, ಈಗ ಹೇಗಿದ್ದಿ ಮುಖ್ಯ. ಪ್ರೈಸ್ ಲಾರ್ಡ್. ಉಪ್ಪಿಗೆ ಸಾರಿಗೆ ಉಪ್ಪೆ ಹಾಕದಿರುವ ಗೊತ್ತಾಗ್ತದೆ ಹೇಗಿರ್ತದೆ ಪರಿಸ್ಥಿತಿಗೆ. ಖಾರನೇ ಇಲ್ಲ, ತುಂಬಾ ಜನ ಖಾರ ತಿಂತಾರೆ ಮಾಂಸಕ್ಕೆ, ಖಾರ ಹಾಕೋ ಬದಲು ಸಕ್ಕರೆ ಹಾಕಿಬಿಟ್ಟಿದ್ದಾರೆ, ಆಗ ಗೊತ್ತಾಗ್ತದೆ ಉದ್ವಿಗ್ನವಾದ ಪರಿಸ್ಥಿತಿ ಹೇಗಿರ್ತದೆ. ಒಳ್ಳೆ ಪರಿಮಳ ಸಾಂಬಾರ್ ಆದ್ರೆ ಹಾಕಿದ್ದೇನೆ ಸಕ್ಕರೆ, ಯೋಚನೆ ಮಾಡಿ ಹೆಂಗಿರ್ಬೋದು. ಪರಿಸ್ಥಿತಿ ಉದ್ವಿಗ್ನ ಆಗ್ತದ, ಅಥವಾ ಅಗ್ನಿ ಇದಕ್ಕೆ ಕಾಲ್ ಮಾಡ್ಬೇಕು, ಅಗ್ನಿಶಾಮಕ ದಳಕ್ಕೆ, ಇವ್ರಿಗೊಂದು ನೀರು ಬಿಡಿ ಅಂತ. ಪ್ಲೀಸ್ ಗಾಡ್. ಪಾತ್ರೆ ತೊಳೆಯೋದೆಲ್ಲ ರಾಸಿ ಹಾಕಿದೆ ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಯಾರು ಪಾತ್ರೆ ತೊಳೆಯುದು, ಗಂಡನ ಹೆಂಡತಿ? ನೋಡುವ ಗಂಡನೇ ಪಾತ್ರೆ ತೊಳಿತಾರೆ. ಸುಮ್ಮನೆ ನಮ್ದು ಸೀಕ್ರೆಟ್ ಬಿಟ್ರೆ ಇನ್ನು ನೀವು ಇದ್ದದನ್ನು ಕೂಡ ಪ್ರಾಬ್ಲಮ್ ಮಾಡ್ತೀರ. ನಿಮ್ಮ ಮನೆಯಲ್ಲಿ ಯಾರು ಪಾತ್ರೆ ತೊಳಿತಾರೆ ಅಂತ ಕೇಳಿದ್ರಿ ನೀವು? ಹೋಟ್ಲಲ್ಲಿ ಪಾತ್ರೆ ತೊಳಿತಾರೆ ಅಂತ ಕೇಳಿದ್ರೆ ಅವ್ರೊಬ್ಬರು, ಕೆಲವರಿಬ್ರು ಮೂವರು, ಓಕೆ ಏನೋ ತೊಳಿತೀನ. ಈಗ ಗಂಡಸೇ ತೊಳಿದ್ರ ಅಂತ ತಿಳ್ಕೊಳ್ರಿ. ಈಗ ನಾನು ಹೆಂಡತಿ ತೊಳಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಇಲ್ವಾ? ಯಾರು ಯೋಚನೆ ಮಾಡೋದಿಲ್ಲ. ಪ್ರಾಬ್ಲಮ್ ಆಗ್ತದೆ ಇಲ್ವಾ? ಆಗ್ತದೆ ಇಲ್ವಾ? ಆಗ್ತದೆ. ಈಗ ಹಿಂಗೆ ಹೇಳಿದ್ರು ಒಂದು ಕೆಲಸ ಪ್ರಾಬ್ಲಮ್ ಆಗ್ತದೆ. ನೋಡ್ರಿ ಇಲ್ಲಿ ಪರಿಸ್ಥಿತಿ ನೋಡ್ರಿ. ಇವನ ಪರಿಸ್ಥಿತಿ ಏನಂದ್ರೆ ಭಯ, ಇವನ ಒಳಗೆ ಸಮಸ್ಯೆ. ಆದ್ರೆ ಇವನ ಒಳಗೆ ಸಮಸ್ಯೆ ಇಲ್ಲ. ಇವನು ಹೇಳ್ತಾನೆ ಇವನ ಕಣ್ಣುಗಳನ್ನು ತೆರೆಯುವುದಾಗಿ ಇರುವಾಗ ಅವನ ಕಣ್ಣುಗಳು ತೆರೆಯಲ್ಪಟ್ಟು ಈಗ ಸುತ್ತ ನೋಡ್ತಾನೆ ರಥರಥಾಶ್ವಗಳು. ಅಂದ್ರೆ ನಾನು ಆತ್ಮಿಕ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೇನೆ, ಆತ್ಮಿಕವಾದ ಕಾರ್ಯದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಸಮಸ್ಯೆಗಳು ದೊಡ್ಡದಿದೆ, ಹೌದು. ನಮ್ಮ ಪರಿಸ್ಥಿತಿಗಳು ದೊಡ್ಡದಾಗಿ ಇರುತ್ತೆ, ಹೌದು. ಗೋಲಿಯಾತನು ದಾವೀದನಿಗಿಂತ ಉದ್ದ ಇದ್ದಾನೆ, ಹೌದು. ದಾವೀದನಿಗಿಂತಲೂ ಗೋಲಿಯಾತನಿಗಿರುವಂತಹ ಸೈನ್ಯ ದೊಡ್ಡದು, ಹೌದು. ದಾವೀದನು ಒಬ್ಬನೇ ನಿಂತದ್ದು, ಹೌದು. ಆದರೆ ಸಮಸ್ಯೆಗಳನ್ನು ಬಗೆಹರಿಸುವ ದೇವರವರ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ ಅವನು ಅಲ್ಲಿ ಭಯಪಟ್ಟು ನಂಬಿಗಸ್ತನಾಗಿ ಒಂದೇ ಕಲ್ಲಲ್ಲಿ ಎಸೆದ. ಯೋಚನೆ ಮಾಡಿದ, ಕಲ್ಲು ಎಲ್ಲೋ ಕಾಲಿಗೆ ಬಿಟ್ಟು ಅವನ ಕಥೆ ಏನಾಗ್ತಿತ್ತು? ದಾವೀದ ಬಿಸಾಡಿದ ಕಲ್ಲು ಕಾಲಿಗೆ ಬಿತ್ತು ಅಥವಾ ಕೈಗೆ ಬಿತ್ತು, ಇಲ್ಲಿಗೆ ಬೀಳಿಲ್ಲ, ಅವನು ಸಾಯ್ತಾನೆ ಕಣ್ಣಿಗೆ ಬಿತ್ತು, ಏನಾಗ್ತಿತ್ತು? ಇಡೀ ಪ್ಯಾಲೆಸ್ಟೀನ್ನಲ್ಲಿರುವಂತಹ ಸೈನ್ಯಗಳು ಹೋಗಿ ದಾವೀದನ 3 ಭಾಗ ಮಾಡಿಬಿಟ್ಟು. ಯೋಚನೆ ಮಾಡಿದ್ರೆ ಒಂದ್ಸರಿ ಅಲ್ಲೇ ಬೀಳ್ಬೇಕಂದ್ರೆ ಅವನ ನಂಬಿಕೆ. ಅಲ್ಲೇಲೂಯಾ. ದೇವರಿದ್ದಾನೆಂಬ ನಂಬಿಕೆ. ಅದಕ್ಕಿಂತ ಮೊದಲು ಅವನು ಹೇಳ್ತಾನೆ, ನೀನು ಯುದ್ಧ ಕತ್ತಿ ಬರ್ಜಿಗಳಿಂದ ನನ್ನ ಬಳಿಗೆ ಬರ್ತಿ, ನಾನು ಯೆಹೋವನ ಹೆಸರಿನಲ್ಲಿ ನಿನ್ನ ಬಳಿ ಬರ್ತೀನಿ. ನಾವು ಚರ್ಚಿಗೆ ಹೋಗುವಾಗಲೇ ಪ್ರಾಬ್ಲಮ್. ಬಸ್ ಇರ್ತದ ಇಲ್ವಾ ಗೊತ್ತಿಲ್ಲ, ಇವತ್ತು ದುಡ್ಡು ಕೊಡ್ತಾರ ಇಲ್ವಾ ಗೊತ್ತಿಲ್ಲ, ನಡುವಲ್ಲಿ ನಿಲ್ತದ ಗೊತ್ತಿಲ್ಲ, ಲೇಟ್ ಆಯ್ತು, ಅದೇ ಹೇಳ್ತೀವಿ ಹೊರತು ಈ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ, ಸಮಸ್ಯೆಗಳಿಗೆ ತಕ್ಕ ಹಾಗೆ ಅಲ್ಲಿ ಹಂಗೇನೆ ಆಗಿತ್ತು. ಪ್ರೈಸ್ ಗಾಡ್. ಈಗ ಬಸ್ ಸಿಗ್ತದೆ, ಈಗ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ಎದ್ದು ಬರೋದೇ ಗೊತ್ತಾಗುದಿಲ್ಲ. ಇದು 9:30 ಎದ್ದು 10:00 ಹೊರಡಿ 11 ಗಂಟೆಗೆ ಸಭೆಗೆ ಬಂದ್ರೆ ಆಗಲ್ಲ. ಪ್ರೈಸ್ ಗಾಡ್. ಬೆಳಗ್ಗೆ ಎದ್ದಾಗಲೇ ಒಂದು ನಂಬಿಕೆ, ದೇವರೇ ನಾನು ಇವತ್ತು ನಿನಗೋಸ್ಕರ ಫಲ ಕೊಡ್ತೀನಿ, ಕರ್ತನೆ ಇವತ್ತು ನಿನಗೋಸ್ಕರ ನಾನು ಫಲ ಕೊಡ್ತಾ ಇದ್ದೀನಿ, ಕರ್ತನೆ ನಿನಗೋಸ್ಕರ ನಾನು ಇವತ್ತು ಜೀವಿಸ್ತೀನಿ, ಇವತ್ತು ಆರಾಧನೆಯಲ್ಲಿ ನಾನು ಇರ್ತೀನಿ, ದೇವರ ವಾಕ್ಯವನ್ನು ನಾನು ಕೇಳ್ತೀನಿ, ಆ ವಾಕ್ಯದಲ್ಲಿ ನಾನು ಜೀವಿಸ್ತೀನಿ, ಆ ವಾಕ್ಯದಲ್ಲಿ ಫಲ ಕೊಡ್ತೀನಿ, ಇವತ್ತು ನನ್ನ ಕಾರ್ಯಗಳೆಲ್ಲ ಸಫಲವಾಗ್ತದೆ. ಪ್ರೈಸ್ ಗಾಡ್. ನಾವು ಮೊದಲೇ ನೆಗೆಟಿವ್ ಮಾತಾಡೋದು, ಮತ್ತೆ ಹೇಳುದು ಪಾಸ್ಟರ್ ಒಂದು ಪ್ರೇಯರ್ ರಿಕ್ವೆಸ್ಟ್ ಇದೆ, ಪ್ರೇಯರ್ ಮಾಡಿ. ಇವ್ರ ಮನೇಲಿ ಹೇಳುದು ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಅವ್ರು ಬರ್ತಾರೆ ನೋಡಿ, ಸಮಸ್ಯೆ ಎಲ್ಲ ಆಗ್ತದೆ, ನಮ್ಮ ಕತೆ ಮುಗಿಯಿತು. ಮತ್ತೆ ಹೇಳುದು ಪಾಸ್ಟರ್ ಒಂದು ಪ್ರೇಯರ್ ಮಾಡಿ. ಹಲ್ಲೆಲೂಯಾ. ಗಮನಿಸಿದ್ರೆ ನೀವು, ಹಲ್ಲೆಲೂಯಾ, ಶತಾಧಿಪತಿಯ ನಂಬಿಕೆಯನ್ನು ದೇವರು ನೋಡಿದಲ್ಲ, ಅವನ ಆಳಿನ ನಂಬಿಕೆಯನ್ನು ನೋಡಿ, ಶತಾಧಿಪತಿಯ ಆಳಿನ ನಂಬಿಕೆಯನ್ನು ನೋಡಿ ಯಾರನ್ನು ಗುಣ ಮಾಡಿದ್ರು? ಶತಾಧಿಪತಿಯ ನಂಬಿಕೆಯನ್ನು ನೋಡಿದ್ರ? ಶತಾಧಿಪತಿಯ ನಂಬಿಕೆಯನ್ನು ನೋಡಿ ಶತಾಧಿಪತಿಯ ಆಳನ್ನು ಗುಣ ಮಾಡಿದ್ರು. ಯಾರನ್ನು ನೋಡಿ ನಂಬಿಕೆ ಗುಣ ಮಾಡಿದ್ರು? ಅವನ ಆಡು ಏನೇನಿಲ್ಲ, ನೀನ್ ನನಗೋಸ್ಕರ ರಿಕ್ವೆಸ್ಟ್ ಮಾಡಂತ ಇವನು ಹೇಳ್ತಾ ಇದ್ದಾನೆ, ಅವನಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀನ್ ಹೇಳಿದ್ರೆ ಸಾಕೊಂಡು ಕೂಡ ಹೋಗ್ತಾರೆ. ಶತಾಧಿಪತಿಯ ನಂಬಿಕೆ ಪ್ರಾಬ್ಲಮ್ ಯಾರಿಗೆ? ಈಗ ಗಮನಿಸಿ, ನಿನ್ನ ಮನೆಯಲ್ಲಿ ಒಬ್ಬ ನಂಬಿಕಸ್ಥರಿದ್ರೆ, ಅಲ್ಲಿ ಒಬ್ಬ ನಂಬಿಕೆ ಉಳ್ಳವರಿದ್ರೆ, ನಿಮ್ಮ ಒಬ್ಬರ ನಂಬಿಕೆಯನ್ನು ನೋಡಿ ಅವರು ಕೂಡ ಹೋಗ್ತಾರೆ. ಅವ್ರ ನಂಬಿಕೆಯನ್ನು ಕೆಡಿಸುವವ್ರ ಮನೆಯಲ್ಲಿ ಕೆಲವು ಸರಿ ಇರ್ತಾರೆ, ನಂಬಿಕೆಗೆ ವಿರೋಧವಾಗಿ ಮಾತಾಡುವವರು ಇರ್ತಾರೆ. ಆದ್ರೆ ನೀವು ಯಾವತ್ತು ನಂಬಿಕೆಯೇ ಮಾತಾಡ್ಬೇಕು, ಅಲ್ಲೇಲೂಯಾ, ನಿರೀಕ್ಷೆಯೇ ಮಾತಾಡ್ಬೇಕು. ಯಾಕಂದ್ರೆ ಅದು ಬೇಗ ಮಿಕ್ಸ್ ಆಗುದು ಯಾವ್ದಂದ್ರೆ ಕೊಳಕು ನೀರೇ ಬೇಗ ಮಿಕ್ಸ್ ಆಗ್ತದೆ. ಹಲೋ, ಮಿಕ್ಸ್ ಆಗುವ ನೀರು ಯಾವ್ದು? ಯಾವಾಗಲೂ ಕೂಡ ಎಷ್ಟೇ ಒಳ್ಳೇದು ನೀರಿರ್ಲಿ, ಸ್ವಲ್ಪ ಕೆಸರು ನೀರು ಹಾಕಿ ಯಾವ್ದಾಗ್ತದೆ? ಕಲ್ಲ ಕೆಸರಾಗ್ತದಲ್ವಾ? ಕೆಸರು ನೀರಿಗೆ ಸ್ವಲ್ಪ ಒಳ್ಳೆ ನೀರು ಹಾಕಿ ಏನಾಗ್ತದೆ? ಕೆಸರಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ಕೆಡಿಸುವಂತ, ನಮ್ಮ ನಿರೀಕ್ಷೆಯನ್ನು ಕೆಡಿಸುವಂತ ಕೆಲವು ಸರಿ ಹೆಂಡತಿ ಸ್ಟ್ರಾಂಗ್ ಆಗಿರ್ತದೆ, ಗಂಡ ನಕಾರಾತ್ಮಕವೇ ಹೇಳುದು, ಕೆಲವು ನಕಾರಾತ್ಮಕವಾದದೇ ಹೆಂಡತಿ ಹೇಳುದು, ಇಲ್ಲ ಅದು ಆಗಲ್ಲ, ಅದು ಹೆಂಗೆ ಆಗ್ತದೆ, ಇಲ್ಲ 3-4 ವರ್ಷದೊಳಗೆ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ, ನನಗೆ ಗೊತ್ತಿದೆ ಅಂತ ಹೇಳಿ, ಇಲ್ಲ ಇನ್ನು ಎಷ್ಟು ಕಾಯ್ದು, ಇನ್ನು ಎಲ್ಲಿ ಮಾಡುದು? ಎಲ್ಲರಿಗೂ ಕೂಡ ಇದೇ ಚಿಂತೆ, ಎಲ್ಲರಿಗೆ ಡಬ್ಬಿದೆ ಚಿಂತೆ,
ಎಲ್ಲರಿಗೆ ಏನ್ ಚಿಂತೆ? ಡಬ್ಬು ಡಬ್ಬು ಡಬ್ಬ ಅಂದ್ರೆ ಗೊತ್ತಾಯ್ತಾ? ಡಬ್ಬ ಅಲ್ಲ, ಹಣ. ಏನ್ ಬ್ರದರ್ ಇಷ್ಟು ವರ್ಷ ಆಯ್ತು ಬ್ರದರ್, ಅವರೆಲ್ಲ 4 ಹಸು ತಗೊಂಡ್ರು, ನಿನಗೆ ಯಾಕಪ್ಪ 4 ಹಸು? ಅವನ್ ತಗೊಳ್ಳಿ, ಮೊದ್ಲಿಂದ 6 ಮಾತ್ರ. ಕೆಲವರು ನನಗೆ 4 ಹಸು, ಅವ್ನು 4 ಹಸು ತಗೊಂಡ, 2 ಮನೆ ಕಟ್ಟಿದ, 3 ಪ್ರಾಪರ್ಟಿ ತಗೊಂಡ, ನನಗೆ ಏನಿಲ್ಲ ಬ್ರದರ್. ನನಗೆ ಎಲ್ಲವನ್ನು ಕೊಡುವ ಯೇಸು ನಿನ್ನ ಒಳಗಿದ್ದ. ಅಂದ್ರೆ ನಿನಗೆ ತಡವಾಗಿ ದೇವರು ಕೊಡಬಹುದು, ಆದರೆ ಜಯ ನಿಶ್ಚಯ. ಪಕ್ಕದವರಿಗೆ ಹೇಳಿ, ತಡವಾದರೂ ಜಯ ನಿಶ್ಚಯ. ನಿನ್ನ ಜೀವಿತದಲ್ಲಿ ನಿನಗೆ ದೇವರು ಕೊಡುವ ಸೇವೆಯಲ್ಲಿ, ನಿನಗೆ ದೇವರು ಇಟ್ಟಿರುವಂತ ಯೋಜನೆಗಳಲ್ಲಿ ತಡವಾಗಬಹುದು, ಜಯ 100% ನಿಶ್ಚಯ. Praise the Lord. ದೇವರಿಗೆ ಸ್ತೋತ್ರ. ನಮಗೆ ಕೊಡುವಂತದ್ದು ದೇವರ ನಿಶ್ಚಯ. ಅದನ್ನು ನಷ್ಟಪಡಿಸಲಿಕ್ಕೆ ಆಗ್ತದಾ? ಈ ಲೋಕದ ದುರಾತ್ಮಗಳಿಗೆ ಆಗ್ತದಾ? ಈ ಲೋಕದ ವ್ಯಕ್ತಿಗಳಿಗೆ ಆಗ್ತದಾ? ಪ್ರಧಾನಮಂತ್ರಿಗಳಿಗೆ ಆಗ್ತದಾ? ಲೋಕದ ಯಾವ ವ್ಯಕ್ತಿಗಳಿಗೂ ಸಾಧ್ಯವಾಗದಂತ ಕಾರ್ಯವನ್ನು ದೇವರು ನಮಗೆ ಕೊಡುವವನಾಗಿರ್ತಾನೆ. ಮುಗಿಸ್ತೇನೆ. ಈಗ ವಾಕ್ಯ ನೋಡ್ರಿ, 18ನೇ ವಾಕ್ಯ. ಶತ್ರುಗಳು ಸಮೀಪಕ್ಕೆ, ಆ ಸೇವಕರಿಗೆ ಕಂಡು ಆನಂತರ ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ, ಈ ಜನರನ್ನು ಕೂಡನ್ನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಶತ್ರುಗಳು ಸಮೀಪಕ್ಕೆ ಬಂದಾಗ, ಈಗ ನೋಡ್ರಿ, ಯಾರಿಗೆ ಕಣ್ಣು ತೆರೆಯಲ್ಪಡ್ತು? ಕನ್ಯಾರಿಗೆ ಓಪನ್ ಆಯ್ತು. ಎಲೀಷನ ಸೇವಕರಿಗೆ ಕಣ್ಣು ಓಪನ್ ಆಯ್ತು. ಅವರಿಗೆ ಕಣ್ಣಲ್ಲಿ ನೋಡ್ತಾ ಇದ್ದಾರೆ. ಕಣ್ಣಲ್ಲಿ ನೋಡಿದಂತ ಎಲೀಷನ ಸೇವಕರಿಗೆ ಈಗ ಗೊತ್ತಾಯ್ತು ಏನಂದ್ರೆ, ಓ ಪರವಾಗಿಲ್ಲಪ್ಪ, ಇವ್ ಸಾಧಾರಣ ವ್ಯಕ್ತಿ ಅಲ್ಲ. ನಾನು ಎನಿಸ್ಕೊಂಡೆ ಈ ಮಡಿಕೇರಿಯವರೇ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿ, ನಮ್ಮ ಪರಲೋಕ ಸೈನ್ಯದವರು ಕೂಡ ಜಾಸ್ತಿ ಜನ ಇದ್ದಾರೆ ಅಂತ ಈಗ ಗೊತ್ತಾಯ್ತು ಅಂತ ಹೇಳಿ ಅವರಿಗೆ ಖುಷಿ ಆಯ್ತು. ನಮಗ್ ಕೂಡ ಹಾಗೆ ಪವಿತ್ರ ಸುಮ್ಮನೆ ಅನ್ಕೊಂಡಿದ್ರೆ, ಸಿಸ್ಟರ್ ನೀವು ಭಯಪಡಬೇಡಿ ಸಿಸ್ಟರ್, ನಿಮಗೆ ಒಳ್ಳೇದಾಗ್ತದೆ, 2 ಲಕ್ಷ ಬರ್ತದೆ ಅಂತ ಹೇಳಿದ್ರೆ ಅವರು ಅನುಷ್ಠಾನ. ಉದಾಹರಣೆಗೆ ಈ ಪಾಸ್ಟ್ ನನ್ನ ಹಣದ ಹುಚ್ಚ ಅಂತ ಈಗ ಒಂದು ಉದಾಹರಣೆಗೆ ಯಾರಿಗಾದ್ರೂ ಇಲ್ಲ ನನಗೆ ಏನಾಗಲ್ಲ ದೇವ್ರು ಕೊಡ್ತಾರೆ ಅಂತ ಹೇಳಿದ್ರೆ, ನೀವಾದಿದ್ದೀರಲ್ಲ ಬ್ರದರ್, ಅಲ್ಲಿ ಎಲ್ಲರೂ ಹೇಳ್ತಾರೆ ಏನಂದ್ರೆ, ನೀನು ಹಾಳಾಗಿ ಓದ್ತೀಯ, ನಿನಗೆ ಯಾರೋ ಮಾಟ ಮಾಡ್ತಾರೆ, ಯಾರೋ ಲಿಂಬೆ ಇಟ್ಟಿದ್ದಾರೆ, ಯಾರೋ ತಿರುಗಿಸಿ, ನಿನ್ನ ಜಾತಕ ಸರಿ ಇಲ್ಲ, ಒಂದು ಸರಿ ಇಲ್ಲ ಅಂತ ಹೇಳಿದಾರೆ ಅಂತ ಹೇಳಿ ನಾವು ಕುಗ್ಗಿ ಹೋಗ್ತೀವಿ ಅದನ್ನೇ ಕೇಳಿ. ಹೌದಲ್ವಾ? ಹೌದಾ? ದೇವರ ವಾಕ್ಯ ಯಾರಾದ್ರೂ ಬಲಪಡಿಸಿದ್ರೆ ನಮಗೆ ಬಲ ಬರ್ತದೆ ಇಲ್ವಾ? ನಿಂತವಾಗ ಬಲದಿಂದ ನಾವು ಎದ್ದು ನಿಲ್ತೀವಿ. ಅವೇನು ಅದಕ್ಕೆ ವಾಕ್ಯ ಹೇಳ್ತದೆ, ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು, ಅವರ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಆಗುವರು, ಓಡಿ ದಣಿಯರು, ನಡೆ ಹಿಂಬಾಲಲಾರರು. ಯಾರನ್ನು ನಿರೀಕ್ಷಿಸುವವರು? ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ. ನೀವು ಯಾರಾದ್ರೂ ಕರ್ತನನ್ನು ನಿರೀಕ್ಷಿಸಿದ್ದೀರಾ? ಇವತ್ತೇ ದೇವರು ನಿಮಗೆ ಹೊಸ ಬಲವನ್ನು ಕೊಡ್ತಾರೆ. ನಿಮ್ಮ ವಿಷಯಗಳಿಗೆ, ನಿಮ್ಮ ಪರಿಸ್ಥಿತಿಗಳ ಮೇಲೆ ದೇವರಿಗೆ ಯೋಚನೆ ಮಾಡ್ರಿ. ನಿಮ್ಮ ಒಬ್ಬೊಬ್ಬರ ಪರಿಸ್ಥಿತಿ, ಒಬ್ಬರಿಗೆ ಅನಾರೋಗ್ಯ ಇರ್ಬೋದು, ಒಬ್ಬರಿಗೆ ಸಮಸ್ಯೆ ಇರ್ಬೋದು, ಒಬ್ಬರಿಗೆ ರೋಗ ಇರ್ಬೋದು, ಒಬ್ಬರಿಗೆ ಹಣ ಇರ್ಬೋದು, ಏನೇ ಚಾಲೆಂಜ್, ದೇವರಿಗೆ ದೇವರಿಗೆ ನಾನು ನಿನ್ನ ನಿರೀಕ್ಷಿಸ್ತಾ ಇದ್ದೀನಿ, ನನಗೆ ನೀನು ಬಲ ನೋಡ್ರಿ. ಇಲ್ಲಿ ಅದ್ಭುತ ಆಯ್ತು ನೋಡ್ರಿ. ಶತ್ರುಗಳು ಸಮೀಪಕ್ಕೆ ಬಂದಾಗ, ದೂರದಲ್ಲಿರುವಾಗ ಏನಾಗಿಲ್ಲ. ಹಲೋ, ನಮ್ಮ ಪರಿಸ್ಥಿತಿಗಳು ದೂರದಲ್ಲಿರುವಾಗ ಏನಾಗಲ್ಲ. ಕೆಲವು ಸರಿ ನಾವು ಹೇಳ್ತೀವಿ, ಅಯ್ಯೋ ಭಯ ಆಗ್ತದೆ ಬ್ರದರ್, ಅಯ್ಯೋ ಹತ್ರ ಬರ್ತಾ ಇದೆ ಡೇಟ್, ಅಯ್ಯೋ ಹತ್ರ ಬರ್ತಾ ಇದೆ ವ್ಯಕ್ತಿ, ಏನ್ ಮಾಡುದು ಬ್ರದರ್? 10 ದಿವಸ ಸುಮ್ಮನೆ ಕೂತ್ಕೊಳ್ಳೋದು. ಯಾರಾದ್ರೂ ಹೇಳಿದ್ರೆ ಪ್ರೇಯರ್ ಮಾಡಿ ಅಂತ ಹೇಳಿದ್ರೆ ಪ್ರೇಯರ್ ಮಾಡಲ್ಲ, ಹಿಂಗೆ ಹೇಳಿದ್ರೆ ಪ್ರೇಯರ್ ಮಾಡಿ, ಇರ್ಲಿ ಬಿಡಿ, ಇನ್ನು 10 ತಾರೀಕು ಆಗಲಿಲ್ಲ. ಕೆಲವರ ಸ್ವಭಾವ ಆಗಿ ಇನ್ನು ಹತ್ರ ಬರುವಾಗ ಅವರಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬಾಡಿದೆಲ್ಲ ಹುಳ ಎಲ್ಲ ಒದ್ದಾಡ್ತಾ, ಹುಳನು ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ, ಆಚೆ ಈಚೆ ಕೂರ್ಲಿಕ್ಕಲ್ಲ ಹೇಳಿಕ್ಕಲ್ಲ. ಈಗ ಭಯ ಆಗ್ತದೆ ಬ್ರದರ್, ನಾಳೆ 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 ಅಂತ ಅಲ್ವಾ? ಅಲ್ಲಿ ತನಕ ಏನಾಗಲ್ಲ. ಈಗ ಶತ್ರುಗಳು ದೂರದಲ್ಲಿರುವಾಗ ಏನಾದ್ರು ನಡೀತಾ ಘಟನೆ? ಶತ್ರುಗಳು ದೂರದಲ್ಲಿರುವಾಗ ನಡೆಯೋದು ಘಟನೆ ನಡೀತಾ? ಪಕ್ಕದವರಿಗೆ ಹೇಳ್ರಿ, ನಿಮ್ಮ ಸಮಸ್ಯೆಗಳು ದೂರದಲ್ಲಿರುವಾಗ ಏನು ನಡೆಯುವುದಿಲ್ಲ ಎಂಬುದಾಗಿ ಚಿಂತೆ ಮಾಡಬೇಡಿ. ಬರುವುದೆಲ್ಲ ಬರ್ಲಿ. ಈಗ ಎಲ್ಲಿಗೆ ಬಂತು ಗೊತ್ತಾ? ಶತ್ರುವಿನ ಸೈನ್ಯ ಹತ್ತಿರಕ್ಕೆ. ಓದ್ಲಿ ಬೈಬಲ್ ಏನ್ ಹೇಳ್ತದೆ? ಶತ್ರುಗಳು ಸಮೀಪಕ್ಕೆ ಬಂದಾಗ, ಶತ್ರುಗಳು ಸಮೀಪಕ್ಕೆ, ಸಮೀಪದಲ್ಲಿ, ಈಗ ಅಲ್ಲಿ ಬರ್ತಾ ಇದ್ದಾರೆ ಅಂತ ತಿಳಿಸ್ಕೊಳ್ಳಿ, ಅದ್ರ ಸಮೀಪ ಅಂತ ಹೇಳ್ತಾರ? ಈಗ ಎಲ್ಲಿರ್ಬೇಕು ಅವರು? ಇಲ್ಲಿ ಸಮೀಪಕ್ಕೆ ಬಂದ್ರು, ಈಗ ಮನೆ ಹತ್ರನೇ ಬಂದ್ರು. ಸಮೀಪಕ್ಕೆ ಬಂದಾಗ ಎಲೀಷನು, ಸ್ವಾಮಿ, ಈ ಜನರನ್ನು ಕುರುಡನಾಗಿ ಮಾಡು. ನೋಡಿ, ಇಲ್ಲೊಬ್ಬ ಕುರುಡ ಇದ್ದ, ಮೊದಲೇ ಒಂದು ಕುರುಡ ಇದ್ದ. ಅವನಿಗೆ ಕುರುಡ ಏನಂದ್ರೆ, ಅವನಿಗೆ ಶಾರೀರಿಕವಾದ ಕಾರಣದಲ್ಲಿ ಕಾಣುದು. ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರು, ಅವ್ರು ಹಂಗೆ ಇವ್ರು ಹಿಂಗೆ ಆಗಿದೆ. ಪ್ರೈಸ್ ಗಾಡ್. ನಾವು ಸಹ ಅನೇಕ ಬಾರಿ ಬೇರೆ ಸಮಸ್ಯೆಗಳನ್ನೇ ಎತ್ಕೊಂಡು ಆಗ್ತಾ ಇರ್ತೀವಿ, ಹೌದಲ್ವಾ?
ಸ್ಪಿರಿಚುವಲ್ ಐಸ್ ಅಲ್ಲಿ ನೋಡುದಿಲ್ಲ. ಒಬ್ಬ ಆತ್ಮೀಯದಲ್ಲಿ ಬೆಳೀತಿದ್ದಾನೆ, ವಾಕ್ಯದಲ್ಲಿ ಬಿಡಿ ಸಿಸ್ಟರ್, ಬಿಡಿ ಬ್ರದರ್ ಆ ಸ್ಪಿರಿಚುವಲ್ ಅಲ್ಲಿ ಒಳ್ಳೆ ಬೆಳೀತಿದ್ದಾರೆ, ನೀವು ಅದಕ್ಕೆ ಏನಿಲ್ಲ, ಇರ್ಲಿ ಬಿಡಿ, ಒಂದು ಸ್ಪಿರಿಚುವಲ್ ಅಲ್ಲಿ ಬೆಳೀಲಿ, ಈ ರೀತಿ ಕಾರ್ಯ ಇಲ್ಲ. ಈ ಶಾರೀರಿಕವಾಗಿ ನೋಡಿದ್ರು ಅಲ್ಲಿ ಜನ ಬರ್ತಾರೆ, ಅವ್ರು ಹಂಗ್ ಬರ್ತಾರೆ ಅಂತ. ಈಗ ಕಣ್ಣು ಓಪನ್ ಮಾಡಿದ್ರು, ಕಣ್ಣು ಓಪನ್ ಆಯ್ತು. ಏನಾಯ್ತು ಓಪನ್? ಗಮನಿಸಿ ವಾಕ್ಯದ ಅರ್ಥ ನೋಡ್ರಿ. ಕಣ್ಣು ಓಪನ್ ಆಯ್ತು. ಈಗ ಕಣ್ಣು ಓಪನ್ ಆದ್ಮೇಲೆ ಏನ್ ಮಾತಾಡ್ತಿಲ್ಲ, ಸುಮ್ಮನೆ ನೋಡಿದ್ರು, ಓ ಭಯಂಕರ 10 ವರ್ಷಗಳಿಂದ. ಈಗ ನೋಡ್ರಿ, ಕಣ್ಣಿಗೆ ಕುರುಡು ಮಾಡಿದ್ದು ಯಾರಿಗೆ? ಇಲ್ಲಿ ಒಬ್ಬನಿಗೆ ಶಾರೀರಿಕ ಕಣ್ಣು ಓಪನ್ ಇತ್ತು, ಆತ್ಮಿಕ ಕಣ್ಣು ಕುರುಡಾಯ್ತು. ಇಲ್ಲಿ ಆತ್ಮಿಕ ಕಣ್ಣು ಓಪನ್ ಆಯ್ತು, ಇಲ್ಲಿ ಶಾರೀರಿಕ ಕಣ್ಣು ಕುರುಡಾಯ್ತು. ಎಷ್ಟರಿಗೆ ಅರ್ಥ ಆಯ್ತು? ಪ್ರೈಸ್ ದಿ ಲಾರ್ಡ್. ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗುವಾಗಲೇ ಲೋಕದವರ ಕಣ್ಣುಗಳನ್ನು ದೇವರು ಕುರುಡು ಮಾಡ್ತಾರೆ. ಹಲ್ಲೆಲೂಯಾ. ನಮಗೆ ಪರಿಸ್ಥಿತಿ ತಂದವರು, ನಮಗೆ ತೊಂದರೆ ಮಾಡಿದವರು, ನಾವು ನಷ್ಟಪಟ್ಟು ಹೋಗ್ಬೇಕಂತವರ ವ್ಯಕ್ತಿಗಳ ಶಾರೀರಿಕ ಕಣ್ಣನ್ನು ದೇವರು ಕುರುಡು ಮಾಡ್ತಾರೆ. ಏನಕ್ಕೆ? ಅದರ ಮಧ್ಯದಲ್ಲಿ ನಾವು ನಡೀತಿರ್ತೀವಿ. ನೀನು ನನಗೆ ಬೈದಿದ್ಯಾ, ನನಗೆ ತೊಂದರೆ ಮಾಡಿದ್ಯಾ, ನನ್ನನ್ನು ಅವಮಾನ ಪಡಿಸಿದ್ಯಾ, ನಾನು ಬೆಳೆಯುವುದೇ ಇಲ್ಲ ಎಂಬುದಾಗಿ ಹೇಳಿದ್ಯಾ, ನಿನ್ನ ಸೇವೆ ಮುಗೀತು ಎಂಬುದಾಗಿ ಹೇಳಿದ್ಯಾ, ಅಧ್ಯಾಯ ಮುಗೀತು ಎಂಬುದಾಗಿ ಹೇಳಿದ್ಯಾ, ಚರಿತ್ರೆ ಮುಗೀತು ಎಂಬುದಾಗಿ ಹೇಳಿದ್ಯಾ. ಆದರೆ ದೇವರಿಗೆ ಹೇಳ್ತದೆ, ಅವರ ಶಾರೀರಿಕ ಕಣ್ಣುಗಳನ್ನು ನೀನು ಮುಚ್ಚಲಿಕ್ಕೆ ನಿನಗೆ ಅಧಿಕಾರ ಗೊತ್ತಿದೆ, ನೀನು ಮುಚ್ಚು ಎಂಬುದಾಗಿ ಹೇಳುವಾಗ ಅವರು ಓಪನ್ ಮಾಡಿ ನೋಡ್ತಾ ಇರ್ತಾರೆ ಸ್ಪಿರಿಚುವಲ್ ಐಸ್ ಅಲ್ಲಿ. ಓ ಇವರು ಸೂಪರ್ ನ್ಯಾಚುರಲ್ ವ್ಯಕ್ತಿ. ಪ್ರೈಸ್ ದಿ ಲಾರ್ಡ್. ಮೊದಲು ಶಿಷ್ಯನ ಕಣ್ಣು ಕುರುಡಾಗಿತ್ತು, ಶಿಷ್ಯನ ಕಣ್ಣು ಓಪನ್ ಆಯಿತು. ಈಗ ಜನಗಳು ಓಪನ್ ಇದ್ದಕ್ಕೆ ಇವರಿಗೆ ತೊಂದರೆ ಮಾಡ್ಲಿಕ್ಕೆ ಬಂದ್ರು. ಈಗ ಅವರು ತೊಂದರೆ ಮಾಡಿದಾಗೆ ಅವರ ಕಣ್ಣುಗಳು ಕುರುಡಾಯ್ತು. ಎಷ್ಟನಿಗೆ ಅರ್ಥ ಆಯ್ತು? ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆಗುವಾಗ ಸೈತಾನನ ಕಣ್ಣುಗಳು ಕುರುಡಾಗ್ತದೆ. ಹಲ್ಲೆಲೂಯಾ. ತುಂಬಾ ಜನರು ಆತ್ಮಿಕದಲ್ಲಿ ಬಲ ಹೊಂದುವಾಗಲೇ ಸೈತಾನ ಅಡ್ಡಿ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಆದ್ರೆ ಬಲವಂತರೇ ನನಗೆ ಗೊತ್ತಿದ್ದಕ್ಕೇನೆ ಅವರಿಗೆ ತುಂಬಾ ಅಡ್ಡಿ ಮಾಡಿದ ಸಮಸ್ಯೆ, ಕುಟುಂಬದಿಂದ, ಜನರಿಂದ, ಮಕ್ಕಳಿಂದ, ಅಲ್ಲಿಯ ಹೊರಗಿನವರಿಂದ, ಸೇವಕರಿಂದ, ಪ್ರಪಂಚದಿಂದ ಎಲ್ಲದರಿಂದ ತೊಂದರೆ ಮಾಡಿದವರು ಒಂದೇ ವಿಷಯಕ್ಕೆ. ಯಾಕಂದ್ರೆ ನಿಮ್ಮ ಮೇಲೆ ದೇವರ ಉದ್ದೇಶ ಇರುವುದಕ್ಕಾಗಿ. ಪಕ್ಕದವ್ರಿಗೆ ಹೇಳಿ, ನಿನ್ನ ಮೇಲೆ ಇಟ್ಟಿರುವ ಉದ್ದೇಶ ಚಿಕ್ಕದಲ್ಲ, ದೊಡ್ಡದು. ದೊಡ್ಡ ಉದ್ದೇಶ ಯಾರಿಗಿರ್ತದೆ ಅವರು ದೊಡ್ಡ ಕಾರ್ಯಗಳಲ್ಲಿ, ಸಮಸ್ಯೆಗಳಲ್ಲಿ ಹಾದು ಹೋಗ್ಬೇಕಾಗ್ತದೆ. ಆಮೆನ್. ನೀವಾಗ ಯೋಚನೆ ಮಾಡ್ರಿ, ಅಯ್ಯೋ ಸಮಸ್ಯೆಯಲ್ಲಿ ನಾನಿದ್ದೇನೆ, ಎಲ್ಲರೂ ಬೆಳೀತಾ ಇದ್ದಾರೆ, ಎಲ್ಲರೂ ಫಲ ಕೊಟ್ಟು ನನಗಿಂತ ಬಂದವರೆಲ್ಲ ಮುಂದೆ ಹೋಗಿ ಚಿಂತೆ ಮಾಡಬೇಡ್ರಿ. ದೊಡ್ಡ ದೇವರು ನಿಮ್ಮ ಜೊತೆಗಿದ್ದಾನೆ. ದೊಡ್ಡ ಪರಿಸ್ಥಿತಿಗಳಿಗಿಂತಲೂ ದೊಡ್ಡ ದೇವರು ನಿಮ್ಮ ಜೊತೆಗಿದ್ದಾನೆ. ಇವತ್ತು ನಮ್ಮ ಕಣ್ಣುಗಳು ಬದಲಾಗಬೇಕು, ಸ್ಪಿರಿಚುವಲ್ ಐಸ್ ಅಲ್ಲಿ ಇರಬೇಕು. ಸಿಸ್ಟರ್, ಬ್ರದರ್, ಹಿಂಗೆ ಆಗ್ತದೆ ಬ್ರದರ್, ಅವ್ರು ಏನೇ ಹೇಳಿ, ಇವ್ರು ಏನೇ ಮಾತನಾಡಲಿ, ಇವ್ರು ಏನೇ ಹೇಳಿ, ಆದ್ರೆ ನಮ್ಮ ಸೇವೆಯನ್ನು, ನಮ್ಮ ಜನರನ್ನು ಅಥವಾ ಆ ವ್ಯಕ್ತಿಗಳನ್ನು, ಈ ಬ್ರದರ್ ಅನ್ನು, ಆ ಸಿಸ್ಟರ್ ಅನ್ನು, ಈ ಜನರನ್ನು ದೇವರು ಉನ್ನತಿಗೆ ಏರಿಸ್ತಾನೆ. ಆಮೇಲೆ ಎಲ್ಲಿ ಕೇವಲ ಮಾಡಿದಾರೋ ಆ ಸ್ಥಳದಲ್ಲಿ ದೇವರು ಎಬ್ಬಿಸ್ತಾನೆ, ಆ ಸ್ಥಳದಲ್ಲಿ ದೇವರು ಮಹಿಮೆ ಪಡಿಸ್ತಾನೆ. ಯಾಕಂದ್ರೆ ದೇವರ ಉದ್ದೇಶ ಇದೆ. ಈ ಸ್ಥಳದಲ್ಲಿ ಇರುವುದನ್ನು ಮತ್ತೊಂದು ಸ್ಥಳದಲ್ಲಿ ಅವರು ಮಾಡಲಿಲ್ಲ. ಬೈಬಲ್ ಹೇಳ್ತದೆ, ಅವರು ಅಲ್ಲಿ ಬಿದ್ದುವುದಂತ ಅವಸ್ಥೆಗಳಲ್ಲಿ, ಯಾರು ಇಲ್ಲದಂತ ಅವಸ್ಥೆಗಳಿದ್ರು ಕೂಡ ಒಂದು ಸ್ಪಿರಿಚುವಲ್ ಐಸ್ ಓಪನ್ ಅದಕ್ಕೆ ನಂಬಿಕೆ ಬಂತು. ನಂಬಿಕೆ ಬಂದು ಸುಮ್ಮನೆ ಇರಲಿಲ್ಲ, ನಾವು ಹೋಗೋಣ ಅಂತ ಹೇಳಿಲ್ಲ. ದೇವರು ಆ ಜನರನ್ನು ಕುರುಡನಾಗಿದ್ದ. ಇವನು ಶಾರೀರಿಕವಾಗಿ ಕಣ್ಣುಳ್ಳವನಾಗಿದ್ದ, ಆತ್ಮಿಕ ಕುರುಡನಾಗಿದ್ದ. ಈಗ ಆತ್ಮಿಕ ಕಣ್ಣು ಓಪನ್ ಆಯ್ತು, ಇವರ ಶಾರೀರಿಕ ಓಪನ್ ಆದಕ್ಕೆ ಓಡ್ಕೊಂಡ್ ಬಂದ್ರು. ನಾನು ಅವ್ರನ್ನು ಬಿಡುದಿಲ್ಲ, ನಾನು ಅವ್ರಿಗೆ ತೊಂದರೆ ಮಾಡ್ತೀನಿ, ಅಡ್ಡಿಪಡಿಸ್ತೀನಿ, ಸೇವೆ ಹೇಗೆ ಮಾಡ್ತಾರೆ ನೋಡ್ತೀನಿ. ದೇವರು ಹೇಳಿದ್ರು, ನೀನು ಏನು ಮಾಡಿದಾಗೆ ಅವರ ಕೈ ಕಾಲುಗಳನ್ನು, ಅವರ ನರನಾಡಿಗಳನ್ನು ದೇವರು ಸ್ಟಕ್ ಮಾಡಿದ್ರು. ಹಲ್ಲೆಲೂಯಾ. ತೊಂದರೆ ಮಾಡಿದಾಗೆ, ಅವಮಾನ ಪಡಿಸಿದಾಗೆ, ಅಲ್ಲಿ ಎದ್ದು ಹೋರಾಡದಾಗೆ ದೇವರು ಏನ್ ಮಾಡಿದ್ರು, ಒಂದು ಅಂಗವಿಕಲದ ಸ್ಥಿತಿಗೆ ಸ್ಪಿರಿಚುವಲ್ ಆಗಿ ತಗೊಂಡು. ನಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡ್ತಾರೆ. ಎಷ್ಟು ಜನ ನಂಬ್ತೀರಿ ದೇವರು ಮಾಡ್ತಾರೆ? ನಮ್ಮ ಪರಿಚಯದ ಮಧ್ಯದಲ್ಲಿ ದೇವರು ಮಾಡ್ತಾರೆ ಇಲ್ವಾ? ನಮ್ಮ ಅವಸ್ಥೆಗಳಲ್ಲಿ ಮಾಡ್ತಾರೆ ಇಲ್ವಾ? ಈ ವಾಕ್ಯದ ಮೇಲೆ ನಾವು ಭರವಸೆ ಇಟ್ಟರೆ ಮಾತ್ರ. ಒಂದು ತಿಳ್ಕೊಳ್ಬೇಕು, ಮೊದಲು ಸ್ಪಿರಿಚುವಲ್ ಐಸ್ ಓಪನ್ ಇರಲಿಲ್ಲ, ದೇವರು ಓಪನ್ ಮಾಡಿದ್ರು. ಓಪನ್ ಆದ ಮೇಲೆ ನಮ್ಮ ಅಧಿಕಾರದ ಮೇಲೆ ಅವರ ಕಣ್ಣುಗಳನ್ನೆಲ್ಲ ದೇವರು ಮಂದ ಮಾಡಿದ್ರು. ಅಲ್ಲಲ್ಲಿಯ ಅವರು ತೊಂದರೆ ಮಾಡದಾಗೆ ಮಾಡಿದ್ರು, ಅವರು ಅವಮಾನ ಪಡಿಸದಾಗೆ ಮಾಡಿದ್ರು. ಯಾಕಂದ್ರೆ ನಮಗಿರುವ ಪವರಿಗೆ, ಅವರಿಗಿರುವಂತ ಪವರ್ಗಿಂತ ನಮ್ಮಲ್ಲಿರುವಂತ ಪವರ್ ಜಾಸ್ತಿ. ಒಂದು ಸೆಲ್ಲಲ್ಲಿ ಇದಕ್ಕೆ ಒಂದು ಚಿಕ್ಕ 2 ಸೆಲ್ಲ ತಗೊಂಡು ವೈರ್ ಕೊಟ್ಟು ಬಲ್ಬ್ ಅಲ್ಲಿ ಉರಿಸುವುದು ಒಳ್ಳೆಯದ ಅಥವಾ ಕರೆಂಟ್ ಅಲ್ಲಿ ಬರುವುದು ಒಳ್ಳೆಯದ? ಸರಿ, ನಾನು ಏನ್ ಮಾಡಿದೆ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ನನಗೊಂದು ಬಹಳ ಒಂದು ಹುಚ್ಚು. ಒಂದು ಬಲ್ಬ್ ತಗೊಂಡ್ಬರೋದು, ಅದಕ್ಕೆ ವೈರ್ ಎಲ್ಲ ಕೊಡುದು, ಅದಕ್ಕೊಂದು 2 ಸೆಲ್ ಇತ್ತು, ನಾನು ಲೈಟ್ ಬರ್ಸ್ ಆಗಿ ಮಾಡುದು, ಸೋಫಾದ ಅಡಿಗೆ ಹೋಗುದು, ಲೈಟ್ ಬರ್ಸ್ ಒಂದು ದಿವಸ ಗೊತ್ತಿಲ್ಲದಾಗೆ 2 ವೈರ್ಗೆ ನಾನು ಇಟ್ಟೆ ಬಲ್ಬ್ ಅನ್ನು. ಅವರು ಡಪ್ ಅಂತ ಬರ್ತದೆ, ನನ್ನ ಕಣ್ಣೆಲ್ಲ ಮಂದಾಗಿ ಬಲ್ಬು ಬಂದಿದೆ, ಎಲ್ಲ 1 ನಿಮಿಷ ಕಪ್ಪಾಗಿ ಕಾಣ್ತು. ಮತ್ತೆ ನಾನು ಹೇಳಿದೆ, ಅಪ್ಪ ಹೇಳಿದ್ರು, ಇದು ಬದುಕಿದೆ ಅದು 1000 ವೋಲ್ಟೇಜ್ ಇದೆ ಅಂತ. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಅದು ಮನೆಯದ್ದು ಕರೆಂಟಿನ ವೈರ್ ಇಟ್ಟದಲ್ಲ, ನೀರು ಬಿಡ್ತದಲ್ಲ ಮೋಟ್ರು, ಅದರದ್ದು ವೈರ್ ಇರ್ತದಲ್ಲ, ಅದಕ್ಕೆ ಇಟ್ಟದ ಬಲ್ಬ್ ಅಂತ. ಅದು ಹೊಡೆದು ಕಲ್ಲರ್ ಕಪ್ಪಾಗಿ ನನಗೆ ಕೂಡ ಕಣ್ಣು ಎಲ್ಲ ಕಪ್ಪು ಕಾಣ್ತು. ಕತ್ತಲೆ ನಾನು ಆಯ್ತು ಅಂತ ಯೋಚನೆ ಮಾಡಿ. ಮತ್ತೆ ನನಗೆ ಗೊತ್ತಾಗ್ಲಿಲ್ಲ ನಾನು ಟಾಕಿ ಒಳಗಿದ್ದೇನೆ ಅಂತ. ಇಲ್ಲಿ ಬಂದು ಬಿಟ್ಟದೇ ಅಂತ ಗೊತ್ತಾಗ್ಲಿಲ್ಲ.
ನಿಮಗೆ ಅರ್ಥ ಆಯ್ತಾ? ಮನೆದು ಇದಕ್ಕೆ ಉಟ್ರೆ ಅದೇನಾದ್ರು ಸ್ವಲ್ಪ ಬ್ಲಾಸ್ಟ್ ಆಗೋದಿಲ್ಲ. ಇದಾಗಲ್ಲ, ಒಂದು ಹೊಡೆದದ್ದು ಇಲ್ಲಿ ಕೈಯಲ್ಲೆಲ್ಲ ಏನಾಗ್ಲಿಲ್ಲ, ಇದೆಲ್ಲ ಕಪ್ಪೆಲ್ಲ ಆಯ್ತು. ಅದು ಬಲ್ಬ್ ಎಲ್ಲಿ ಹೋಯ್ತಂದ್ರೆ ಕಾಣಲಿಲ್ಲ, ಅದ್ರದ್ದು ಇದು ಸಹ ಇಲ್ಲ. ಹಪ್ಪದು ಹೊಡೆದದ್ದು ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಯೋಚನೆ ಮಾಡಿದೆ. ಹಾಗೆ ಮಂದಾಗ್ಬಿಡ್ತಿ ಮೈದಲ್ಲಿ ಅಂತ ಹೇಳಿದ್ದೀನಿ, ಬದುಕಿದ ಪುಣ್ಯ ಅಂತ. ಯಾರು ಎಷ್ಟು 1000 ವಾಲ್ಟೇಜ್ ಅಲ್ಲಿ ಹೋಗಿ ಬಲ್ಬ್, ಸೂಜಿ ಬಲ್ಬ್ ಇಟ್ಟರೆ ಆಗ್ತದೆ. 2 ಇದುಂಟಲ್ಲ ಕಟ್ಟಿದ ಬಲ್ಬ್ ಗೊತ್ತಾ, ಅದನ್ನು ಹೋಗಿ ಇಟ್ಟು ನೀವೇನು ಟೆಸ್ಟ್ ಮಾಡುವ ನೋಡುವ. ನಾನೊಂದು ಐನ್ಸ್ಟೀನ್ ಆಗ್ತೀನಿ ಅಂತ ಹೇಳಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ದೇವರಿಗೆ ಸ್ತೋತ್ರ. ಅಲ್ಲೇ ನೀವು ಹಾಗೆ ನೀಗಿದೆ. ಅವರಿಗೆ ಅವ್ರದ್ದು ಗಂಟೆ ಮನೆ ಸುಟ್ಟಾಕ್ಬಿಡ್ತಾರೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಮ್ಮ ಪರಿಸ್ಥಿತಿಗಳು ಬದಲಾಗುವಾಗ, ನಾವು ಬದಲಾಗುವಾಗ ಲೋಕ ಮಂದಾಗ್ಬಿಡ್ತದೆ. ಎಷ್ಟು ಜನ ನಂಬ್ತೀರಾ? ಸ್ಪಿರಿಚುವಲ್ ರಕ್ಷಣೆ ಹೊಂದಿದಾಗಲ್ಲ, ನಮ್ಮ ಸ್ಪಿರಿಚುವಲ್ ಐಸ್ ಓಪನ್ ಆದಾಗ, ಸ್ಪಿರಿಚುವಲ್ ನಂಬಿಕೆಯನ್ನು ಮಾತಾಡುವಾಗ, ಸ್ಪಿರಿಚುವಲ್ ಆಗಿ ನಾವು ಜೀವಿಸುವಾಗ, ಸ್ಪಿರಿಚುವಲ್ ಕಾರ್ಯಗಳನ್ನು ಪದೇ ಪದೇ ಇರುವಾಗ, ಸ್ಪಿರಿಚುವಲ್ ಕಾರ್ಯಗಳಲ್ಲಿ ಇರುವಾಗ ಲೋಕದವರ ಕಣ್ಣೆಲ್ಲ ಏನಾಗ್ತದೆ, ಮಂದಾಗ್ತದೆ. ಅಯ್ಯೋ, ಮೊನ್ನೆ ಹೇಳ್ತಿದ್ರೆ ಪೆಂತೆಕೋಸ್ಟಲ್ ಬಂದ್ರೆ ಅಂತ, ಮೊನ್ನೆ ಅಂದ್ರೆ ಮತಾಂತರ ಮಾಡೋದು ಹೋಗ್ತಾ ಇದ್ದಾರೆ ನೋಡಿ. ಮೊನ್ನೆ ಅಂತ ನೋಡಿ ಅವರೊಬ್ರು ಈ ಇದರಿಂದ ಬಂದವನು, ನಮ್ಮ ಊರಿಗೆ ಸೇರಿದವನೊಬ್ಬ ಇಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದವರೆಲ್ಲ ಬಾಯಲ್ಲಿ ಬೆರೆತು ಸುಮ್ಮನೆ ಆಗ್ಬಿಟ್ರು. ಯಾಕಂದ್ರೆ ಈಗ ಏನು ಮಾತಾಡ್ತಿಲ್ಲ ಯಾರು. ಏನಕ್ಕೆ ಏನು ಮಾತಾಡ್ತಿಲ್ಲ ಗೊತ್ತಾ? ಲೋಕದಲ್ಲಿರುವವರಿಗಿಂತಲೂ ನಮ್ಮಲ್ಲಿರುವುದು ಹೆಚ್ಚಿನವನು. ಹಲ್ಲೆಲೂಯಾ. ಎಲ್ಲಿ ಹೆಚ್ಚಿನವನು? ಲೋಕದಲ್ಲಿರುವವರಿಗಿಂತ ನಮ್ಮ ಮಧ್ಯದಲ್ಲಿರುವವರು ಹೆಚ್ಚಿನವನು. ಈ ವಾಕ್ಯವನ್ನು ನಾವು ನಂಬುವಾಗ ವಾಕ್ಯ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ಪ್ರತಿಯೊಬ್ಬರು ಕೂಡ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಆಲ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕೂಡ ಈ ವಾಕ್ಯಕ್ಕಾಗಿ ಸ್ವಲ್ಪ ಹೊತ್ತು ಸ್ತೋತ್ರ ಮಾಡುವ. ಈ ವಾಕ್ಯಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವ. ಈ ವಾಕ್ಯಕ್ಕಾಗಿ ದೇವರಿಗೆ ಘನತೆಯನ್ನು ಸಲ್ಲಿಸುವ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ. ಉನ್ನತನೇ ನಿಮಗೆ ಸ್ತೋತ್ರ. ಪರಿಶುದ್ಧನೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ರಾಜಾಧಿರಾಜ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು. ಎಲ್ಲರೂ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸುಮ್ಮನೆ ಬೇಡಿ, ದೇವರಿಗೆ ಹೇಳಿ. ಎಷ್ಟೋ ಬಾರಿ ಆತ್ಮಿಕ ಕಣ್ಣು ಮುಚ್ಚಿದ ಅನುಭವದಲ್ಲಿ ನಾನಿದ್ದೆ. ಇವತ್ತು ಆತ್ಮಿಕ ಕಣ್ಣು ತೆರೆಯಲ್ಪಡುವಾಗ ಲೋಕದ ಜನರ ಕಣ್ಣುಗಳೆಲ್ಲ ಮುಚ್ಚಲ್ಪಡ್ತವೆ. ಹಾಲೆಲೂಯಾ. ನಿನ್ನನ್ನು ಯಾರು ತೊಂದರೆ ಮಾಡಲಿಕ್ಕೆ ಬರುವವರ ಕಣ್ಣುಗಳನ್ನು ದೇವರು ಮಂದ ಮಾಡ್ತಾರೆ. ಯಾಕಂದ್ರೆ ಆ ಅಭಿಷೇಕ, ಆ ಕೃಪೆ ನಿಮ್ಮ ಜೀವಿತದಲ್ಲಿ ಚಲಿಸ್ತದೆ. ನಿಮ್ಮ ಪರಿಸ್ಥಿತಿಗಳೇ ಮೌನವಾಗಿರ್ತದೆ, ನೀವು ಎದ್ದು ಬರ್ತೀರಾ. ಇವತ್ತು ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಆಳ್ವಿಕೆ ಮಾಡಬಹುದು. ದೇವರಿಗೆ ಹೇಳಿ, ಸ್ವಾಮಿ, ನನ್ನ ಸ್ಪಿರಿಚುವಲ್ ಐಸ್ ಯಾವಾಗಲೂ ಓಪನ್ ಆಗಿದೆ. ನನ್ನ ಅಭಿಷೇಕದ ದೀಪವು ಯಾವಾಗ ಉರಿಯುತ್ತಿರಬೇಕೆಂಬುದಾಗಿ ದೇವರು ನೇಮಿಸಿದ. ನಿಮ್ಮ ದೀಪ ಉರಿಯಲಿ, ನಮ್ಮ ದೀಪ ಉರಿಬೇಕು. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಕಾರ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ.